ओम ज्ञानतिमिरन्दस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। नमो विष्णुपादाय कृष्णपृष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। मूकं करोति वाचालं पंगुं लंघयते गिरिं यत्कृपातमहं वन्दे श्रीगुरो दीनतारणं परमानन्दमाधवं श्रीचैतन्येश्वरम्। ಹರೇ ಕೃಷ್ಣ. ಎಲ್ಲರಿಗೆ ಮತ್ತೆ ಶ್ರೀಮದ್ ಭಾಗವತ ರಸಮಾಲೆಯ ಕ್ಲಾಸ್ಗೆ ಸ್ವಾಗತ. ಈ ಭಾಗವತ ರಸಮಾಲಯದ 12ನೇ ಅಧ್ಯಾಯ ಇವತ್ತು ನಡೀತಾ ಇದೆ. ಸುಮಾರು ತಾವೆಲ್ಲರೂ 11 ಅಧ್ಯಾಯಗಳನ್ನು ಅಟೆಂಡ್ ಆಗಿದ್ದೀರಾ. ಸೊ ಇದೊಂದು ಅದ್ಭುತವಾದಂತಹ ಗ್ರಂಥ ಶ್ರೀಮದ್ ಭಾಗವತ. ತದೇವ ರಮ್ಯಂ ರುಚಿರಂ ನವಂ ನವಂ ತದೇವ ಶಶ್ವನ್ ಮನಸೋ ಮಹೋತ್ಸವಂ ತದೇವ ಶೋಕಾರ್ಣವಶೋಷಣಂ ನೃಣಾಂ ಯದುತ್ತಮ ಶ್ಲೋಕ ಯಶೋನುಗೀಯತೆ. ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ, ತದೇವ ರಮ್ಯಂ ರುಚಿರಂ ನವಂ ನವಂ. ತದೇವ ಅಂದರೆ ಯಾವ ಉತ್ತಮ ಶ್ಲೋಕ ವರ್ಣನಂ, ಯಾವ ಗ್ರಂಥ ಅಥವಾ ಯಾವ ಮಾತುಗಳು ಕೃಷ್ಣನ ಭಗವಂತನ ವರ್ಣನೆಯನ್ನು ಮಾಡುತ್ತೋ ಅದೇ ರಮ್ಯಂ. ತದೇವ ರಮ್ಯಂ ರುಚಿರಂ ನವಂ ನವಂ. ಹೊಸ ಹೊಸ ರುಚಿ, ಹೊಸ ಹೊಸ ಆನಂದ ಅದರಿಂದ ಪ್ರಾಪ್ತಿಯಾಗುತ್ತೆ ಅಂತ. ಸೊ ಶ್ರೀಮದ್ ಭಾಗವತವನ್ನು ಓದೋದ್ರಿಂದ, ಕೃಷ್ಣನ ಅದ್ಭುತ ಲೀಲೆಗಳನ್ನು ಕೇಳೋದ್ರಿಂದ ಹೊಸ ಅನುಭವ ಆಗುತ್ತೆ. ತದೇವ ಶಶ್ವನ್ ಮನಸ್ಸೋ ಮಹೋತ್ಸವಂ. ಎಲ್ಲರಿಗೂ ಹಬ್ಬ ಆಚರಿಸೋದು ತುಂಬ ಇಷ್ಟ, ರೈಟ್? ಹೋಲಿ ಆಗಿರಲಿ, ದೀಪಾವಳಿ ಆಗಿರಲಿ, ರಾಮನವಮಿ ಆಗಿರಲಿ, ಯುಗಾದಿ ಆಗಿರಲಿ, ದಸರಾ ಆಗಿರಲಿ, ಎಲ್ಲ ಹಬ್ಬಗಳನ್ನು ಆಚರಿಸೋಕ್ಕೆ ತುಂಬ ಉತ್ಸಾಹ ಇರುತ್ತೆ ಜನರಲ್ಲಿ. ಆದರೆ ಭಾಗವತ ಪುರಾಣ ಕೂಡ ಮನಸ್ಸಿಗೆ ಮಹಾ ಉತ್ಸವ ಅಂತ ಕರೀತಾರೆ. ಇಲ್ಲಿ ಮಹೋತ್ಸವ. ಭಾಗವತವನ್ನು ಕೇಳುವುದೇ ಒಂದು ಹಬ್ಬ. ಯಾಕೆಂದರೆ ಕೃಷ್ಣನ ಅದ್ಭುತ ಲೀಲೆಗಳು ಭಾಗವತದಲ್ಲಿದೆ. ಆ ಲೀಲೆಗಳನ್ನು ಕೇಳೋದ್ರಿಂದ ಮನಸ್ಸಿಗೆ ಆನಂದ ಆಗುತ್ತೆ. ಒಂದು ಮಹೋತ್ಸವ ಅಂದರೆ ಒಂದು ಅತಿ ಹರ್ಷಿತವಾಗುತ್ತೆ ಮನಸ್ಸು. ಅದಕ್ಕೆ ಮಹೋತ್ಸವ ಅಂತ ಕರೀತಾರೆ. ತದೇವ ರಮ್ಯಂ ರುಚಿರಂ ನವಂ ನವಂ ತದೇವ ಶಶ್ವನ್ ಮನೋಸೋ ಮಹೋತ್ಸವಂ ತದೇವ ಶೋಕಾರ್ಣವ ಶೋಷಣಂ ನೃಣಾಂ. ಶೋಕ ಆರ್ಣವ ಶೋಷಣಂ. ಆರ್ಣವಂದರೆ ಒಂದು ಸಮುದ್ರ, ಸಾಗರ. ಒಂದು ಶೋಕ ಸಾಗರದ ಶೋಷಣೆ ಮಾಡುವಂತಹ ಶಕ್ತಿ ಭಾಗವತದಲ್ಲಿದೆ. ಕೃಷ್ಣನ ಲೀಲೆಗಳನ್ನು ಕೇಳುವುದರಿಂದ ನಮ್ಮ ಶೋಕ ಎಲ್ಲ ನಿವಾರಣೆ ಆಗುತ್ತೆ. ಶೋಕದ ಕಣ್ಣೀರು ಇಡೀ ಸಮುದ್ರವನ್ನು ತುಂಬಿದೆಯಂತೆ. ಅಷ್ಟೊಂದು ಶೋಕ ನಾವು ಈ ಜನ್ಮಗಳಲ್ಲಿ ಪಟ್ಟಿದ್ದೀವಿ. ಪ್ರತಿಯೊಂದು ಜನ್ಮದಲ್ಲಿ ಹಾಕಿದ ಕಣ್ಣೀರನ್ನು ಸೇರಿಸಿದರೆ ಒಂದು ಸಮುದ್ರ ಆಗುತ್ತೆ. ಆದರೆ ಈ ಸಮುದ್ರದ ಶೋಕವನ್ನು ನಾಶ ಮಾಡುವುದು ಕೇವಲ ಕೃಷ್ಣಕಥೆ. ಸೊ ತದೇವ ಶೋಕ ಅರ್ಣವ ಶೋಷಣಂ ನೃಣಾಂ ಯತ್ ಉತ್ತಮ ಶ್ಲೋಕ ಯಶೋನುಗೀಯತೆ. ಯಾವ ಮಾತುಗಳು ಅಥವಾ ಯಾವ ಪ್ರವಚನ, ಯಾವ ಪುಸ್ತಕ ಕೃಷ್ಣನ ಯಶವನ್ನು, ಮಹಿಮೆಯನ್ನು ಎಕ್ಸ್ಪ್ರೆಸ್ ಮಾಡುತ್ತೋ ಆ ಒಂದು ಗ್ರಂಥ ಶ್ರೀಮದ್ ಭಾಗವತ ಪುರಾಣ. ಅಂಥ ಗ್ರಂಥವನ್ನು ಓದಬೇಕು ಅಂತ ಹೇಳ್ತಾರೆ. ಸೊ ಇಂಥ ಗ್ರಂಥವನ್ನು ನಾವು ಒಬ್ಬರೇ ಓದಬಾರ್ದು, ಓದಬೇಕು. ಆಗ ಇನ್ನಿಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಪರಸ್ಪರಾನುಕಥನಂ ಪಾವನಂ ಭಗವದ್ಯಶಃ. ಪರಸ್ಪರ ಕಥನ ಮಾಡಬೇಕು. ಆ ಒಂದು ಪಾವನವಾದಂತಹ ಭಗವಂತನ ಯಶವನ್ನು ಕಥೆಯನ್ನು ಕೇಳಬೇಕು. ಮಿತೋ ರತಿ ಮಿತಸ್ತುಷ್ಟಿ ನಿವೃತ್ತಿರ್ಮಿತ ಆತ್ಮನಃ. ಈ ರೀತಿ ಪರಸ್ಪರ ಕೃಷ್ಣ ಕಥೆಯನ್ನು ಕೇಳೋದ್ರಿಂದ ಮಿತಃ ರುಚಿ, ರೈಟ್, ತುಷ್ಟಿ ಮತ್ತು ನಿವೃತ್ತಿ ಇದೆಲ್ಲ ಉಂಟಾಗುತ್ತೆ. ಅಂದರೆ ಪರಸ್ಪರ ಸ್ನೇಹ ಉಂಟಾಗುತ್ತೆ, ರೈಟ್. ಮಿತೋ ರತಿ ಮಿತಸ್ತುಷ್ಟಿ. ತುಷ್ಟಿ ಅಂದರೆ ಸಂತುಷ್ಟಿ ಉಂಟಾಗುತ್ತೆ, ಮನಸ್ಸು ಆನಂದಕರವಾಗುತ್ತೆ.
ನಿವೃತ್ತಿ ಮಿತ ಆತ್ಮನಃ, ಮತ್ತು ಎಲ್ಲ ಭೌತಿಕ ಇಂದ್ರಿಯ ತೃಪ್ತಿಯಿಂದ ನಿವೃತ್ತಿ ಹೊಂದುತ್ತೀವಿ. ವೈರಾಗ್ಯ ಉಂಟಾಗುತ್ತೆ ಹೃದಯದಲ್ಲಿ ಪರಸ್ಪರ ಕಥನ ಮಾಡುವುದರಿಂದ. ಅದಕ್ಕೆ ಭಾಗವತವನ್ನು ಭಕ್ತರ ಸಂಘದಲ್ಲಿ ನಾವು ಕೇಳಬೇಕು. ಆಗ ಇನ್ನಿಷ್ಟು ಅದ್ಭುತ ಆನಂದ ಮತ್ತು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ನಾವು 12ನೇ ಅಧ್ಯಾಯಕ್ಕೆ ಕಾಲಿಡ್ತಾ ಇದ್ದೀವಿ. ಆ್ಯಕ್ಚುಲಿ ಸ್ವಲ್ಪ ಅವಲೋಕನ ಮಾಡೋಣ ನಾವು ಇಲ್ಲಿವರೆಗೂ ಏನು ಕಲ್ತಿದ್ದೀವಿ ಅಂತ. ಸೊ ಪ್ರಥಮ ಅಧ್ಯಾಯದಲ್ಲಿ ಶೌನಕಾದಿ ಋಷಿಗಳು ಸೂತ ಗೋಸ್ವಾಮಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಸೊ 6 ಪ್ರಶ್ನೆಗಳನ್ನು ಕೇಳಿದರು. ಆ 6 ಪ್ರಶ್ನೆಗಳಿಗೆ ಉತ್ತರವನ್ನು 2ನೇ ಅಧ್ಯಾಯದಲ್ಲಿ ಸೂತ ಗೋಸ್ವಾಮಿಗಳು ಕೊಡ್ತಾರೆ. 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದಲ್ಲಿ. ಸೊ ಈ 2 ಮತ್ತು 3ನೇ ಅಧ್ಯಾಯದಲ್ಲಿ ಭಕ್ತಿಯ ತತ್ವದ ಬಗ್ಗೆ ವರ್ಣನೆ ಇದೆ. ಮತ್ತು ಕೃಷ್ಣ ದೇವೋತ್ತಮ ಪುರುಷ, ಏತೇಚಾಂಶ ಕಲಾಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಅಲ್ಲಿ ಪ್ರಮಾಣೀಕರಿಸ್ತಾರೆ. ಸೊ ಈ ರೀತಿ ಮೊದಲು 3 ಅಧ್ಯಾಯಗಳು ಮುಗಿಯುತ್ತೆ. 4ನೇ ಅಧ್ಯಾಯದಲ್ಲಿ ಇನ್ನಿಷ್ಟು ಪ್ರಶ್ನೆಗಳನ್ನು ಶೌನಕಾದಿ ಋಷಿಗಳು ಕೇಳ್ತಾರೆ. ವ್ಯಾಸದೇವರು ಯಾವ ರೀತಿ ಯಾಕೆ ಈ ಸಂಕಲನವನ್ನು ಭಾಗವತವನ್ನು ಬರೆದ್ರು ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಅದಕ್ಕೆ ಉತ್ತರವಾಗಿ 4ನೇ ಅಧ್ಯಾಯದಲ್ಲಿ ವ್ಯಾಸದೇವರು ಎಲ್ಲ ಶಾಸ್ತ್ರಗಳನ್ನು ಬರೆದರೂ ಕೂಡ ಅವರಿಗೆ ಮನಸ್ಸಿಗೆ ಸಂತೃಪ್ತಿ ಇರಲಿಲ್ಲ. ಆದ ಕಾರಣ ಆಗ ನಾರದ ಮುನಿಗಳ ಆಗಮನವಾಗುತ್ತೆ. ನಾರದ ಮುನಿಗಳು ಅವರ ಮನಸ್ಸಲ್ಲಿರುವ ಅಸಮಾಧಾನಕ್ಕೆ ಕಾರಣ ಏನು? ಅವರು ಕೃಷ್ಣನನ್ನು ವರ್ಣನೆ ಸರಿಯಾಗಿ ಮಾಡಿಲ್ಲ, ಭಕ್ತಿ ತತ್ವದ ವರ್ಣನೆ ಮಾಡಿಲ್ಲ ಸರಿಯಾಗಿ. ಅದೇ ಅವರ ದುಃಖಕ್ಕೆ ಕಾರಣ ಅಂತ ಹೇಳ್ತಾರೆ. ಆಗ ನಾರದ ಮುನಿಗಳು ತಮ್ಮ ಕಥೆಯನ್ನು ಹೇಳ್ತಾರೆ. 5ನೇ ಅಧ್ಯಾಯ ಮತ್ತು 6ನೇ ಅಧ್ಯಾಯದಲ್ಲಿ ನಾರದ ಮುನಿಗಳು ತಾವು ಹೇಗೆ ಭಕ್ತರಾದರು, ತಾವು ಹೇಗೆ ಕಷ್ಟವನ್ನು ಅನುಭವಿಸಿ ಕಷ್ಟಕಾಲ ಬಂದಾಗ ಕೃಷ್ಣನಿಗೆ ಶರಣಾಗಿ ಅವರು ಕೃಷ್ಣನನ್ನು ಪಡೆದರು ಅನ್ನೋ ಕಥೆಯನ್ನು 5 ಮತ್ತು 6ನೇ ಅಧ್ಯಾಯದಲ್ಲಿ ನಾರದ ಮುನಿಗಳು ಹೇಳ್ತಾರೆ. 6ನೇ ಅಧ್ಯಾಯದ ಅಂತ್ಯದಲ್ಲಿ ನಾರದ ಮುನಿಗಳು ವ್ಯಾಸದೇವರಿಗೆ ಹೇಳ್ತಾರೆ, ದಯವಿಟ್ಟು ನೀವು ಭಾಗವತದ ರಚನೆಯನ್ನು ಮಾಡಿ ಅಂತ. ಆಗ 7ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ವ್ಯಾಸದೇವರು ಭಾಗವತದ ರಚನೆಯನ್ನು ಮಾಡ್ತಾರೆ. ಅನರ್ಥೋಪಶಮಂ ಸಾಕ್ಷಾತ್ ಭಕ್ತಿಯೋಗಂ ಮದಕ್ಷುಜೆ ಲೋಕಸ್ಯಾಜಾನತೋ ವಿದ್ವಾಂಶ್ಚಕ್ರೇ ಸಾತ್ವತ ಸಂಹಿತಾಂ. ಈ ಸಾತ್ವತ ಸಂಹಿತಾ ಭಾಗವತದ ರಚನೆಯನ್ನು ಮಾಡ್ತಾರೆ. ಯಸ್ಯಾಂ ವೈ ಶ್ರೂಯಮಾಣಾಯಾಮ್, ಇದನ್ನು ಕೇಳಿದರೆ ಶ್ರೂಯಮಾಣಾಯಾಮ್ ಕೃಷ್ಣೇ ಪರಮಪುರುಷೇ ಭಕ್ತಿರುತ್ಪದ್ಯತೆ, ಕೃಷ್ಣನಿಗೆ ಭಕ್ತಿ ಉಂಟಾಗುತ್ತೆ. ಶೋಕ ಮೋಹ ಭಯ ಅಪಹ ನಾಶವಾಗುತ್ತೆ. ಸೊ ಶೋಕ ಮೋಹ ಭಯದಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ನಂತರ 7ನೇ ಅಧ್ಯಾಯದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಮತ್ತೆ ಶೌನಕಾದಿ ಋಷಿಗಳು ಕೇಳ್ತಾರೆ. ಅದು ಪ್ರಶ್ನೆಯನ್ನು ಕೇಳಿದ್ರೇನು, ಪರೀಕ್ಷಿತ ಮಹಾರಾಜ ಸುಖದೇವ ಗೋಸ್ವಾಮಿಯಿಂದ ಹೇಗೆ ಅವರು ಭಾಗವತವನ್ನು ಕೇಳಿದರು ಅಂತ. ಸೊ ಪರೀಕ್ಷಿತ್ ಮಹಾರಾಜರ ಬಗ್ಗೆ ಹೇಳೋಕ್ಕೋಸ್ಕರ ಅವರು ಕುರುಕ್ಷೇತ್ರ ಯುದ್ಧದ ನಂತರದ ಘಟನೆಗಳನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಶ್ವತ್ಥಾಮ ಬಂದು ಪಾಂಡವರ 5 ಮಕ್ಕಳನ್ನು ಕೊಂದ. ಆಗ ಅರ್ಜುನ ಅವನಿಗೆ ಶಿಕ್ಷೆಯನ್ನು ಕೊಟ್ಟ. ಸೊ ಅದು 7ನೇ ಅಧ್ಯಾಯದಲ್ಲಿ ಬರುತ್ತೆ. ದ್ರೋಣಪುತ್ರನಿಗೆ ಶಿಕ್ಷೆ. ಸೊ ದ್ರೋಣಪುತ್ರನಿಗೆ ಶಿಕ್ಷೆ ಆದ ನಂತರ ಯುಧಿಷ್ಠಿರ ಮಹಾರಾಜ ಅವನಿಗೆ ದುಃಖ ಆಗ್ತಾಯಿತ್ತು. ರೈಟ್. ಸೊ ಆ್ಯಕ್ಚುಲಿ ಪುತ್ರನಿಗೆ ಶಿಕ್ಷೆ ನಂತರ ಕೃಷ್ಣ ಮತ್ತೆ ಹೊರಟಿದ್ದ ಹಸ್ತಿನಾಪುರದಿಂದ. ಆಗ ಉತ್ತರ ಓಡಿ ಬರ್ತಾಳೆ. ಉತ್ತರ ಹೇಳ್ತಾಳೆ, ನನ್ನ ಗರ್ಭಕ್ಕೆ ಹಾನಿಯಾಗ್ತಾ ಇದೆ, ಅಶ್ವತ್ಥಾಮ ಇನ್ನೊಂದು ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾನೆ, ಕಾಪಾಡು ಅಂತ. ಆಗ ಕೃಷ್ಣ ಗರ್ಭದ ಒಳಗೆ ಪ್ರವೇಶ ಮಾಡಿ ಬ್ರಹ್ಮಾಸ್ತ್ರವನ್ನು ನಿಷ್ಕ್ರಿಯ ಮಾಡ್ತಾನೆ. ಅದರ ತಾಪವನ್ನು ಹೀರ್ಕೊಂಡ್ಬಿಡ್ತಾನೆ. ಪರೀಕ್ಷಿತನ ರಕ್ಷಣೆಯನ್ನು ಮಾಡ್ತಾನೆ. ನಂತರ ಕುಂತಿ ಸುಂದರವಾದ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಸೊ ಕುಂತಿ ಪ್ರಾರ್ಥನೆಯನ್ನು ಕೇಳಿ ಅದನ್ನು ಸ್ವೀಕರಿಸಿ, ಭಕ್ತಿಯನ್ನು ಸ್ವೀಕರಿಸಿ ಮತ್ತೆ ಕೃಷ್ಣ ಹೊರಡಕ್ಕೆ ಸಿದ್ಧನಾಗಿದ್ದ ದ್ವಾರಕೆಗೆ. ಆಗ ಯುಧಿಷ್ಠಿರ ಬಂದು ನಿವೇದನೆ ಮಾಡ್ತಾನೆ, ನನಗೆ ತುಂಬ ದುಃಖ ಆಗ್ತದೆ, ನನ್ನ ಕಾರಣ ಇದೆಲ್ಲ ಆಗಿದೆ. ಇಷ್ಟೊಂದು ಜನ ಕುರುಕ್ಷೇತ್ರ ಯುದ್ಧದಲ್ಲಿ ಸತ್ತಿದ್ದಾರೆ, ಕೋಟಿ ಜನ ಸತ್ತಿದ್ದಾರೆ, ಅದಕ್ಕೆ ಕಾರಣ ನಾನು ಅಂತ. ಆಗ ವ್ಯಾಸದೇವರು ಬಂದು ಉಪದೇಶ ಮಾಡಿದ್ರು. ಆದರೂ ಯುಧಿಷ್ಠಿರನಿಗೆ ಸಮಾಧಾನವಾಗಲಿಲ್ಲ.
ಆಗ ಕೃಷ್ಣ ಯುಧಿಷ್ಠಿರನನ್ನು ಮತ್ತು ಎಲ್ಲ ಪಾಂಡವರನ್ನು ಭೀಷ್ಮ ಹತ್ರ ಕರ್ಕೊಂಡು ಹೋಗಿ ಭೀಷ್ಮನಿಂದ ಈ ಧರ್ಮದ ಬಗ್ಗೆ ಒಂದು ಉಪದೇಶಗಳನ್ನು ಯುಧಿಷ್ಠಿರಿಗೆ ತಿಳಿಸ್ತಾನೆ. ಆಗ ಭೀಷ್ಮ ದೇವರ ಉಪದೇಶಗಳು 9ನೇ ಅಧ್ಯಾಯದಲ್ಲಿ ಬರುತ್ತೆ. ಸೊ 9ನೇ ಅಧ್ಯಾಯದಲ್ಲಿ ಭೀಷ್ಮ ಸ್ತುತಿ ಕೂಡ ಬರುತ್ತೆ. ಹೇಗೆ ಭೀಷ್ಮ ಕೃಷ್ಣನನ್ನು ಧ್ಯಾನಪೂರ್ವಕವಾಗಿ ದರ್ಶನವನ್ನು ಮಾಡ್ತಾ ಕೃಷ್ಣನ ಮೇಲೆ ತನ್ನ ಮನಸ್ಸನ್ನು ಇಟ್ಟು ಕೃಷ್ಣನನ್ನು ಹೊಗಳಿ, ಕೃಷ್ಣನನ್ನು ಸ್ಮರಿಸಿ, ಕೃಷ್ಣನ ಭಕ್ತರನ್ನು ಕೂಡ ಸ್ಮರಿಸಿ ಭೀಷ್ಮ ಉತ್ತರಾಯಣದ ಕಾಲದಲ್ಲಿ ದೇಹತ್ಯಾಗವನ್ನು ಮಾಡ್ತಾನೆ. ಅದನ್ನು ನಾವು 9ನೇ ಅಧ್ಯಾಯದಲ್ಲಿ ನೋಡಿದ್ವಿ. ಸೊ 9ನೇ ಅಧ್ಯಾಯ ಅಂತಿಮ ಭಾಗದಲ್ಲಿ ಭೀಷ್ಮದೇವರು ದೇಹತ್ಯಾಗ ಮಾಡ್ತಾರೆ. ಆಗ ಯುಧಿಷ್ಠಿರ ಶೋಕಗ್ರಸ್ತರಾದಂತಹ ಧೃತರಾಷ್ಟ್ರ ಗಾಂಧಾರಿಯನ್ನು ಅವರು ಸಾಂತ್ವನಗೊಳಿಸ್ತಾರೆ. 10ನೇ ಅಧ್ಯಾಯದಲ್ಲಿ ಕೃಷ್ಣ ದ್ವಾರಕೆಗೆ ಹೋಗೋದಕ್ಕೆ ಸಿದ್ಧನಾಗ್ತಾನೆ. ಸೊ ಹಸ್ತಿನಾಪುರದಲ್ಲಿರುವಂತಹ ಹಸ್ತಿನಾಪುರ ವಾಸಿಯರು ಹೇಗೆ ಕೃಷ್ಣನನ್ನು ನೋಡ್ತಾ ಇದ್ದರು, ಹೇಗೆ ಕೃಷ್ಣನನ್ನು ಅವರು ಬಿಟ್ಟುಕೊಟ್ರು ಅಂತ ವರ್ಣನೆ ಇಡೀ 10ನೇ ಅಧ್ಯಾಯದಲ್ಲಿ ಬರುತ್ತೆ. 11ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಗೆ ದ್ವಾರಕೆಗೆ ಬಂದ, ದ್ವಾರಕವಾಸಿಯರು ಹೇಗೆ ಕೃಷ್ಣನನ್ನು ಸ್ವಾಗತಿಸ್ತಾರೆ. ಎಷ್ಟೊಂದು ಸಮಯದ ನಂತರ, ದೀರ್ಘಕಾಲದ ನಂತರ ಕೃಷ್ಣ ದ್ವಾರಕೆಗೆ ಬರ್ತಾ ಇದ್ದಾನೆ. ಕೃಷ್ಣನ 16,108 ರಾಣಿಯರು, ಕೃಷ್ಣನ ಮಕ್ಕಳು, ಕೃಷ್ಣನ ಎಲ್ಲ ಕುಟುಂಬದವರು, ಕೃಷ್ಣನ ಭಕ್ತರು, ಯಾದವರು ಎಲ್ಲರೂ ಕೃಷ್ಣನನ್ನು ಸ್ವಾಗತಿಸ್ತಾರೆ. ಆ ಒಂದು ವರ್ಣನೆ 11ನೇ ಅಧ್ಯಾಯದಲ್ಲಿತ್ತು. ಸೊ 7ನೇ ಅಧ್ಯಾಯದಲ್ಲಿ ಪ್ರಾರಂಭವಾಗಿದ್ದಂತಹ ಚರ್ಚೆ 11ನೇ ಅಧ್ಯಾಯದವರೆಗೂ ಸೂತ ಗೋಸ್ವಾಮಿ ಅತಿ ಭಾವುಕರಾಗಿ ಕೃಷ್ಣನನ್ನು ಸ್ಮರಿಸುತ್ತಾ ಕೃಷ್ಣ ಲೀಲೆಯನ್ನೇ ಹೇಳ್ತಾ ಇದ್ರು. ಓಕೆ, ಸೊ ಪರೀಕ್ಷಿತನ ವಿಷಯ ಸ್ವಲ್ಪ ಮರ್ತೋಗಿದೆ ಇಲ್ಲಿ. ಯಾಕೆಂದರೆ ಅವರು ಕೃಷ್ಣನ ಬಗ್ಗೆ ಕೇಳ್ತಾ ಕೃಷ್ಣ ಹೋಗಿರುವಂತಹ ದಾರಿಯನ್ನು ಹಿಂಬಾಲಿಸ್ತಾ ದ್ವಾರಕೆಗೆ ಮುಟ್ಬಿಟ್ರು. ಆದರೆ ಇಲ್ಲಿ ಶೌನಕ ಋಷಿಗಳು 12ನೇ ಅಧ್ಯಾಯದ ಪ್ರಾರಂಭದಲ್ಲಿ ಮತ್ತೆ ಸೂತ ಗೋಸ್ವಾಮಿಗೆ ನೆನಪಿಸ್ತಾರೆ, ದಯವಿಟ್ಟು ಪರೀಕ್ಷಿತನ ಬಗ್ಗೆ ಮತ್ತೆ ಹೇಳಿ ಅಂತ. ಸೊ ಆಗ ಈ 12ನೇ ಅಧ್ಯಾಯ ಪ್ರಾರಂಭವಾಗುತ್ತೆ. ಪ್ರಶ್ನೆಯಿಂದ ಶೌನಕಾದಿ ಋಷಿಗಳು ಪ್ರಶ್ನೆಯನ್ನು ಮತ್ತೆ ಸೂತ ಗೋಸ್ವಾಮಿಗೆ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ 12ನೇ ಅಧ್ಯಾಯದ ಮುಖ್ಯ ವಿಷಯಗಳೇನು? ಫಸ್ಟು ಯುಧಿಷ್ಠಿರ ಆದರ್ಶ ನಾಯಕನ ಗುಣಗಳು. ಸೊ ಯುಧಿಷ್ಠಿರನ ಗುಣಗಳನ್ನು ನಾವು ನೋಡೋಣ. ಗರ್ಭದಲ್ಲಿ ದೇವರ ದರ್ಶನ, ಜನ್ಮದ ನಂತರದ ಸಂಸ್ಕಾರಗಳು, ಪರೀಕ್ಷಿತನ ಜನ್ಮದ ನಂತರ ಯಾವ ರೀತಿಯ ಸಂಸ್ಕಾರಗಳನ್ನು ಮಾಡಿದರು, ಬ್ರಾಹ್ಮಣರು ನುಡಿದ ಪರೀಕ್ಷಿತನ ಗುಣಗಳು, ಒಂದು ಭವಿಷ್ಯವಾಣಿಯನ್ನು ನುಡಿತಾರೆ, ಅವನ ಗುಣಗಳ ಬಗ್ಗೆ, ಮತ್ತು ಯುಧಿಷ್ಠಿರ ಮಾಡಿದಂತಹ 3 ಅಶ್ವಮೇಧ ಯಜ್ಞಗಳು. ಇವು ಮುಖ್ಯ ವಿಷಯಗಳು, 12ನೇ ಅಧ್ಯಾಯದ ಮುಖ್ಯ ವಿಷಯಗಳು. ಸೊ ಪ್ರಥಮ ಭಾಗದಲ್ಲಿ ಯುಧಿಷ್ಠಿರನ ಆದರ್ಶ ನಾಯಕನ ಗುಣಗಳು, ಅದು 4ರಿಂದ 6ನೇ ಶ್ಲೋಕದವರೆಗೆ ಬರುತ್ತೆ. ಗರ್ಭದಲ್ಲಿ ಪರೀಕ್ಷಿತನ ದೇವರ ದರ್ಶನ ಮಾಡ್ತಾನೆ, ಅದು 7ರಿಂದ 11 ಶ್ಲೋಕ. ನಂತರ ಜನ್ಮದ ನಂತರದ ಸಂಸ್ಕಾರಗಳು 7ರಿಂದ 11 ಅಲ್ಲೇ ಬರುತ್ತೆ, ಮತ್ತು 30ನೇ ಶ್ಲೋಕ. ಬ್ರಾಹ್ಮಣರು ನುಡಿದ ಪರೀಕ್ಷಿತನ ಗುಣಗಳು. ಸೊ ಪರೀಕ್ಷಿತ ಯಾವ ರೀತಿ ಅವನು ಭವಿಷ್ಯದಲ್ಲಿ ಒಳ್ಳೆ ಭಕ್ತನಾಗ್ತಾನೆ, ಯಾವ ಗುಣಗಳು ಅವನು ಹೊಂದಿರ್ತಾನೆ ಅನ್ನೋದನ್ನು 11 ಶ್ಲೋಕಗಳಲ್ಲಿ ವಿವರಣೆ ಮಾಡ್ತಾರೆ. ಮತ್ತು ಯುಧಿಷ್ಠಿರ ಮಾಡಿದಂತಹ ಅಶ್ವಮೇಧ ಯಜ್ಞಗಳು. ಈಗ 12ನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಸೊ 12ನೇ ಅಧ್ಯಾಯದ ಪ್ರಥಮ ಶ್ಲೋಕ ಈ ರೀತಿ ಇದೆ. ಶೌನಕೋವಾಚ. ಅಶ್ವತ್ಥಾಮ್ನೋಪಸೃಷ್ಟೇನ ಬ್ರಹ್ಮ ಶೀರ್ಷ್ಣೋರು ತೇಜಸಾ ಉತ್ತರಾಯ ಹತೋ ಗರ್ಭ
ಈಶೇನಾಜೀವಿತ ಪುನಃ. ಸೊ ಅಶ್ವತ್ಥಾಮನು ಬಿಟ್ಟಿರುವಂತಹ ಬ್ರಹ್ಮಾಸ್ತ್ರದಿಂದ ಉರು ತೇಜಸ ತುಂಬ ಭಯಂಕರವಾಗಿತ್ತು. ತುಂಬ ಉಷ್ಣತೆ ಅದರಲ್ಲಿ ಇತ್ತು, ತುಂಬ ಶಕ್ತಿ ಅದರಲ್ಲಿತ್ತು. ಉತ್ತರಾಯ ಹತೋ ಗರ್ಭ. ಸೊ ಉತ್ತರ ಗರ್ಭವನ್ನು ಪ್ರವೇಶಿಸಿ ಆ ಗರ್ಭವನ್ನು ನಾಶ ಮಾಡೋದಕ್ಕೆ ಬ್ರಹ್ಮಾಸ್ತ್ರ ಬರ್ತಾಯಿತು. ಈಶೇನಾಜೀವಿತ ಪುನಃ. ಆದರೆ ಈಶ್ವರನ ಅಂದರೆ ಕೃಷ್ಣನ ಕೃಪೆಯಿಂದ ಆ ಗರ್ಭ ಜೀವಿತವಾಗಿತ್ತು, ಅದು ಸಾಯಲಿಲ್ಲ. ಸೊ ಕೃಷ್ಣ ಪರೀಕ್ಷಿತನ ರಕ್ಷಣೆ ಮಾಡಿದ್ದ ಅಂತ ಶೌನಕಾದಿ ಋಷಿಗಳು ಕೇಳಿದರು. ಸೊ 7ನೇ ಅಧ್ಯಾಯದಲ್ಲಿ ಈ ವರ್ಣನೆ ಬರುತ್ತೆ. ಸೊ ಅದನ್ನು ಅಲ್ಲೇ ಕೇಳಿದರು. ಈಗ ಅದರ ನಂತರ ಏನಾಗುತ್ತೆ ಅಂತ ಪ್ರಶ್ನೆಯನ್ನು ಶೌನಕಾದಿ ಋಷಿಗಳು ಇಲ್ಲಿ ಮಾಡ್ತಾರೆ. ತಸ್ಯ ಜನ್ಮ ಮಹಾಬುದ್ಧೇ ಕರ್ಮಾಣಿ ಚ ಮಹಾತ್ಮನಃ ನಿಧನಂ ಚ ಯಥೈವಾಸೀತ್ ಸಪ್ರೇತ್ಯ ಗತವಾನ್ ಯಥಾ. ಸೊ ಅದು ಒರಿಜಿನಲ್ ಟಾಪಿಕ್ ಏನಿತ್ತು ಅದನ್ನು ಮತ್ತೆ ಸೂತ ಗೋಸ್ವಾಮಿಗೆ ನೆನಪಿಸ್ತಾ ಇದ್ದಾರೆ. ಸೂತ ಗೋಸ್ವಾಮಿಯವರೇ, ನೀವು ಪರೀಕ್ಷಿತನ ಬಗ್ಗೆ ಹೇಳ್ತಾ ಇದ್ರಿ, ದಯವಿಟ್ಟು ಆ ಟಾಪಿಕ್ನ ಮುಂದುವರಿಸಿ ಅಂತ ಕೇಳ್ತಾ ಇದ್ರಿ. ಇಲ್ಲಿ ತಸ್ಯ ಜನ್ಮ, ಪರೀಕ್ಷಿತನ ಜನ್ಮ, ಕರ್ಮಾಣಿ ಅವನ ಕರ್ಮ, ನಿಧನಂ ಅವರ ದೇಹಾಂತ ಹೇಗಾಯಿತು, ಸೊ ಯಥೈವಾಸೀತ್ ಪ್ರೀತ್ಯ ಗತವಾನ್ ಅವರು ತೀರ್ಕೊಂಡ ಮೇಲೆ ಎಲ್ಲಿಗೆ ಹೋದರು. ಸೊ ಈ ರೀತಿ 4 ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ. ತಸ್ಯ ಜನ್ಮ, ತಸ್ಯ ಕರ್ಮಾಣಿ, ತಸ್ಯ ನಿಧನ ಮತ್ತು ಪ್ರೀತ್ಯ ಗತವಾನ್ ಯಥಾ, ಎಲ್ಲಿಗೆ ಹೋದರು ತೀರ್ಕೊಂಡ ಮೇಲೆ ಅಂತ ಈ 4 ಪ್ರಶ್ನೆಗಳನ್ನು ಮತ್ತೆ ನೆನಪಿಸ್ತಾ ಇದ್ದಾರೆ ಸೂತ ಗೋಸ್ವಾಮಿಗೆ. ತದಿದಂ ಶ್ರೋತುಮಿಚ್ಛಾಮೋ ಗದಿತುಂ ಯದಿ ಮನ್ಯಸೇ ಬ್ರೂಹಿ ನ ಶ್ರದ್ಧಾನಾನಾಂ ಯಸ್ಯ ಜ್ಞಾನಂ ಅದಾಚ್ಛುಕಃ. ತದಿದಂ ಶ್ರೋತುಮಿಚ್ಛಾಮೋ, ಇದನ್ನು ಕೇಳಬೇಕಂತ ನಮಗೆ ತುಂಬ ಇಚ್ಛೆ ಇದೆ, ಕುತೂಹಲ ಇದೆ, ದಯವಿಟ್ಟು ಹೇಳಿ ಅಂತ ಇಲ್ಲಿ ನಿವೇದನೆಯನ್ನು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಶ್ರೀ ಪ್ರಭುಪಾದ ಹೇಳ್ತಾರೆ, ಒಬ್ಬ ಪ್ರಾಮಾಣಿಕ ಶ್ರೋತ್ರ ಅಥವಾ ಭಕ್ತನಿಗೆ ಒಂದು ಕೇಳುವ ಇಚ್ಛೆ ಇರಬೇಕು, ಅಥವಾ ಅದು ಬ್ರಹ್ಮ ಜಿಜ್ಞಾಸೆ ಇರಬೇಕು. ಆ ಜಿಜ್ಞಾಸೆ ಇದ್ದರೆ ಆ ಒಂದು ಚರ್ಚೆ ಏನಿದೆ, ಆ ಒಂದು ಕಥೆ ಏನಿದೆ ಇನ್ನಿಷ್ಟು ರೋಮಾಂಚಕರವಾಗುತ್ತೆ, ಅದು ರಿಲೆವೆಂಟ್ ಆಗುತ್ತೆ. ಸೊ ಸಪೋಸ್ ಒಂದು ಕ್ಲಾಸಲ್ಲಿ ಯಾರೋ ಕ್ಲಾಸ್ ಕೊಡ್ತಾ ಇದ್ದಾರೆ, ಆದರೆ ಕೇಳುವವರಿಗೆ ಆಸಕ್ತಿ ಇಲ್ಲ, ಏನು ಪ್ರಶ್ನೆ ಕೇಳ್ತಾ ಇಲ್ಲ. ಅವಾಗೇನಾಗುತ್ತೆ, ಆ ಕ್ಲಾಸಲ್ಲಿ ಆ ಒಬ್ಬ ಪ್ರಚಾರಕರು ಎಷ್ಟೇ ಓದಿದ್ರೂ ಕೂಡ, ಎಷ್ಟೇ ಮಹಾನ್ ಭಕ್ತರಾಗಿದ್ದರೂ ಕೂಡ ಅವರು ಹೇಳೋದಕ್ಕೆ, ಎಲ್ಲ ಗುಹ್ಯ ವಿಷಯಗಳನ್ನು ಹೇಳೋದಕ್ಕೆ ಸಂಕೋಚ ಪಡ್ತಾರೆ. ರೈಟ್. ಆದರೆ ಶ್ರೋತೃಗಣರು ಅವರಿಗೆ ತುಂಬ ಉತ್ಸಾಹ ಇದೆ ತಿಳಿಬೇಕಂತ, ಅವರು ಕೃಷ್ಣನ ಬಗ್ಗೆ, ಭಕ್ತರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಚ್ಛೆಯನ್ನು ಇಟ್ಕೊಂಡಿದ್ದಾರೆ, ಸಮಯವಿದೆ, ಎಲ್ಲವನ್ನು ಬಿಟ್ಟು ಬಂದಿದ್ದಾರೆ. ಆಗ ಆ ಒಂದು ಚರ್ಚೆ ಏನಿದೆ ಇನ್ನಿಷ್ಟು ಡೀಪರ್ ಲೆವೆಲ್, ಇನ್ನಿಷ್ಟು ಗಾಢವಾಗಿ ಆ ಚರ್ಚೆ ಮುಂದುವರಿಯುತ್ತೆ. ಸೊ ಅದಕ್ಕೆ ಶ್ರೋತ್ರ ಮತ್ತು ವಕ್ತ, ಸೊ ಇಬ್ಬರ ಮಧ್ಯೆ ಒಂದು ಪರಸ್ಪರ ಒಳ್ಳೆಯ ಸಂಬಂಧ ಇದ್ದಾಗ ಆ ಒಂದು ಕಥೆ ಏನಿದೆಯಲ್ಲ ಇನ್ನಿಷ್ಟು ಅಮೃತಮಯವಾಗುತ್ತೆ. ರೈಟ್. ಸೊ ಅದಕ್ಕೆ ಇಲ್ಲಿ ಶ್ರೋತ್ರಮಿಚ್ಛಾಮು ಗದಿತುಂ ಯದಿ ಮನ್ಯಸೆ, ನಿಮಗೆ ಇಷ್ಟ ಇದ್ದರೆ ದಯವಿಟ್ಟು ನೀವು ಹೇಳಿ ಅಂತ. ಗದಿತುಂ ಯದಿ ಮನ್ಯಸೆ, ಅವರು ಆರ್ಡರ್ ಮಾಡ್ತಾ ಇಲ್ಲ, ನೀವು ಹೇಳಲೇಬೇಕು ಅಂತ ಹೇಳ್ತಾ ಇಲ್ಲ, ಅವರು ನಿವೇದನೆಯನ್ನು ಮಾಡ್ತಾ ಇದ್ದಾರೆ. ರೈಟ್. ನಿಮಗೆ ಹೇಳೋಕ್ಕೆ ಇಚ್ಛೆ ಇದ್ದರೆ ದಯವಿಟ್ಟು ನಮಗೆ ಹೇಳಿ ಅಂತ. ಸೊ ಗದಿತುಂ ಯದಿ ಮನ್ಯಸೆ ಬ್ರೂಹಿ ನ ಶ್ರದ್ಧಾನಾನಾಂ ಯಸ್ಯ ಜ್ಞಾನಂ ಅದಾತ್ ಶುಕಃ. ಸೊ ಪರೀಕ್ಷಿತನ ಬಗ್ಗೆ ದಯವಿಟ್ಟು ಹೇಳಿ. ಯಾರಿಗೆ? ಪರೀಕ್ಷಿತನಿಗೆ ಶುಕದೇವರು ಜ್ಞಾನವನ್ನು ಕೊಟ್ಟಿದ್ದರು. ಯಸ್ಯ ಜ್ಞಾನಂ ಅದಾತ್ ಶುಕಃ. ಶುಕದೇವ್ ಗೋಸ್ವಾಮಿಗಳು ಸಾಕ್ಷಾತ್ ಪರೀಕ್ಷಿತನಿಗೆ ಜ್ಞಾನವನ್ನು ಕೊಟ್ಟರು. ಆ ಪರೀಕ್ಷಿತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮಗೆ ಆಸಕ್ತಿ ಉಂಟಾಗಿದೆ ಅಂತ. ಈಗ ಶುಕದೇವ್ ಗೋಸ್ವಾಮಿಗಳು ಸಾಧಾರಣ ಸಂತರಲ್ಲ, ಅವರು ಮಹಾನ್ ಪುರುಷರು, ದಿವ್ಯ ಪುರುಷರು. ರಾಧಾರಾಣಿಯ ಅವರು ಪ್ಯಾರೆಟ್, ಗಿಣಿ. ಸೊ ಅವರು ರಾಧಾರಾಣಿಯ ಗುಹ್ಯವಾದ ಸಂದೇಶಗಳನ್ನು ಕೃಷ್ಣನ ಹತ್ರ ತೊಗೊಂಡು ಹೋಗ್ತಾಯಿದ್ರು. ಅಂಥ ಒಂದು ಮಹಾನ್ ಸೇವಕರು ಶುಕದೇವ ಗೋಸ್ವಾಮಿಯರು. ಸೊ ಅವರು
ಪರೀಕ್ಷಿತರಿಗೆ ಕೃಷ್ಣನ ಬಗ್ಗೆ ಹೇಳಿದ್ದಾರೆ ಅಂದರೆ ಅದು ಉತ್ತಮವಾದಂಥ ಒಂದು ಚರ್ಚೆ ಇದಿರ್ಬೋದು. ಸೊ ಅದಕ್ಕೆ ಪರೀಕ್ಷಿತನ ಬಗ್ಗೆ ನಾವು ಕೇಳಬೇಕು ಅಂತ ಇಲ್ಲಿ ಅವರಿಗೆ ಇಚ್ಛೆ ಉಂಟಾಗ್ತಾ ಇದೆ. ಸೊ ಈ ರೀತಿ ಹಲವಾರು ಬಾರಿ ಭಾಗವತದಲ್ಲಿ ಕೇಳುವವರು ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪರೀಕ್ಷಿತ ಕೂಡ, ನಾವು ಈ ಪರೀಕ್ಷಿತನ ಬಗ್ಗೆ ಹೇಳ್ತಾ ಇದ್ದೀವಿ, ಪರೀಕ್ಷಿತ ಕೂಡ ದಶಮ ಸ್ಕಂದದಲ್ಲಿ ಹೇಳ್ತಾನೆ ಶುಕದೇವ ಗೋಸ್ವಾಮಿಗೆ, ನನಗೆ ಬಾಯಾರಿಕೆ ಆಗ್ತಾಯಿಲ್ಲ, ಹಸುವಿನಿಂದ ನನಗೆ ತೊಂದರೆ ಆಗ್ತಾಯಿಲ್ಲ, ದಯವಿಟ್ಟು ನೀವು ಹೇಳಿ ಅಂತ. ಯಾಕೆಂದರೆ ದಶಮ ಸ್ಕಂದ ಪ್ರಾರಂಭವಾದಾಗ ಸುಮಾರು 4 ದಿವಸ ಸತತವಾಗಿ ಭಾಗವತವನ್ನು ಕೇಳ್ತಾ ಇದ್ದರು. 4 ದಿವಸ ಊಟ ಮಾಡಿರಲಿಲ್ಲ, ನೀರು ಕುಡ್ದಿರಲಿಲ್ಲ, ನಿದ್ದೆ ಮಾಡಿರಲಿಲ್ಲ. ಆದರೂ ಕೂಡ ಕೇಳುವಂಥ ಕುತೂಹಲ, ಒಂದು ಇಂಟ್ರೆಸ್ಟ್ ಅವರಲ್ಲಿ ಇತ್ತು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನನಗೆ ಈ ಒಂದು ತೃಷ್ಣೆ ಮತ್ತು ಹಸುವಿನಿಂದ ಕಷ್ಟ ಆಗ್ತಾಯಿಲ್ಲ, ನಿಮ್ಮ ಅಮೃತವನ್ನು, ನೀವು ಹೇಳ್ತಿರುವಂಥ ಅಮೃತವನ್ನು ನಾನು ನನ್ನ ಕಿವಿಯಿಂದ ಪಾನ ಮಾಡ್ತಾಯಿದ್ದೀನಿ. ಸೊ ಈ ನನಗೆ ಹಸಿವು ಮತ್ತು ತೃಷೆ ನನಗೆ ತೊಂದರೆ ಕೊಡ್ತಾ ಇಲ್ಲ, ದಯವಿಟ್ಟು ನೀವು ಕಥೆಯನ್ನು ಮುಂದುವರಿಸಿ ಅಂತ ಪರೀಕ್ಷಿತರು ಶುಕದೇವ ಗೋಸ್ವಾಮಿಗೆ ದಶಮ ಸ್ಕಂದದಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಕೇಳುವಂತಹ ಕುತೂಹಲ, ಇಚ್ಛೆ ಶ್ರೋತಗಣದಲ್ಲಿ ಇರಬೇಕು ಮತ್ತು ಹೇಳುವಂಥ ಸಾಮರ್ಥ್ಯ ಗುರುಗಳಲ್ಲಿ ಇರಬೇಕು. ಅಂಥ ಒಂದು ಗುರು ಕೃಷ್ಣನ ಸಮ್ಮಿಲನದಿಂದ ಒಂದು ಒಳ್ಳೆಯ ಭಾಗವತ ಕಥೆ ಉಂಟಾಗುತ್ತೆ ಅಂತ ಇಲ್ಲಿ ತಿಳಿಬೋದು ನಾವು. ಸೊ ಈಗ ಮುಂದಿನ ಶ್ಲೋಕದಲ್ಲಿ ಯುಧಿಷ್ಠಿರನ ಗುಣಗಳನ್ನು ಹೇಳೋದಕ್ಕೆ ಸೂತ ಗೋಸ್ವಾಮಿಯವರು ಪ್ರಾರಂಭ ಮಾಡ್ತಾರೆ. ಸೊ ಯುಧಿಷ್ಠಿರ ರಾಜನಾದ ಮೇಲೆ ಯಾವ ರೀತಿಯವನು ಆಡಳಿತವನ್ನು ಮಾಡಿದ ಅಂತ. ಸೂತೋವಾಚ ಅಪೀಪಲದ್ಧರ್ಮರಾಜಃ ಪಿತೃವದ್ರಂಜಯನ್ ಪ್ರಜಾಃ ನಿಸ್ಪೃಹಃ ಸರ್ವಕಾಮೇಭ್ಯಃ ಕೃಷ್ಣಪಾದಾನುಸೇವಯಾಃ. ಸೊ ಯುಧಿಷ್ಠಿರ ಮಹಾರಾಜರ ಒಂದು ಆಡಳಿತವನ್ನು ವಿವರಣೆ ಮಾಡ್ತಾ ಪರೀಕ್ಷಿತರ ಜನ್ಮ ಮತ್ತು ಪರೀಕ್ಷಿತರ ಜನ್ಮ ಕಾರ್ಯಗಳು, ಜಾತಕ ಕರ್ಮ ಸಂಸ್ಕಾರಗಳು ಹೇಗೆ ಆಯಿತು ಅಂತ ಆ ವಿಷಯಕ್ಕೆ ಬರ್ತಾರೆ. ಯಾಕೆಂದರೆ ಕೃಷ್ಣ ಪರೀಕ್ಷಿತನನ್ನು ರಕ್ಷಣೆ ಮಾಡಿದ ನಂತರ ಅವರು ದ್ವಾರಕೆಗೆ ಹೋಗಿಬಿಟ್ರು. ಭೀಷ್ಮನ ಜೊತೆ ಸಂಭಾಷಣೆ ಮಾಡಿದ ನಂತರ ಅವರು ದ್ವಾರಕೆಗೆ ಹೋಗಿಬಿಡ್ತಾರೆ. ಸೊ ಕೃಷ್ಣ ಹೋದ ನಂತರ ಪರೀಕ್ಷಿತನ ಜನ್ಮ ಹಸ್ತಿನಾಪುರದಲ್ಲಿ ಆಗುತ್ತೆ. ಆ ಸಮಯದಲ್ಲಿ ಯುಧಿಷ್ಠಿರ ರಾಜನಾಗಿದ್ದ, ಚಕ್ರವರ್ತಿ ಸಾಮ್ರಾಟ್. ಇಡೀ ಜಗತ್ತು ಯುಧಿಷ್ಠಿರನ ವಶದಲ್ಲಿ ಇತ್ತು, ಆಡಳಿತದಲ್ಲಿತ್ತು. ಒಂದೇ ಫ್ಲ್ಯಾಗ್, ಒಂದೇ ಧ್ವಜ, ಇಡೀ ಜಗತ್ತಿನಲ್ಲಿ ಒಂದೇ ಧ್ವಜ ಇತ್ತು. ರೈಟ್. ಸೊ ಒಂದೇ ಧ್ವಜ ಅಂದರೆ ಒಂದೇ ರಾಜ್ಯ, ಬೇರೆ ಬೇರೆ ರಾಜ್ಯಗಳಿರಲಿಲ್ಲ. ಈಗಿನ ಕಾಲದಲ್ಲಿ ಸುಮಾರು 180-190 ರಾಜ್ಯಗಳಿದೆ ಅಂತ ಯುನೈಟೆಡ್ ನೇಷನ್ಸಲ್ಲಿ ಇದೆ. ಸೊ ಅಷ್ಟೊಂದು ರಾಜ್ಯಗಳು, ಅಷ್ಟೊಂದು ಧ್ವಜಗಳಿದೆ. ಸೊ ಎಲ್ಲರೂ ತಮ್ಮ ತಮ್ಮ ಬಾರ್ಡ್ರ್ ಮಾಡ್ಕೊಂಡಿದ್ದಾರೆ. ಸೊ ಆದರೆ ಹಿಂದಿನ ಕಾಲದಲ್ಲಿ ಎಲ್ಲ ರಾಜರು ಯುಧಿಷ್ಠಿರನ ಕೈ ಕೆಳಗೆ ಅವರಿದ್ದರು. ಸೊ ಹಸ್ತಿನಾಪುರ ರಾಜಧಾನಿಯಾಗಿತ್ತು. ಹಸ್ತಿನಾಪುರ ಅಂದರೆ ಈಗಿನ ಸಮಯದ ಒಂದು ದಿಲ್ಲಿ ಏನಿದೆಯಲ್ಲ, ಅದು ಇಡೀ ಜಗತ್ತಿನ ರಾಜಧಾನಿ ಆಗಿತ್ತು ಯುಧಿಷ್ಠಿರನ ಕಾಲದಲ್ಲಿ. ಸೊ ಅಪೀಪಲದ ಧರ್ಮರಾಜ ಪಿತೃವದ್ರಂಜಯನ್ ಪ್ರಜಾ, ಒಬ್ಬ ತಂದೆ ಹಾಗೆ ಪ್ರಜೆಗಳನ್ನು ನೋಡ್ಕೊತಾ ಇದ್ದ. ನಿಸ್ಪೃಹ ಸರ್ವಕಾಮೇಭ್ಯ, ಯಾವುದೇ ಒಂದು ಸ್ವಾರ್ಥ ಇಚ್ಛೆ ಇಲ್ಲದೆ ಕಾಮಗಳನ್ನು ಬಿಟ್ಟು ಅವನು ಕೃಷ್ಣ ಪಾದಾನುಸೇವೆಯ, ಕೃಷ್ಣನನ್ನು ಸ್ಮರಿಸುತ್ತಾ, ಕೃಷ್ಣನಿಗೆ ಸೇವೆಯನ್ನು ಸಲ್ಲಿಸುತ್ತಾ ತನ್ನ ಕೆಲಸವನ್ನು ಮಾಡ್ತಾ ಇದ್ದ. ಸೊ ಇದು ಒಬ್ಬ ಧಾರ್ಮಿಕ ರಾಜನ ಒಂದು ಪರಿಚಯ ಹೀಗಿರುತ್ತೆ. ಸೊ ಇಲ್ಲಿ ನೋಡಿ, ಯುಧಿಷ್ಠಿರ ರಾಜನಾದರೂ ಕೂಡ ಭಕ್ತಿಯನ್ನು ಬಿಡಲಿಲ್ಲ, ಭಕ್ತಿಯನ್ನು ಇನ್ನಷ್ಟು ತೀವ್ರವಾಗಿ ಮಾಡ್ತಾ ಇದ್ದ ಅಂತ ಇಲ್ಲಿ ತಿಳಿತದೆ ನಮಗೆ. ಸೊ ಪ್ರಭಾದ್ರು ಈ ತಾತ್ಪರ್ಯದಲ್ಲಿ ಬರೀತಾರೆ, ಸೊ ಯುಧಿಷ್ಠಿರನ ಕಾಲದಲ್ಲಿ ರಾಜ್ಯದಲ್ಲಿ ಎಲ್ಲರೂ ಧರ್ಮವನ್ನು ಆಚರಿಸ್ತಾ ಇದ್ದರು. ಹೇಗೆ ರಾಮರಾಜ್ಯದ ಕಾಲದಲ್ಲೂ ಕೂಡ ಪ್ರಭು ರಾಮಚಂದ್ರರು ಅಯೋಧ್ಯದಿಂದ ಹೇಗೆ ಆಡಳಿತವನ್ನು ಮಾಡ್ತಾಯಿದ್ರು, ತ್ರೇತಾಯುಗದಲ್ಲಿ ಅಯೋಧ್ಯ ಜಗತ್ತಿನ ಕೇಂದ್ರ ಬಿಂದು ಆಗಿತ್ತು, ದ್ವಾಪರ ಯುಗದಲ್ಲಿ ಹಸ್ತಿನಾಪುರ ಕೇಂದ್ರ ಬಿಂದು ಆಗಿತ್ತು. ಸೊ ರಾಮಚಂದ್ರರು ಅವರು ಆಡಳಿತ ಮಾಡ್ತಿರ್ಬೇಕಾದ್ರೆ ಪ್ರಜೆಗಳಲ್ಲಿ ಯಾವ ರೀತಿಯ ಒಂದು ದುಃಖ ಶೋಕ ಇರಲಿಲ್ಲ.
ಯಾರಿಗೂ ಒಂದು ರೋಗ ಬರ್ತಾ ಇರಲಿಲ್ಲ. ಮಳೆ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಬರ್ತಾಯಿತ್ತು. ಎಲ್ಲರೂ ಸುಖವಾಗಿದ್ದರು. ಎಲ್ಲರಿಗೂ ತಿನ್ನೋದಕ್ಕೆ ಧಾನ್ಯಗಳು, ಹಣ್ಣುಗಳು, ನೀರು ಕುಡಿಯೋದಕ್ಕೆ ನೀರು ಸಂಪೂರ್ಣವಾಗಿ ಎಲ್ಲರಿಗೂ ಸಿಗ್ತಾಯಿತ್ತು. ಸೊ ಯಾವ ರೀತಿಯ ತೊಂದರೆ ಇರಲಿಲ್ಲ. ಬಿಸಿಲು, ಅತಿ ಹೆಚ್ಚು ಬಿಸಿಲು ಇರಲಿಲ್ಲ, ಅತಿ ಹೆಚ್ಚು ಚಳಿ ಕೂಡ ಇರಲಿಲ್ಲ. ವಾತಾವರಣ ಸೂಕ್ತವಾಗಿತ್ತು. ಸೊ ಅದಕ್ಕೆ ರಾಮರಾಜ್ಯ ಅಂತ ಕರೀತಾರೆ. ಅಕಾಲ ಮೃತ್ಯು ಅನ್ನೋದು ಇರಲೇ ಇಲ್ಲ. ಸೊ ರಾಮರಾಜ್ಯ ಬೇಕು ಜನರಿಗೆ. ಆದರೆ ರಾಮರಾಜ್ಯ ಯಾವಾಗ ಸಾಧ್ಯವಾಗುತ್ತೆ? ಯಾವಾಗ ಆ ರಾಜ್ಯದಲ್ಲಿ ರಾಮ ಅಥವಾ ಕೃಷ್ಣ ಕೇಂದ್ರವಾಗಿರ್ತಾನೋ ಆಗ ರಾಮರಾಜ್ಯ ಅಥವಾ ಕೃಷ್ಣ ರಾಜ್ಯ ಸ್ಥಾಪನೆ ಆಗೋದು ಚಾನ್ಸಸ್ ಇದೆ. ಆದರೆ ರಾಮನನ್ನು, ಕೃಷ್ಣನನ್ನು ರಾಜ್ಯದಿಂದ ತೆಗೆದುಬಿಟ್ರೆ, ಜನರ ಮನಸ್ಸಿನಿಂದ ತೆಗೆದುಬಿಟ್ರೆ ರಾಮರಾಜ್ಯ ಹೇಗೆ ಸಾಧ್ಯ? ರೈಟ್. ಸೊ ಜನರಿಗೆ ರಾಮರಾಜ್ಯ ಬೇಕು, ರಾಮನನ್ನು ಬಿಟ್ಟು ರಾಮರಾಜ್ಯ ಬೇಕು. ಆದರೆ ರಾಮರಾಜ್ಯ ಹೇಗೆ ಸ್ಥಾಪನೆ ಆಗುತ್ತೆ? ರಾಮನನ್ನು ನಮ್ಮ ಜೀವನದಲ್ಲಿ ತಗೊಂಡು ಬಂದರೆ, ರಾಮನು ಹೇಳಿದಂತಹ ವಾಕ್ಯಗಳನ್ನು ಪರಿಪಾಲಿಸಿದರೆ ಆಗ ರಾಮರಾಜ್ಯ ಸ್ಥಾಪನೆ ಆಗುತ್ತೆ. ರೈಟ್. ರಾಮನನ್ನು ಮರೆತುಬಿಟ್ಟು ರಾಮರಾಜ್ಯ ಸ್ಥಾಪನೆ ಮಾಡೋದು ಸಾಧ್ಯವಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಪ್ರತಿಯೊಬ್ಬರು ಭಾರತೀಯರು ಭಗವದ್ಗೀತಾ, ರಾಮಾಯಣ, ಮಹಾಭಾರತನ ಓದಿ ಅದರಲ್ಲಿ ಕೊಟ್ಟಿರುವಂತಹ ಸಾರಾಂಶವನ್ನು, ತತ್ವವನ್ನು ನಾವು ಪರಿಪಾಲಿಸಬೇಕು. ಆಗ ರಾಮರಾಜ್ಯ ಆಗುತ್ತೆ. ನಾಸ್ತಿಕವಾದದಿಂದ ರಾಮರಾಜ್ಯ ಆಗೋದಿಲ್ಲ. ದೇವರನ್ನು ನಂಬದೇ ಇದ್ದರೆ ಹೇಗೆ ಸುಖ ಶಾಂತಿ ಇರೋಕ್ಕೆ ಸಾಧ್ಯ? ಸೊ ಪ್ರಭುದರು ಬೇರೆ ಕಡೆ ಹೇಳ್ತಾ ಇದ್ರು ಲೆಕ್ಚರಲ್ಲಿ, ಯಾವಾಗ ಜನರು ದೇವರನ್ನು ಮರೆತು ಬಿಡ್ತಾರೋ ಆಗ ನಾಯಿಗಳ ಥರ ಆಗ್ತಾರಂತೆ. ರೈಟ್. ಇಫ್ ಯು ಫಾರ್ಗೆಟ್ ಗಾಡ್, GOD ಗಾಡ್, ಅದನ್ನು ರಿವರ್ಸ್ ಮಾಡಿದರೆ DOG ಡಾಗ್ ಆಗುತ್ತೆ. ಸೊ ಯಾವಾಗ ಜನರು ಭಗವಂತನನ್ನು ಮರಿತಾರೋ ಆಗ ಡಾಗ್ ಪೂಜೆ ಮಾಡ್ತಾರೆ, ನಾಯಿಗಳನ್ನು ಪಾಲಿಸ್ತಾರೆ, ನಾಯಿ ಥರ ವರ್ತನೆ ಮಾಡ್ತಾರೆ. ಸೊ ಒಂದು ಕೋಣೆಯಲ್ಲಿ ಒಂದು 5-6 ನಾಯಿಗಳನ್ನು ಬಿಟ್ಬಿಟ್ಟು ಏನು ಮಾಡ್ತವೆ? ಜಗಳ ಆಡ್ತವೆ, ಕಚ್ಚಾಡ್ತವೆ. ಅದೇ ರೀತಿ ಜನರು ಭಗವಂತನನ್ನು ಮರೆತು ಬಿಟ್ಟು ಈ ಜಗತ್ತಿನಲ್ಲಿದ್ದಾಗ ಕಚ್ಚಾಡ್ತಾರೆ. 2 ರಾಜ್ಯಗಳ ಮಧ್ಯೆ ಜಗಳ ನಡೀತೆ, 2 ಮನೆಗಳ ಮಧ್ಯೆ ಜಗಳ ನಡೀತೆ, 2 ರಾಷ್ಟ್ರಗಳ ಮಧ್ಯೆ ಜಗಳ ನಡೆಯುತ್ತೆ. ಯಾಕೆ? ದೇವರನ್ನು ಮರೆತು ಬಿಟ್ಟಿದ್ದಾರೆ. ಸೊ ಯಾವಾಗ ದೇವರು ಆ ಕೇಂದ್ರ ಬಿಂದು ಆಗ್ತಾನೋ, ಎಲ್ಲರ ಜೀವನದ ಕೇಂದ್ರ ಬಿಂದು ಆಗ್ತಾನೋ ಆಗ ಎಲ್ಲ ಕಡೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಸೊ ಪಿತೃವತ್ ರಂಜಯನ್ ಪ್ರಜಾ ಅಂದರೆ ಎಲ್ಲ ಹುಟ್ಟಿರುವ ಪ್ರಾಣಿಗಳಿಗೆ ಪ್ರಜಾ ಅಂತ ಕರೀತಾರೆ. ಬರೀ ಮನುಷ್ಯರು ಮಾತ್ರ ಅಲ್ಲ. ರೈಟ್. ಈಗ ಆಧುನಿಕ ಕಾನ್ಸ್ಟಿಟ್ಯೂಷನಲ್ಲಿ ಸಿಟಿಸನ್ ಅಂದರೆ ಕೇವಲ ಮನುಷ್ಯರ ಜನಸಂಖ್ಯೆ ಮಾತ್ರ ಪರಿಗಣಿಸಲಾಗುತ್ತೆ. ಆದರೆ ಹಸುಗಳು, ನಾಯಿಗಳು ಅಥವಾ ಹಕ್ಕಿಗಳು, ನೀರಲ್ಲಿರುವಂತಹ ಪ್ರಾಣಿಗಳು, ಇವು ಜೀವಿಗಳಲ್ವೇ? ಅವಕ್ಕೂ ಜನ್ಮ ಸಿಕ್ಕಿದೆ. ರೈಟ್. ಸೊ 4 ಪ್ರಕಾರದ ಜೀವಾತ್ಮಗಳಿದ್ದಾವೆ. ಜಲಜ, ಅಂಡಜ ಅಂದರೆ ಮೊಟ್ಟೆಯಿಂದ ಹುಟ್ಟುವಂಥವು. ಶ್ವೇದಜ ಅಂದರೆ ಸ್ವೆಟ್, ಬೆವರಿನಿಂದ ಹುಟ್ಟುವಂಥವು. ಜರಾಯುಜ ಅಂದರೆ ಗರ್ಭದಿಂದ ಹುಟ್ಟುವಂಥವು. ಸೊ ಶ್ವೇದಜ. ಉದ್ಭಿಜ ಅಂದರೆ ಬೀಜದಿಂದ ಹುಟ್ಟುವಂಥವು. ಈ 4 ಪ್ರಕಾರದ ಜೀವಿಗಳಿದೆ. ಎಲ್ಲವೂ ಜನ್ಮ ತಗೊಳ್ತಾ ಇದೆ. ರೈಟ್. ಉದ್ಭಿಜ ಅಂದರೆ ಗಿಡ ಮರಗಳು. ರೈಟ್. ಅಂಡಜ ಅಂದರೆ ಪಕ್ಷಿಗಳು ಅಥವಾ ರೆಪ್ಟೈಲ್ಸ್. ಶ್ವೇದಜ ಅಂದರೆ ಕೆಲವೊಮ್ಮೆ ಕ್ರಿಮಿಕೀಟಗಳು ಶ್ವೇದದಿಂದ ಹುಟ್ಟುತ್ತೆ. ಮತ್ತು ಮನುಷ್ಯರು, ಪ್ರಾಣಿಗಳೆಲ್ಲ ಗರ್ಭದಿಂದ ಹುಟ್ಟುತ್ತವೆ. ಸೊ ಇವೆಲ್ಲವೂ ಪ್ರಜಾ. ಸೊ ಎಲ್ಲರನ್ನ ನೋಡ್ಕೋಬೇಕು. ಸೊ ಅವನು ರಾಜ. ಸೊ ರಾಜ ಅಂದರೆ ಕೇವಲ ಮನುಷ್ಯರನ್ನು ನೋಡಿಕೊಂಡು ಹಸುಗಳನ್ನು ಕೊಲ್ಲೋದಲ್ಲ. ಮನುಷ್ಯರನ್ನು ಚೆನ್ನಾಗಿ ನೋಡ್ಕೋಬೇಕು, ಹಸುಗಳನ್ನು, ಎಲ್ಲ ಪ್ರಾಣಿಗಳನ್ನು, ಎಲ್ಲರಿಗೂ ಸೂಕ್ತವಾದಂಥ ಒಂದು ಸೌಕರ್ಯನ ಒದಗಿಸಿ ಕೊಡಬೇಕು. ಅಂಥವನು ನಿಜವಾಗಿಯೂ ರಾಜ ಆಗ್ತಾನೆ. ಅಂಥವನು ರಾಜ ಋಷಿ ಅಂತ ಕರೀತಾರೆ ಅವನನ್ನು. ಸೊ ಅದಕ್ಕೆ ಮಾಂಸ ತಿನ್ನುವುದನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೆ. ರೈಟ್. ಸೊ ಒಬ್ಬರನ್ನು ಕೊಂದು ಇನ್ನೊಬ್ಬರನ್ನು ಜೀವಂತವಾಗಿಡೋದು ಯಾಕೆ? ರೈಟ್. ಸೊ ಮನುಷ್ಯರನ್ನು ಕೂಡ ರಕ್ಷಣೆ ಕೊಡಬೇಕು, ಪ್ರಾಣಿಗಳಿಗೂ ಕೂಡ ರಕ್ಷಣೆ ಕೊಡಬೇಕು. ಎಲ್ಲರಿಗೊಂದು ನಿಗದಿತ ಆಹಾರ ಇದೆ. ಮನುಷ್ಯರು ಸಸ್ಯಾಹಾರಿಯನ್ನು ತಿನ್ಬೋದು. ರೈಟ್. ಧಾನ್ಯಗಳನ್ನು ಮತ್ತು ಎಲೆಗಳನ್ನು, ಪತ್ರಂ ಪುಷ್ಪಂ ಫಲಂ ತೋಯಂ ಇದನ್ನೆಲ್ಲ ಸ್ವೀಕರಿಸ್ಬೋದು, ಹಣ್ಣುಗಳನ್ನು ಸ್ವೀಕರಿಸ್ಬೋದು.
ಆದರೆ ಪ್ರಾಣಿಗಳಿಗೆ ನಿಗದಿತವಾದ ಆಹಾರ ಇದೆ. ಸೊ ನಾವು ಪ್ರಾಣಿಗಳ ಆಹಾರ ತಿನ್ನೋಕ್ಕೆ ಹೋಗಬಾರ್ದು. ಅದಕ್ಕೆ ಮಾಂಸಾಹಾರವನ್ನೇ ನಿಲ್ಲಿಸಬೇಕು ಅಂತ ಪ್ರಭುಪಾದರು ಹೇಳ್ತಾರೆ. ಸೊ ಪ್ರಭುಪಾದರು ಹೇಳ್ತಾರೆ ಸಹ, ಈ ಯುಧಿಷ್ಠಿರನಂತಹ ರಾಜರು ಆಡಳಿತದಲ್ಲಿ ಇದ್ದರೆ ಆಗ ಎಲ್ಲ ರಾಜ್ಯದಲ್ಲಿ ಎಲ್ಲ ಕಡೆ ಧರ್ಮ ಆಚರಣೆ ಜನರು ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 5ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸಂಪದ ಕೃತವೋ ಲೋಕ ಮಹಿಷಿ ಭ್ರಾತರೋ ಮಹಿ ಜಂಬೂದ್ವೀಪಾಧಿಪತ್ಯಂ ಚ ಯಶಶ್ಚ ತ್ರಿದಿವಂ ಗತಂ. ಸೊ ಸಂಪದ ಕೃತವೋ ಲೋಕ ಮಹಿಷಿ ಭ್ರಾತರೋ ಮಹಿ. ಸೊ ಈ ಒಂದು ಸಂಪತ್ತು, ಈ ಪಾಂಡವರ ಒಂದು ಸಂಪತ್ತು, ಇದರ ಒಂದು ಖ್ಯಾತಿ ಸ್ವರ್ಗಲೋಕದವರೆಗೂ ತಿಳಿಯುತ್ತಂತೆ. ಜನರಿಗೆ ಅವರಿಗೆ ಗೊತ್ತಾಗುತ್ತೆ ಎಷ್ಟೊಂದು ಸಂಪತ್ತು ಯುಧಿಷ್ಠಿರ ಮಹಾರಾಜ ಯಶವನ್ನು ಅವನು ಗಳಿಸಿದ್ದಾನೆ ಅಂತ. ಜಂಬೂದ್ವೀಪಾಧಿಪತ್ಯಂ, ಇಡೀ ಜಂಬೂದ್ವೀಪದ ಒಂದು ಅಧಿಪತಿ ಯುಧಿಷ್ಠಿರ ಮಹಾರಾಜ ಆದ. ಜಂಬೂದ್ವೀಪ ಅಂದರೆ ಕೇವಲ ಭಾರತ ಅಲ್ಲ. ಕೆಲವರು ಸ್ಕೂಲ್ ಬುಕ್ಕಲ್ಲಿ ಕಲಿಸ್ತಾರೆ, ಬರೀ ಒಂದು ಭಾರತ ನಕಾಶೆ ಇದೆಯಲ್ಲ ಅದು ಜಂಬೂದ್ವೀಪ ಅಂತ ಅಲ್ಲ. ಸೊ ಇದು ಇಡೀ ಗ್ಲೋಬ್ ಏನಿದೆ, ಈ ಒಂದು ಜಗತ್ತು, ಅದು ಇಡೀ ಫುಲ್ ಜಗತ್ತೇ ಭಾರತ ಅಂತ ಆಗಿನ ಕಾಲದಲ್ಲಿ ಕರಿತಾ ಇದ್ರು. ಅದು ಮುಂದೆ ಬರುತ್ತೆ ಈ ಅಧ್ಯಾಯದಲ್ಲಿ. ಭರತ ಅಂತ ರಾಜನಿದ್ದ, ರೈಟ್. ಸೊ ದುಷ್ಯಂತನ ಮಗ, ದುಷ್ಯಂತಲ ಮತ್ತು ಶಕುಂತಲ ಮಗ ಭರತ. ಅವನು ಇಡೀ ಜಗತ್ತಿನ ರಾಜನಾಗಿದ್ದ. ಅದಕ್ಕೆ ಈ ಜಗತ್ತಿಗೆ ಭಾರತ ವರ್ಷ ಅಂತ ಕರೀತಾರೆ. ಸೊ ಭಾರತ ವರ್ಷ ಇದೆ, ಅದರ ಮೇಲೆ ಕಿಂಪುರುಷ ವರ್ಷ ಇದೆ, ಹರಿವಂಶ ಇದೆ, ಹರಿವರ್ಷ ಇದೆ, ಇಲಾವೃತ ವರ್ಷ, ಈ ರೀತಿ 9 ವರ್ಷಗಳಿದೆ. ಎಲ್ಲ 9 ವರ್ಷ ಅಂದರೆ ಒಂದು ಭೂಮಿ, ಅದು ವಿಶಾಲವಾಗಿರುವಂಥ ಒಂದು ಸ್ಥಳ, ಪ್ರದೇಶ, ಅದೆಲ್ಲ ಸೇರಿ ಜಂಬೂದ್ವೀಪ ಅಂತ ಕರೀತಾರೆ. ನಾವು ಬರೀ ಭಾರತ ವರ್ಷ ಮಾತ್ರ ಕಾಣುತ್ತೆ ನಮಗೆ, ಆದರೆ ಬೇರೆ ವರ್ಷಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಏಕೆಂದರೆ ಅವು ಬೇರೆ ಒಂದು ಡೈಮೆನ್ಷನಲ್ಲಿದೆ. ಸೊ ಇಡೀ ಜಂಬೂದ್ವೀಪದ ಅಧಿಪತಿ ಯುಧಿಷ್ಠಿರನಾಗಿದ್ದ. ಸೊ ಅವನ ಖ್ಯಾತಿ ಎಷ್ಟಿರ್ಬೋದು. ಸೊ ಅಷ್ಟು ಸಂಪತ್ತು, ಅಷ್ಟೊಂದು ಖ್ಯಾತಿ, ಅಷ್ಟೊಂದು ಇನ್ಫ್ಲುಯೆನ್ಸ್ ಯುಧಿಷ್ಠಿರನಾಗಿತ್ತು. ಸೊ ಜಂಬೂದ್ವೀಪಾಧಿಪತ್ಯಂ ಚ ಯಶಶ್ಚ ತ್ರಿದಿವಂ, 3 ಲೋಕಗಳಲ್ಲಿ ಯುಧಿಷ್ಠಿರನ ಯಶ ತಲುಪಿತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಪ್ರಭುಪಾದರು ಹೇಳ್ತಾರೆ, ಈ ಬೇರೆ ಲೋಕಗಳಿಗೆ ನಾವು ಏರೋಪ್ಲೇನಿಂದ ಅಥವಾ ಹೆಲಿಕಾಪ್ಟರಿಂದ, ರಾಕೆಟಿಂದ ಹೋಗೋಕ್ಕಾಗಲ್ಲ. ವಿಜ್ಞಾನಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ರಾಕೆಟಲ್ಲಿ ಹೋಗೋದಕ್ಕೆ, ಆದರೆ ಹೋದರೂ ಕೂಡ ಅಲ್ಲಿ ಅವರು ಒಂದು ವಿವಿಧತೆಯನ್ನು, ವೆರೈಟಿಯನ್ನು ನೋಡೋಕ್ಕಾಗಲ್ಲ. ಯಾಕೆಂದರೆ ಅವ್ರಿಗೆ ಅಲ್ಲಿ ಹೋಗೋದಕ್ಕೆ ಕರ್ಮದ ಒಂದು ಅರ್ಹತೆ ಬೇಕಾಗುತ್ತೆ. ಈಗ ಅಮೆರಿಕಕ್ಕೆ ಹೋಗ್ಬೇಕಂದ್ರೆ ಕೆಲವೊಂದು ಅರ್ಹತೆ ಬೇಕು, ವೀಸಾ ಬೇಕು, ಇಷ್ಟು ದುಡ್ಡು ಇರಬೇಕು ಬ್ಯಾಂಕಲ್ಲಿ, ಆಗ ಮಾತ್ರ ಅವರು ಅಲೋ ಮಾಡ್ತಾರೆ. ಅದೇ ರೀತಿ ಸ್ವರ್ಗಲೋಕಕ್ಕೆ, ಚಂದ್ರಲೋಕಕ್ಕೆ ಹೋಗಬೇಕಂದ್ರೆ ಕೆಲವೊಂದು ಅರ್ಹತೆಗಳಿರಬೇಕು, ಅಷ್ಟೊಂದು ಕರ್ಮ ಇರಬೇಕು. ಆ ಒಂದು ಪುಣ್ಯ ಕರ್ಮವನ್ನು ಮಾಡಿದರೆ ಅವನು ಬೇರೆ ಲೋಕಗಳಿಗೆ ಹೋಗೋಕ್ಕೆ ಸಾಧ್ಯ. ಒಂದು ಮೆಕ್ಯಾನಿಕಲ್ ಅರೇಂಜ್ಮೆಂಟಿಂದ ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ ಅಂತ ಪ್ರಭುಪಾದರು ಹೇಳ್ತಾರೆ. ಸೊ ಒನ್ ಮಸ್ಟ್ ಕ್ವಾಲಿಫೈ ಹಿಮ್ಸೆಲ್ಫ್ ಟು ಎಂಟರ್ ಸಚ್ ಪ್ಲಾನೆಟ್ಸ್ ಬೈ ಸ್ಯಾಕ್ರಿಫೈಸ್. ಯಜ್ಞಗಳಿಂದ ಮತ್ತು ಸೇವೆಯಿಂದ ಅವರು ಅರ್ಹರಾದರೆ ಅವರು ಬೇರೆ ಲೋಕಕ್ಕೆ ಹೋಗೋಕ್ಕೆ ಸಾಧ್ಯ. ಸೊ ಆದರೆ ಯುಧಿಷ್ಠಿರನ ಖ್ಯಾತಿ ಇಷ್ಟು ಇತ್ತಂದರೆ, ಅವನು ಎಲ್ಲಿ ಭೂಮಂಡದಲ್ಲಿ ಇದ್ಕೊಂಡೆ, ಭೂಲೋಕದಲ್ಲಿಯೇ ಸ್ವರ್ಗದಂಥ ಐಶ್ವರ್ಯವನ್ನು ಇಲ್ಲಿ ಸ್ಥಾಪನೆ ಮಾಡಿದ. ಅದಕ್ಕೆ ಯುಧಿಷ್ಠಿರ ಮಹಾರಾಜನ ರಾಜಧಾನಿಗೆ ಇಂದ್ರಪ್ರಸ್ಥ ಅಂತ ಕರೀತಾಯಿದ್ರು. ಇಂದ್ರನಂತಹ ಒಂದು ಐಶ್ವರ್ಯ ಅಲ್ಲಿ ಇತ್ತು. ಸೊ ಕಿಂ ತೇ ಕಾಮಾಃ ಸುರಸ್ಪಾರ್ಹ ಮುಕುಂದ ಮನಸೋ ದ್ವಿಜಾಃ ಅಧಿಜಹ್ರೂರ್ಮುದಂ ರಾಜ್ಞಾ ಕ್ಷುದಿತಸ್ಯ ಯಥೇತರೇ. ಸುರಸ್ಪ್ರಾಹ, ಈ ಒಂದು ಸಂಪತ್ತು ದೇವತೆಗಳು ಕೂಡ ನಮಗೆ ಬೇಕು ಅಂತ ಅವರು ಇಚ್ಛೆ ಪಡ್ತಾರೆ. ಸೊ ಅಷ್ಟೊಂದು ಸಂಪತ್ತು ಯುಧಿಷ್ಠಿರನ ಹತ್ರ ಇತ್ತು. ಆದರೆ ಯುಧಿಷ್ಠಿರ ಮುಕುಂದ ಮನಸ್ಸೋ ದ್ವಿಜ, ಹೇ ದ್ವಿಜರೇ, ಶೌನಕಾದಿ ಋಷಿಗಳೇ, ಯುಧಿಷ್ಠಿರನ ಮನಸ್ಸು ಕೇವಲ ಮುಕುಂದನ ಚರಣದ ಮೇಲಿತ್ತು. ಅಧಿಜಹ್ರೂರ್ ಮುದಂ ರಾಜ್ಞಾ, ಅವರು ಈ ಸಂಪತ್ತಿನಿಂದ ಅವರು ಸಂತುಷ್ಟರಾಗಲಿಲ್ಲ, ಆದರೆ ಅವರು ಕೃಷ್ಣನನ್ನು ನೆನಪಿಸ್ಕೊಳ್ತಾ ಇದ್ದರು, ಅದಕ್ಕೆ ಅವರು ಸಂತುಷ್ಟರಾಗಿದ್ದರು. ಕ್ಷುದಿತಸ್ಯ ಯಥೇತರೆ, ಯಾವ ರೀತಿ ಒಬ್ಬ ವ್ಯಕ್ತಿಗೆ ಬಾಯಾರಿಕೆ ಆಗಿದರೆ
ಅವನು ನೀರು ಕೇಳ್ತಾನೆ. ಆಗ ನೀರಿನ ಬದಲಾಗಿ ನೀವು ಅವನಿಗೆ ಮಲ್ಕೊಳ್ಳೋದಕ್ಕೆ ಹಾಸೆ ಕೊಟ್ರಿ, ಅಥವಾ ಅವನಿಗೆ ಆಟ ಆಡೋದಕ್ಕೆ ವಿಡಿಯೋ ಗೇಮ್ ಆಡೋದಕ್ಕೆ ಮೊಬೈಲ್ ಕೊಡೋದು, ಅಥವಾ ಕಾರ್ ಕೊಡೋದು, ಬೈಕ್ ಕೊಡೋದು, ಏನೇ ಕೊಟ್ಟರು ಅವನಿಗೆ ಸಂತುಷ್ಟಿ ಸಿಗೋದಿಲ್ಲ. ಯಾಕೆ? ಬಾಯಾರಿಕೆ ಆಗಿದೆ, ನೀರು ಬೇಕು. ಒಂದು ಗ್ಲಾಸ್ ನೀರು ಕೊಟ್ಟರೆ ಸಂತುಷ್ಟನಾಗ್ಬಿಡ್ತಾನೆ. ಅದೇ ರೀತಿ ಶುದ್ಧ ಭಕ್ತರು ಅವರು ಸಂತುಷ್ಟಿಯನ್ನು ಕೇವಲ ಕೃಷ್ಣ ಸೇವೆಯಲ್ಲಿ, ಕೃಷ್ಣನ ಸ್ಮರಣೆಯಲ್ಲಿ ಅವರು ಪಡಿತಾರೆ. ಅವರಿಗೆ ಸಂಪತ್ತು, ಐಶ್ವರ್ಯ, ಧನ, ಯಶಸ್ಸು, ಅದರಿಂದ ಅವರು ನಿಜವಾದ ಸಂತುಷ್ಟಿ ಪಡೆಯೋದಿಲ್ಲ. ಕೃಷ್ಣನ ಸ್ಮರಣೆಯಲ್ಲಿ, ಕೃಷ್ಣನ ಧ್ಯಾನದಲ್ಲಿ ಅವರ ನಿಜವಾದ ಸಂತುಷ್ಟಿ ಇರುತ್ತೆ ಅಂತ. ಸೊ ಒಂದು ಮುಖ್ಯವಾದ ವಿಷಯ, ಕ್ಷುದಿತಸ್ಯ ಯಥೇತರೇ. ಸೊ ಎಲ್ಲರಿಗೂ ಹಸಿವಾಗಿದೆ. ಯಾವ ಹಸಿವಿದೆ? ಭಗವಂತನು ಬೇಕು ಅನ್ನುವ ಹಸಿವು ಎಲ್ಲರಲ್ಲಿ ಇದೆ. ಆದರೆ ಭಗವಂತನನ್ನು ಬಿಟ್ಟು ಎಲ್ಲ ಮೊಬೈಲು, ಲ್ಯಾಪ್ಟಾಪು, ಕಾರು, ದುಡ್ಡು, ಸಂಪತ್ತು, ಐಶ್ವರ್ಯ ಎಲ್ಲವನ್ನು ಪಡಿತಾ ಇದ್ದೀವಿ, ಆದರೂ ಸಂತುಷ್ಟಿ ಸಿಗೋದಿಲ್ಲ. ಅದಕ್ಕೆ ಜನರು ಕೃಷ್ಣನ ಆಶ್ರಯವನ್ನು ಪಡೆದರೆ ಆಗ ನಿಜವಾಗಿಯೂ ಸಂತುಷ್ಟಿಯನ್ನು ಪಡಿತಾರೆ ಅಂತ ಇಲ್ಲಿ ಯುಧಿಷ್ಠಿರನಿಂದ ನಾವು ಕಲಿಬಹುದು. ಸೊ ಅದು ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಉದಾಹರಣೆ ಅಂದರೆ, ಮೀನನ್ನು ನೀರಿಂದ ಹೊರಗಡೆ ತೆಗೆದ್ರೆ ಮೀನಿಗೆ ಏನೇ ಕೊಡಿ, ಒಂದು ನೈಸ್ ಒಳ್ಳೆ ಸೋಫಾ ಕೊಡಿ ಕೂತ್ಕೊಳ್ಳೋದಕ್ಕೆ, ಟಿ ವಿ ಕೊಡಿ ನೋಡೋದಕ್ಕೆ, ಮ್ಯಾಗಝಿನ್ಸ್ ಕೊಡಿ ಓದೋದಕ್ಕೆ, ಕುಡಿಯೋದಕ್ಕೆ ಸಾಫ್ಟ್ ಡ್ರಿಂಕ್ಸ್, ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಇಡಿ, ಎಷ್ಟೇ ಏನೇ ಕೊಟ್ಟರೂ ಅದು ಸಂತುಷ್ಟವಾಗಿರೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಮತ್ತೆ ಎತ್ತಿ ನೀರಲ್ಲಿ ಹಾಕಬೇಕು. ಅದೇ ರೀತಿ ಆತ್ಮ, ಭಗವಂತನ ಸೇವಕ, ಆತ್ಮನನ್ನು ಎಷ್ಟೇ ಭೌತಿಕ ಇಂದ್ರ ತೃಪ್ತಿಯಲ್ಲಿ ತೊಡಗಿಸಿದ್ರೂ ಕೂಡ ಸಂತುಷ್ಟಿ ಸಿಗೋದಿಲ್ಲ. ಸೊ ಆತ್ಮನನ್ನು ಯಾವಾಗ ನಾವು ದೇವರ ಸೇವೆಯಲ್ಲಿ ತೊಡಗಿಸ್ತೀವೋ ಆಗ ಮಾತ್ರ ಸಂತುಷ್ಟಿ ಸಿಗುತ್ತೆ ಅಂತ ಯುಧಿಷ್ಠಿರನಿಂದ ಇಲ್ಲಿ ಕಲಿಬೋದು ನಾವು. ಆಗ ಇದರ ನಂತರ ಯುಧಿಷ್ಠಿರನ ಸಾಮ್ರಾಜ್ಯದ ವರ್ಣನೆ ಮಾಡಿದ ನಂತರ ಈಗ ಸೂತ ಗೋಸ್ವಾಮಿಯವರು ಪರೀಕ್ಷಿತನ ಬಗ್ಗೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮಾತುರ್ ಗರ್ಭಗತೋ ವೀರ ಸ ತದಾ ಭೃಗುನಂದನ ದದರ್ಶ ಪುರುಷಂ ಕಂಚಿತ್ ದಹ್ಯಮಾನೋ ಅಸ್ತ್ರ ತೇಜಸ. ಸೊ ತನ್ನ ಮಾತೆಯ ಗರ್ಭದಲ್ಲಿ ವೀರ ಅಂತ ಕರೀತಿದ್ದಾರೆ. ಪರೀಕ್ಷಿತನಿಗೆ ವೀರ ಅಂತ ಕರೀತಾರೆ. ವೀರ ಅಂದರೆ ತುಂಬ ಪರಾಕ್ರಮಿ, ಶಕ್ತಿಶಾಲಿ. ಸೊ ದದರ್ಶ ಪುರುಷಂ, ಆಗ ಗರ್ಭದಲ್ಲಿ ಬ್ರಹ್ಮಾಸ್ತ್ರ ಬರ್ತಿರ್ಬೇಕಾದ್ರೆ ಆಗ ಪುರುಷನ ದರ್ಶನ ಆಗುತ್ತೆ. ಆ ಬ್ರಹ್ಮಾಸ್ತ್ರ ಅವನ ಶರೀರವನ್ನು ಸುಡ್ತಾ ಇತ್ತು. ಆ ಸಮಯದಲ್ಲಿ ಕೃಷ್ಣ ಬಂದು ರಕ್ಷಣೆಯನ್ನು ಮಾಡ್ತಾನೆ ಅಂತ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ. ಸೊ ಯುಧಿಷ್ಠಿರನ ಗುಣಗಳ ಒಂದು ಸಾರಾಂಶ ಇಲ್ಲಿ ಕೊಟ್ಟಿದ್ದಾರೆ. ಸಮೃದ್ಧವಾಗಿ ಆಡಳಿತವನ್ನು ಮಾಡಿದನು, ತಂದೆ ಹಾಗೆ ಮಾಡಿದನು, ಸ್ವಾರ್ಥವಿಲ್ಲದೆ ಕೃಷ್ಣನನ್ನು ಸದಾ ಸ್ಮರಿಸುತ್ತಾ ಮಾಡಿದನು, ಅವನ ಐಶ್ವರ್ಯದ ಯಶಸ್ಸು 3 ಲೋಕಗಳಲ್ಲಿ ತಲುಪಿತು ಅಂತ ಇಲ್ಲಿ ಹೇಳಿದ್ದಾರೆ. ಸೊ ನಂತರ 7ನೇ ಶ್ಲೋಕದಲ್ಲಿ ಪರೀಕ್ಷಿತ ಗರ್ಭದಲ್ಲಿದ್ದಾನೆ. ಗರ್ಭದಲ್ಲಿರಬೇಕಾದ್ರೆ ಒಂದು ಬ್ರಹ್ಮಾಸ್ತ್ರ ಬರ್ತಾ ಇದೆ. ಆ ಬ್ರಹ್ಮಾಸ್ತ್ರದಿಂದ ರಕ್ಷಣೆಯನ್ನು ಕೊಡೋದಕ್ಕೆ ಗದಾಪಾಣಿ ಕೃಷ್ಣ ಒಳಗಡೆ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿ ಆ ಒಂದು ಪರೀಕ್ಷಿತ ನೋಡ್ತಾ ಇದ್ದಾನೆ ನೋಡಿ, ಯಾರು ಇವರು ಅಂತ. ಸೊ ಪರೀಕ್ಷಿತನಿಗೆ ಭಗವಂತನ ದರ್ಶನ ಮಾತೆಯ ಗರ್ಭದಲ್ಲಿಯೇ ಆಯಿತು ಅಂತ ಅದೃಷ್ಟವಂತ ಅವನು. ಇಲ್ಲಿದೆ ನೋಡಿ ಶ್ಲೋಕ. ಮಾತುರ್ ಗರ್ಭೋಸ್ ಗತೋ ವೀರ ಸಹ ತದಾ ಭೃಗುನಂದನ ದದರ್ಶ ಪುರುಷಂ ಕಂಚೆ ದಹ್ಯಮಾನು ಅಸ್ತ್ರ ತೇಜಸ. ಅಸ್ತ್ರದ ತೇಜದಿಂದ, ಬ್ರಹ್ಮಾಸ್ತ್ರದ ತೇಜದಿಂದ ಅವನ ಶರೀರ ಸುಡ್ತಾ ಇತ್ತು. ಆ ಸಮಯದಲ್ಲಿ ಕೃಷ್ಣ ಪ್ರವೇಶ ಮಾಡ್ತಾನೆ. ಸೊ ಅಂಥ ಒಂದು ಬ್ರಹ್ಮಾಸ್ತ್ರದ ತೇಜವನ್ನು ಸಹಿಸಿಕೊಂಡ ಪರೀಕ್ಷಿತ, ಅದಕ್ಕೆ ಪರೀಕ್ಷಿತನಿಗೆ ವೀರ ಅಂತ ಕರೆದಿದ್ದಾರೆ. ಇನ್ನೂ ಹುಟ್ಟಿರಲಿಲ್ಲ ಅವನಿಗೆ ಯಾವ ರೀತಿಯ ಒಂದು ಬಲ ಇರಲಿಲ್ಲ, ಆದರೆ ಆ ಒಂದು ತೇಜಸ್ಸನ್ನು ಅವನು ಸಹಿಸ್ಕೊಳ್ತಾನೆ. ಅದಕ್ಕೆ ವೀರ ಅಂತ ಇಲ್ಲಿ ಅವನಿಗೆ ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ. ಭಗವಂತನ ಸೌಂದರ್ಯ ಎಷ್ಟು ಸುಂದರವಾಗಿದೆ. ಇದು 3ನೇ ಅಧ್ಯಾಯದ ಒಂದು ಶ್ಲೋಕ.
ಹಾಸಂ ಹರೇರವನತಾ ಕಿಲ ಲೋಕಶೀವ್ರ ಶೋಕಾಶ್ರುಸಾಗರ ವಿಶೋಷಣಮತ್ಯುದಾರಂ ಸಮ್ಮೋಹನಾಯ ರಚಿತಂ ನಿಜಮಾಯಸ್ಯ ಭೂಮಂಡಲಂ ಮುನಿಕೃತೆ ಮಕರಧ್ವಜಸ್ಯ. ಕೃಷ್ಣನ ಒಂದು ಹಸನ್ ಮುಖದ ವರ್ಣನೆಯಲ್ಲಿದೆ. ಹಾಸಂ ಹರೇರ್ ಅವನತಾಕಿಲ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣ. ಕೃಷ್ಣನ ಒಂದು ಹಸನ್ ಮುಖದ ದರ್ಶನ ಮಾಡಿದಾಗ ಶೋಕ ಅಶ್ರು ಸಾಗರ ಒಣಗಿ ಹೋಗುತ್ತಂತೆ, ಶೋಕವೇ ನಾಶವಾಗುತ್ತೆ. ಸಮ್ಮೋಹನಾಯ ರಚಿತಂ ನಿಜಮಾಯಸ್ಯ ಭ್ರೂಮಂಡಲಂ ಮುನಿಕೃತೆ ಮಕರಧ್ವಜಸ್ಯ. ಮಕರಧ್ವಜ ಅಂದರೆ ಕಾಮದೇವ. ಕಾಮದೇವನನ್ನು ಕೂಡ ಸಮ್ಮೋಹಿತವಾಗಿ ಮಾಡುವಂತಹ ಶಕ್ತಿ ಕೃಷ್ಣನ ಸೌಂದರ್ಯದಲ್ಲಿದೆ, ಕೃಷ್ಣನ ಭ್ರೂಕುಟಿಯಲ್ಲಿದೆ. ಸೊ ಅವರು ತಮ್ಮ ಐಬ್ರೋಸ್ನ ಭ್ರೂಕುಟಿಯನ್ನು ಸ್ವಲ್ಪ ಮೇಲೆ ಎತ್ತಿದರೆ ಸಾಕು, ಆ ಒಂದು ಸೌಂದರ್ಯವನ್ನು ನೋಡಿ ಕಂದರ್ಪ ಕಾಮದೇವ ಕೂಡ ಮೂರ್ಛಿತನಾಗ್ತಾನೆ. ಅಂಥ ಒಂದು ಸೌಂದರ್ಯ ಕೃಷ್ಣನದಾಗಿದೆ ಅಂತ ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಧ್ಯಾನಾಯನಂ ಪ್ರಹಸಿತಂ ಬಹುಲಾದರೋಷ್ಠ ಭಾಸಾರುಣಾಯುಧ ಧಿಯಾ ದ್ವಿಜಕುಂಡ ಪಂಕ್ತಿ ಧ್ಯಾಯೇತ್ ಸ್ವದೇಹ ಕುಹರೆ ವಸಿತಸ್ಯ ವಿಷ್ಣೋರ್ಭಕ್ತ್ಯಾರ್ಧಯಾರ್ಪಿತಮನಾ ನ ಪೃಥಕ್ ದಿದೃಕ್ಷೇತ್. ಧ್ಯಾನಾಯನಂ, ನಾನು ಧ್ಯಾನವನ್ನು ಮಾಡ್ತೀನಿ. ಪ್ರಹಸಿತಂ ಬಹುಲಾದರೋಷ್ಠ, ಅವರ ತುಟಿ ಮತ್ತು ಅವರ ಹಲ್ಲುಗಳನ್ನು ದರ್ಶನ ಮಾಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಪ್ರಹಸಿತಂ, ಅವರು ಕೃಷ್ಣ ನಕ್ಕಾಗ ಸ್ವಲ್ಪ ತುಟಿಗಳು ಓಪನ್ ಆಗುತ್ತೆ, ತೆಗೆಯುತ್ತೆ, ಆಗ ಒಳಗಡೆ ಇರುವಂಥ ಹಲ್ಲುಗಳು ಕಾಣುತ್ತೆ. ಭಾಸಾರುಣಾಯಿತ ತನು ದ್ವಿಜಕುಂಡ ಪಂಕ್ತಿ. ಕುಂದ ಪಂಕ್ತಿ ಅಂದರೆ ಮಲ್ಲಿಗೆ ಹೂವಿನ ಒಂದು ಪಂಕ್ತಿಯ ಥರ. ಮಲ್ಲಿಗೆ ಹೂವು ತುಂಬ ಚೆನ್ನಾಗಿ ಹಲ್ಲಿನ ಥರನೇ ಕಾಣುತ್ತೆ, ತುಂಬ ಬಿಳಿ ಬಿಳಿ. ಆ ಒಂದು ಮಲ್ಲಿಗೆ ಹೂವಿನ ಒಂದು ಪಂಕ್ತಿಯ ಥರ ಕೃಷ್ಣನ ಹಲ್ಲುಗಳು ಕಾಣ್ತಾ ಇತ್ತು ಸುಂದರವಾಗಿ. ಮತ್ತು ತನ್ನ ತುಟಿಯಿಂದ ಅದು ರಕ್ತವರ್ಣ, ಕೆಂಪು ಬಣ್ಣ ಹಲ್ಲಿನ ಮೇಲೆ ರಿಫ್ಲೆಕ್ಟ್ ಆಗ್ತಾಯಿತ್ತು. ಸೊ ಒಂದು ಅರುಣ, ಭಾಸಾರುಣ, ಅರುಣ ಅಂದರೆ ಒಂಥರ ಕೆಂಪು ಬಣ್ಣ. ಸೊ ತಮ್ಮ ತುಟಿಗಳಲ್ಲಿ ಅಲ್ಲಿರುವಂತಹ ಕೆಂಪು ಬಣ್ಣ ಹಲ್ಲುಗಳಲ್ಲಿ ರಿಫ್ಲೆಕ್ಟ್ ಆಗ್ತಾಯಿತ್ತು. ಧ್ಯಾಯೇತ್ ಸ್ವದೇಹ ಕುಹರೆ ವಸಿತಶ್ಯ ವಿಷ್ಣು. ನನ್ನ ಹೃದಯದಲ್ಲಿರುವಂತಹ ವಿಷ್ಣುವನ್ನು ನಾನು ಧ್ಯಾನ ಮಾಡ್ತೀನಿ. ಭಕ್ತ್ಯಾರ್ಧಯಾರ್ಪಿತ ಮನಃ ನ ಪೃಥಕ್ ದಿದೃಶ್ಯೇತ್. ಭಕ್ತಿಯಿಂದ ನಾನು ದರ್ಶನ ಮಾಡ್ತೀನಿ, ಅಂದರೆ ಬೇರೆ ಯಾವುದು ದರ್ಶನ ಮಾಡೋಕ್ಕೆ ನನಗೆ ಇಚ್ಛೆ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ 3ನೇ ಅಧ್ಯಾಯದಲ್ಲಿ, 3ನೇ ಸ್ಕಂದದಲ್ಲಿ. ಸೊ ಪರೀಕ್ಷಿತನ ಜನ್ಮ ಆಗುತ್ತೆ. ಇನ್ನಿಷ್ಟು ಶ್ಲೋಕಗಳನ್ನು ನಾನು ನೋಡೋಣ. ಇಲ್ಲಿ 8ನೇ ಶ್ಲೋಕ ನೋಡಿಲ್ಲ. 8 ಮತ್ತು 9ನೇ ಶ್ಲೋಕದಲ್ಲಿ ಅಂಗುಷ್ಟ ಮಾತ್ರಂ ಅಮಲಂ ಸ್ಫುರತ್ ಪುರಟಮೌಲಿನಂ ಅಪೀವ್ಯದರ್ಶನಂ ಶ್ಯಾಮಂ ತಡಿದ್ವಾಸಸಮಚ್ಯುತಂ. ಅಂಗುಷ್ಟ ಮಾತ್ರಂ, ಕೃಷ್ಣನ ಸೈಜ್ ಎಷ್ಟಿತ್ತು? ಬೇರೆ ಅಂಗುಷ್ಟ ಮಾತ್ರ, ಇಷ್ಟು ಸೈಜು. ಅಮಲಂ ಅಂದರೆ ದಿವ್ಯವಾದಂಥ ಒಂದು ದೃಶ್ಯನ ನೋಡ್ತಾರೆ. ಸ್ಫುರತ್ ಪುರಟ ಮೌಲಿನಂ, ಒಂದು ಬಂಗಾರ ಚಿನ್ನದ ಥರ ಹೊಳಿತಿರುವಂತಹ ಒಂದು ಕಿರೀಟವನ್ನು ಧರಿಸಿದರು. ಅಪೀವ್ಯ ದರ್ಶನಂ ಶ್ಯಾಮಂ, ನೀಲಿ ಬಣ್ಣ, ಶ್ಯಾಮವರ್ಣ. ತಡಿದ್ವಾಸಸಮಚ್ಯುತಂ, ಅವರ ವಸ್ತ್ರ ತಡಿತ್ ಅಂದರೆ ಮಿಂಚಿನ ಥರ ಅವರಿಗೆ ಕಾಣ್ತಾ ಇತ್ತು. ಸೊ ಅಂಥ ಮಿಂಚಿನಂತೆ ಹೊಳೆಯುವಂತಹ ಒಂದು ಪೀತಾಂಬರ ವಸ್ತ್ರವನ್ನು ವಿಷ್ಣು ಧರಿಸಿದರು. ಅವರ ದರ್ಶನವನ್ನು ಪರೀಕ್ಷಿತ ಗರ್ಭದಲ್ಲಿಯೇ ಮಾಡ್ತಾನೆ. ಶ್ರೀಮದ್ದೀರ್ಘ ಚತುರ್ಬಾಹುಂ, ಚತುರ್ಬಾಹು ಕೃಷ್ಣ ದ್ವಿಭುಜ ರೂಪ, ಆದರೆ ಗರ್ಭದಲ್ಲಿ ಪ್ರವೇಶ ಮಾಡಿದಾಗ ಗದೆಯನ್ನು ಹಿಡ್ಕೊಂಡು ಹೋಗ್ತಾನೆ, ಸೊ ರಕ್ಷಣೆ ಮಾಡೋದಕ್ಕೆ. ಸೊ ಕೃಷ್ಣನ ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮ 4 ಹಸ್ತಗಳಿರುತ್ತೆ. ಶಂಖ ಮತ್ತು ಕಮಲದಿಂದ ಅವರು ಭಕ್ತರಿಗೆ ಆಶೀರ್ವಾದ ಮಾಡ್ತಾರೆ, ರೈಟ್. ಸೊ ಧ್ರುವ ಮಹಾರಾಜರಿಗೆ ಶಂಖದ ಸ್ಪರ್ಶ ಮಾಡಿ ಆಶೀರ್ವಾದ ಮಾಡ್ತಾರೆ. ಸೊ ಕಮಲದ ಹೂವಿನಲ್ಲೂ ಕೂಡ ಆಶೀರ್ವಾದವನ್ನು ಮಾಡ್ತಾರೆ. ಆದರೆ ಚಕ್ರ ಮತ್ತು ಗದಾ ಎರಡರಿಂದ ಭಕ್ತರಿಗೆ ತೊಂದರೆ ಕೊಡುವಂತಹ ದುಷ್ಟರಿಗೆ ಸಂಹಾರ ಮಾಡ್ತಾರೆ. ಸೊ ಇಲ್ಲಿ ಬ್ರಹ್ಮಾಸ್ತ್ರದ ಸಂಹಾರವನ್ನು ಮಾಡೋದಕ್ಕೆ ಕೃಷ್ಣ ಗದಾ ತಗೊಂಡು ಬರ್ತಾನೆ, ಅದಕ್ಕೆ ಚತುರ್ಭುಜ ರೂಪವನ್ನು ತಗೊಂಡು ಬರ್ತಾನೆ.
ಶ್ರೀಮದ್ ದೀರ್ಘ ಚತುರ್ಬಾಹು ತಪ್ತ ಕಾಂಚನ ಕುಂಡಲಂ. ಅವ್ರ ಕಿವಿಯಲ್ಲಿರುವಂತಹ ಕುಂಡಲ ಒಂದು ಕರಗಿರುವಂತಹ ಚಿನ್ನದ ಥರ ಅದು ಹೊಳಿತಾ ಇತ್ತು. ಕ್ಷತಜಾಕ್ಷಂ ಗದಾಪಾಣಿಂ. ಕ್ಷತಜ ಅಂದರೆ ರಕ್ತ, ಅಕ್ಷ ಅಂದರೆ ಕಣ್ಣುಗಳು ಕೋಪದಿಂದ ಕೆಂಪಾಗಿತ್ತು. ನನ್ನ ಭಕ್ತನಿಗೆ ನೀನು ಕಷ್ಟ ಕೊಡ್ತಾ ಇದೆಯಾ ಅಶ್ವತ್ಥಾಮ ಅಂತ ಕೋಪ ಬಂದಿತ್ತು ಕೃಷ್ಣನಿಗೆ. ಅದಕ್ಕೆ ಕ್ಷತಜ ಅಕ್ಷ. ಕ್ಷತಜಾಕ್ಷ ಗದಾಪಾಣಿಂ, ಗದೆಯನ್ನು ಇಟ್ಕೊಂಡಿದ್ದ. ಆತ್ಮನಃ ಸರ್ವತೋ ದಿಶಂ. ಸೊ ಎಲ್ಲ ದಿಕ್ಕಿನಲ್ಲಿ ಅವರು ಸ್ವಯಂ ಅವರು ಭ್ರಮಣ ಮಾಡಿ ರಕ್ಷಣೆಯನ್ನು ಮಾಡ್ತಾಯಿದ್ರು. ಪರಿಭ್ರಮಿತಂ ಉಲ್ಕಾಭಾಂ. ಅವರು ಪರೀಕ್ಷಿತನ ಅವರು ಪ್ರದಕ್ಷಿಣೆ ಮಾಡಿ ಪರೀಕ್ಷಿತನ ರಕ್ಷಣೆಯನ್ನು ಮಾಡ್ತಾಯಿದ್ರು. ಸೊ ಮತ್ತು ಉಲ್ಕಾಭಾಂ ಭ್ರಾಮಯಂತಂ ಗದಾಮುಹು. ಸೊ ಗದೆಯನ್ನು ಪರಿಭ್ರಮಿತಂ ಅಂದರೆ ತಿರುಗಿಸ್ತಾ ಇದ್ರಂತೆ ಹೀಗೆ ಫಾಸ್ಟಾಗಿ. ಅದರಿಂದ ಉಲ್ಕಾಭ ಅಂದರೆ ಒಂದು ಬೆಂಕಿಯ ಥರ ಒಂದು ಪ್ರಕಾಶ ಶಾಖೆ ಅದರಿಂದ ಬರ್ತಾಯಿತ್ತು. ಉಲ್ಕಾಭಾಂ ಭ್ರಾಮಯಂತಂ. ಸೊ ಉಲ್ಕಾಭಾಂ ಅಂದರೆ ಕೂಡ ಹೇಗೆ ಒಂದು ನಕ್ಷತ್ರಗಳು ಕೆಲವೊಮ್ಮೆ ಬೀಳುತ್ತೆ ಕೆಳಗೆ, ಮೇಲಿಂದ ಕೆಳಗೆ ಪ್ರಕಾಶಮಯವಾಗಿ ಬೀಳುತ್ತೆ, ರೈಟ್. ಸೊ ಅದೇ ರೀತಿ ಒಂದು ಒಂದು ಪ್ರಕಾಶ ಗದೆಯಿಂದ ಬರ್ತಾಯಿತ್ತು. ಸೊ ಮುಹು ಸತತವಾಗಿ ಪದೇ ಅವರು ಪ್ರದಕ್ಷಿಣೆಯನ್ನು ಮಾಡಿ ಪರೀಕ್ಷಿತನಿಗೆ ರಕ್ಷಣೆಯನ್ನು ಕೊಟ್ಟರು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಭಗವಂತನ ದಿವ್ಯವಾದ ದರ್ಶನವನ್ನು ಪರೀಕ್ಷಿತ ಗರ್ಭದಲ್ಲಿಯೇ ಮಾಡ್ತಾನೆ. ಸೊ ಭಗವಂತನ ನೋಡೋದು ತುಂಬ ಕಷ್ಟ ಜನರಿಗೆ, ಆದರೆ ಪರೀಕ್ಷಿತನಿಗೆ ಗರ್ಭದಲ್ಲಿ ದರ್ಶನ ಆಯಿತು. ಸೊ ನಮಗೆ ಆ ರೀತಿ ಸೌಭಾಗ್ಯ ಸಿಗಲಿಲ್ಲ, ಸುಮಾರು ಜನರಿಗೆ ಸಿಗೋದಿಲ್ಲ. ಅದಕ್ಕೆ ನಮಗೋಸ್ಕರ ಕೃಷ್ಣ ಅರ್ಚಾ ವಿಗ್ರಹದ ರೂಪದಲ್ಲಿ ಬರ್ತಾರೆ ಅಂತ ಪ್ರೂಪದಲ್ಲಿ ಹೇಳ್ತಾರೆ. ದೇವಸ್ಥಾನದಲ್ಲಿರುವಂತಹ ವಿಗ್ರಹಗಳು ಅರ್ಚಾ ವಿಗ್ರಹ, ಅಂದರೆ ಅವರ ಪೂಜೆಯನ್ನು ಮಾಡ್ಬೋದು. ಸೊ ಸ್ವಯಂ ಕೃಷ್ಣ ಈ ಅರ್ಚಾ ರೂಪದಲ್ಲಿ ಬಂದು ನಮಗೆ ಒಂದು ಸೇವೆಯ ಅವಕಾಶವನ್ನು ಕೊಡ್ತಾನೆ. ಸೊ ಅರ್ಚಾ ವಿಗ್ರಹ ಸೇವೆ ಮಾಡುವುದು, ಅರ್ಚಾ ವಿಗ್ರಹದ ದರ್ಶನ ಮಾಡುವುದು ಕೃಷ್ಣನನ್ನು ನೋಡೋದಕ್ಕೆ ಅಭಿನ್ನ. ಸೊ ಅರ್ಚಾ ವಿಗ್ರಹ ಕೃಷ್ಣನಿಂದ ಅಭಿನ್ನ ಅಂತ ಪೂರ್ವಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾರಿಗೆ ಕೃಷ್ಣನನ್ನು ನೋಡಬೇಕಿದೆಯೋ ಅವರು ಇಸ್ಕಾನ್ ದೇವಸ್ಥಾನಕ್ಕೆ ಬಂದು ಕೃಷ್ಣನನ್ನು ನೋಡಿ, ಕೃಷ್ಣನನ್ನು ಅರ್ಚನೆ ಮಾಡಿ, ಪೂಜೆ ಮಾಡಿ, ನಮಸ್ಕರಿಸಿ ಪ್ರಸಾದವನ್ನು ಸ್ವೀಕರಿಸ್ಬೋದು. ಸೊ ಅದು ಸಾಕ್ಷಾತ್ ಕೃಷ್ಣನನ್ನು ನೋಡಿದ ಹಾಗೆ, ಅದು ಅಭಿನ್ನ. ಸೊ ನಂತರ ಅಸ್ತ್ರ ತ್ವೇಜಃ ಸ್ವಗದಯ ನೀಹಾರಂ ಇವ ಗೋಪತಿ ವಿದಮಂತಂ ಸನ್ನಿಕರ್ಷೆ ಪರ್ಯೈಕ್ಷತ ಕ ಇತ್ಯಸೌ. ಸೊ ಆಗ ಆ ಬ್ರಹ್ಮಾಸ್ತ್ರವನ್ನು ನಿಹಾರವನ್ನು ಮಾಡ್ತಾರೆ. ಹೇಗೆ ಸೂರ್ಯ ಬೆಳಿಗ್ಗೆ ಆಗಬೇಕಾದ್ರೆ ಸೂರ್ಯೋದಯ ಕಾಲದಲ್ಲಿ ಡ್ಯೂ ಡ್ರಾಪ್ಸ್ ಅಂತ ಕರೀತಾರೆ, ಮಂಜಿನ ನೀರಿನ ಹನಿ. ಸೊ ಎಲ್ಲ ಕಡೆ ಗಿಡಗಳ ಮೇಲೆ ಅಥವಾ ಆಕಾಶದಲ್ಲಿ ಸೇರಿಕೊಂಡಿರುತ್ತೆ. ಸೊ ಸೂರ್ಯ ಪ್ರಕಾಶಮಯವಾದಾಗ ಎಲ್ಲ ನೀರು ಹಾವಿಯಾಗೋಗ್ಬಿಡುತ್ತೆ, ಅದು ನಿಹಾರ, ಅದರ ಮಂಜು ನಾಶವಾಗುತ್ತೆ. ಅದೇ ರೀತಿ ಬ್ರಹ್ಮಾಸ್ತ್ರದ ತೇಜಸ್ಸನ್ನು ಕೃಷ್ಣ ನಾಶ ಮಾಡ್ದ. ವಿಧೂಯತ್ತದ್ ಅಮೇಯಾತ್ಮ ಭಗವಾನ್ ಧರ್ಮಗುಬ್ ವಿಭುಃ ಮಿಷತೋ ದಶಮಾಸಸ್ಯ ತತ್ರೈವಾಂತರ್ದದೇ ಹರಿಃ. ಸೊ ಈ ರೀತಿ ಪರೀಕ್ಷಿತನಿಗೆ ದರ್ಶನವನ್ನು ಕೊಟ್ಟು ಅಂತರ್ದದೇ ಹರಿ, ಕ್ಷಣದಲ್ಲಿಯೇ ಕೃಷ್ಣ ಅದೃಶ್ಯವಾಗ್ತಾನೆ. ಆಗ ಪರೀಕ್ಷಿತನಿಗೆ ಕುತೂಹಲ ಆಯಿತು, ಯಾರೂರು ನನ್ನ ರಕ್ಷಣೆ ಮಾಡೋಕ್ಕೆ ಬಂದವರು ಅಂತ. ಸೊ ಹುಟ್ಟಿದ ಮೇಲೆ ಪರೀಕ್ಷಿತ ಮಹಾರಾಜ ಪರೀಕ್ಷಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲಿ ಆ ಪುರುಷ, ನನಗೆ ರಕ್ಷಣೆ ಕೊಟ್ಟವರು ಎಲ್ಲಿದ್ದಾರೆ ಅಂತ. ಅದಕ್ಕೆ ಪರೀಕ್ಷಿತನ ಹೆಸರು ಪರೀಕ್ಷಿತ್ ಅಂತ ಬರುತ್ತೆ. ಸೊ ಕೃಷ್ಣನನ್ನು ಸತತವಾಗಿ ಹುಡುಕ್ತಾ ಇದ್ದ. ಸೊ ಪರೀಕ್ಷಿತನ ಜನ್ಮ ನಂತರ ಯುಧಿಷ್ಠಿರ ಮಹಾರಾಜನಿಗೆ ತುಂಬ ಸಂತಸ ಆಗುತ್ತೆ, ತುಂಬ ಹರ್ಷಿತನಾಗ್ತಾನೆ.
ನಮ್ಮ ಕುರು ವಂಶದ ಅಂತಿಮ ಒಬ್ಬ ಮಗು ಇಲ್ಲಿ ಹುಟ್ಟಿದೆ ಅಂತ. ಅದಕ್ಕೆ ಸಂತಸದಲ್ಲಿ ಯುಧಿಷ್ಠಿರ ಮಹಾರಾಜ ಎಲ್ಲ ಬ್ರಾಹ್ಮಣರನ್ನು ಕರೆಸ್ತಾನೆ. ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಎಲ್ಲರಿಗೂ ಸಂತೋಷವಾಗಿದೆ. ಋಷಿ ಮುನಿಗಳು ಯಜ್ಞ ಮಾಡ್ತಾ ಇದ್ದಾರೆ, ಹಸುಗಳನ್ನು ದಾನ ಕೊಡ್ತಾ ಇದ್ದಾರೆ. ಈ ರೀತಿ ಯುಧಿಷ್ಠಿರ ಮಹಾರಾಜ ಆಚರಿಸ್ತಾನೆ ಪರೀಕ್ಷಿತ್ ಮಹಾರಾಜನ ಹುಟ್ಟಿದ ಸಮಯವನ್ನು. ಈಗ 12ನೇ ಶ್ಲೋಕದಿಂದ ಪರೀಕ್ಷಿತ ಮಹಾರಾಜನ ಜನ್ಮ ಹೇಗಾಯಿತು ಅಂತ ಇಲ್ಲಿ ತೋರಿಸ್ತಾರೆ. ತತಃ ಸರ್ವಗುಣೋದರ್ಕೆ ಸಾನುಕೂಲಗ್ರಹೋದಯೇ ಜಜ್ನೇ ವಂಶಧರ ಪಾಂಡೋರ್ ಭೂಯಃ ಪಾಂಡುರ್ಯವೋಜಸ. ಸ ಅನುಕೂಲ ಗೃಹೋದಯೇ, ಆ ಗ್ರಹ ರಾಶಿಗಳ ಒಂದು ಸ್ಥಿತಿ ಶುಭ ಗಳಿಗೆಯನ್ನು ಸೂಚಿಸಿದಾಗ ಆ ಶುಭ ಗಳಿಗೆಯಲ್ಲಿ ಪರೀಕ್ಷಿತನ ಜನ್ಮವಾಗುತ್ತೆ. ಸೊ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಪ್ರಭಾವ ಮನುಷ್ಯನ ಮೇಲೆ ಹೇಗೆ ಬೀರುತ್ತೆ ಅಂತ ಒಂದು ವಿಜ್ಞಾನ ಇದೆ. ಸೊ ನಾವು ಸ್ವತಂತ್ರರಾಗಿಲ್ಲ, ಗ್ರಹಗಳು ನಮ್ಮನ್ನು ಕಂಟ್ರೋಲ್ ಮಾಡ್ತವೆ. ರೈಟ್, ಮನಸ್ಸಿಗೆ ಗ್ರಹ ಚಂದ್ರ, ಕಣ್ಣುಗಳಿಗೆ ದೃಷ್ಟಿಗೆ ಗ್ರಹ ಸೂರ್ಯ, ಈ ರೀತಿ ಹಲವಾರು ಗ್ರಹಗಳು ನಮ್ಮ ದೇಹವನ್ನು ಒಂದು ನಿಯಂತ್ರಣ ಮಾಡ್ತವೆ. ನಾವು ಸ್ವತಂತ್ರರಲ್ಲ. ಸೊ ಗ್ರಹಗಳ ಪ್ರಭಾವದಿಂದ ನಮ್ಮ ಕರ್ಮ ಅನುಸಾರವಾಗಿ ನಾವು ಒಂದು ಸಮಯದಲ್ಲಿ ಹುಟ್ಟಿರ್ತೀವಿ. ಆ ಸಮಯದಲ್ಲಿ ಕೆಲವೊಂದು ಗ್ರಹಗಳು ಪ್ರಭಾವಶಾಲಿಯಾಗಿರ್ತವೆ. ಸೊ ಹುಟ್ಟಿದ ಸಮಯವನ್ನು ಮತ್ತು ತಿಥಿಯನ್ನು ತಿಳಿದಿದ್ದರೆ ಆ ವ್ಯಕ್ತಿಯ ಕೆಲವೊಂದು ಲಕ್ಷಣಗಳನ್ನು ನಾವು ಕಂಡುಹಿಡಿಯಬಹುದು. ಅದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರುತ್ತೆ. ಸೊ ಪ್ರಾಮಾಣಿಕ ಜ್ಯೋತಿಷ್ಯರು ಈ ಜ್ಞಾನವನ್ನು ದುರುಪಯೋಗ ಪಡಿಸದೆ ಈ ಜ್ಞಾನದಿಂದ ಹೇಗೆ ಭಕ್ತಿಯಲ್ಲಿ ಮುಂದೆ ಹೆಚ್ಚು ಪ್ರಗತಿಯನ್ನು ಮಾಡಬೇಕು ಅನ್ನೋ ಒಂದು ಸಲಹೆಯನ್ನು ಕೊಡ್ತಾರೆ. ಈ ಜ್ಯೋತಿಷ್ಯವನ್ನು ಕೇವಲ ಆರ್ಥಿಕ ಒಂದು ಬೆಳವಣಿಗೆಗೆ ನಾವು ಬಳಸಬಾರ್ದು, ಆಧ್ಯಾತ್ಮಿಕ ಬೆಳವಣಿಗೆಗೆ ನಾವು ಉಪಯೋಗಿಸ್ಬೋದು. ಸೊ ಪರೀಕ್ಷಿತ್ ಮಹಾರಾಜರ ಜನ್ಮದ ಸಮಯದಲ್ಲಿ ಎಲ್ಲ ರಾಶಿಗಳು ಒಂದು ಶುಭ ರಾಶಿ ಅಲ್ಲಿ ಪ್ರಕಟವಾಗಿತ್ತು ಆಕಾಶದಲ್ಲಿ. ಅಂತಹ ಸಮಯದಲ್ಲಿ ಅವರು ಹುಡ್ತಾರೆ. ಜಜ್ನೇ ವಂಶಧರ ಅಂದರೆ ತನ್ನ ವಂಶವನ್ನು ಬೆಳೆಸುವಂತಹ ಮಗು ಹುಟ್ಟುತ್ತಾನೆ. ಭೂಯಃ ಪಾಂಡೂರ್ ಇವೌಜಸ, ಪಾಂಡುವಿನ ಹಾಗೆ ಅವನ ಓಜಸ್, ಅವನ ಶಕ್ತಿ ಇರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಮುಂದೆ 13ನೇ ಶ್ಲೋಕದಲ್ಲಿ ಅವರು ಯುಧಿಷ್ಠಿರನು ಪರೀಕ್ಷಿತ್ ಮಹಾರಾಜನ ಜಾತ ಸಂಸ್ಕಾರವನ್ನು ಮಾಡಿಸ್ತಾನೆ. ತಸ್ಯ ಪ್ರೀತಮನಾ ರಾಜ ವಿಪ್ರೇರ್ಧೌಮ್ಯ ಕೃಪಾದಿಭಿಃ ಜಾತಕಂ ಕಾರಯಾಮ್ ಆಸ ವಾಚಯಿತ್ವಾ ಚ ಮಂಗಲಂ. ಸುಕೃಪಾಚಾರ್ಯ, ಧೌಮ್ಯ ಋಷಿ ಅವರೆಲ್ಲ ಮಹಾನ್ ಶ್ರೇಷ್ಠ ಬ್ರಾಹ್ಮಣರು. ಅವರು ಜಾತಕ ಸಂಸ್ಕಾರವನ್ನು ಮಾಡಿ ಅಂತ ನಿವೇದನೆಯನ್ನು ಸಲ್ಲಿಸ್ತಾನೆ. ಸೊ ಅವರು ಜಾತ ಸಂಸ್ಕಾರವನ್ನು ಮಾಡ್ತಾರೆ. ಆ್ಯಕ್ಚುಲಿ ಈ ಸಂಸ್ಕಾರಗಳು ತುಂಬ ಮುಖ್ಯವಾದವು. ಸಂಸ್ಕಾರಗಳಿಂದ ಒಬ್ಬ ವ್ಯಕ್ತಿ ಸುಸಂಸ್ಕೃತನಾಗ್ತಾನೆ. ಜನ್ಮನಾ ಜಾಯತೆ ಶೂದ್ರ, ಜನ್ಮದಿಂದ ಎಲ್ಲರೂ ಶೂದ್ರರೇ. ಸಂಸ್ಕಾರಾತ್ ಭವೇತ್ ದ್ವಿಜ, ಸಂಸ್ಕಾರಗಳನ್ನು ಪಾಲಿಸುವುದರಿಂದ ಒಬ್ಬ ದ್ವಿಜನಾಗ್ತಾನೆ. ವೇದ ಪಾಠಾತ್ ಭವೇತ್ ವಿಪ್ರಹ, ವೇದಗಳ ಅಧ್ಯಯನ ಮಾಡೋದರಿಂದ ಒಬ್ಬ ವಿಪ್ರನಾಗ್ತಾನೆ. ಬ್ರಹ್ಮ ಜಾನಾತೀತಿ ಬ್ರಾಹ್ಮಣ, ಯಾರು ಬ್ರಹ್ಮನನ್ನು ಭಗವಂತನನ್ನು ಅರಿತುಕೊಂಡಿದ್ದಾರೋ ಅವರು ಬ್ರಾಹ್ಮಣರು ಅಂತ ತಿಳಿಬೇಕು. ಸೊ ಜನ್ಮದಿಂದ ಎಲ್ಲರೂ ಬ್ರಾಹ್ಮಣರಾಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇಲ್ಲ, ರೈಟ್. ಸೊ ಅದು ತಪ್ಪಾಗುತ್ತೆ. ಹೇಗೆ ಜಡ್ಜನ ಮಗ ಜಡ್ಜ್ ಆಗೋಕ್ಕೆ ಸಾಧ್ಯವಿಲ್ಲ, ಆದರೆ ಹೆಚ್ಚು ಅವಕಾಶ ಇದೆ ಅವನಿಗೆ. ಯಾಕೆಂದರೆ ಅವನ ತಂದೆ ಜಡ್ಜ್ ಆಗಿದ್ದಾರೆ, ಆಲ್ರೆಡಿ ಕಾಂಟ್ಯಾಕ್ಟ್ಸ್ ಇರುತ್ತೆ, ಮತ್ತು ಪುಸ್ತಕಗಳೆಲ್ಲ ಇರುತ್ತೆ, ಮತ್ತು ಗೈಡೆನ್ಸ್ ಸಿಗುತ್ತೆ. ಹಾಗೆ ಜಡ್ಜ್ ಆಗುವಂಥ ಒಂದು ಅವಕಾಶ ಇದೆ. ಅದೇ ರೀತಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವರಿಗೆ ಆ ಬ್ರಾಹ್ಮಣತ್ವವನ್ನು ಕಾಪಾಡಿಕೊಂಡು ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದರೆ ಸಂಸ್ಕಾರವನ್ನು ಮಾಡದೇ ಹೋದರೆ, ಸೊ ಆ ಒಬ್ಬ ಹುಡುಗ ಒಳ್ಳೆ ಕುಲದಲ್ಲಿ ಜನಿಸಿದ್ರೂ ಕೂಡ ಅವನು
ಕೆಟ್ಟ ಸ್ವಭಾವದವನು ಆಗ್ಬೋದು ಅಥವಾ ಕೆಟ್ಟದಾಗಿ ವರ್ತನೆಯನ್ನು ಮಾಡ್ಬೋದು. ಬ್ರಾಹ್ಮಣತ್ವ ಇರಲಿಕ್ಕಿಲ್ಲ. ಸೊ ಅದಕ್ಕೆ ಈ ಸಂಸ್ಕಾರಗಳನ್ನು ಮಾಡೋದ್ರಿಂದ ಒಳ್ಳೆಯ ಸದ್ಗುಣಗಳು ಆ ಮಗುವಲ್ಲಿ ಬೆಳೆಯುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸೊ ಈ ಒಂದು ಸಂಸ್ಕಾರ ಹುಟ್ಟುಗಿನ ಮುಂಚೆನೇ ಸ್ಟಾರ್ಟ್ ಆಗಬೇಕು. ಪ್ರಭುಪಾದರು ತಾತ್ಪರ್ಯದಲ್ಲಿ ಬರೀತಾರೆ ಗರ್ಭಾಧಾನ ಸಂಸ್ಕಾರ ಅಂತ. ಸೊ ಗರ್ಭಾಧಾನ ಸಂಸ್ಕಾರ ಅಂದರೆ ತಂದೆ ಮತ್ತು ತಾಯಿ ಮಗುವನ್ನು ಪಡಿಬೇಕು ಅಂತ ಇಚ್ಛೆ ಪಟ್ಟಾಗ ಅವರು ಕೆಲವೊಂದು ಸಂಸ್ಕಾರಗಳನ್ನು ಮಾಡಬೇಕು. ಅದಕ್ಕೆ ಗರ್ಭಾಧಾನ ಅಂತಾರೆ. ಅಂದರೆ ತಾಯಿಯ ಗರ್ಭದಲ್ಲಿ ಒಂದು ಬೀಜವನ್ನು ಹೇಗೆ ಬಿತ್ತಬೇಕು, ಹೇಗೆ ನಾವು ಒಂದು ಅಗ್ರಿಕಲ್ಚರ್ ಫಾರ್ಮಿಂಗ್ ಮಾಡ್ತಾಯಿದ್ರೆ ಫಸ್ಟು ನೆಲವನ್ನು ರೆಡಿ ಮಾಡಬೇಕು ನಾವು, ಆಮೇಲೆ ಬೀಜವನ್ನು ಹಾಕಬೇಕು, ಆಗ ಬೆಳೆ ಬರುತ್ತೆ. ಅದೇ ರೀತಿ ಒಬ್ಬ ಸಂತಾನವನ್ನು ಹುಟ್ಟಿಸಬೇಕಾದ್ರೂ ಯಾವ ರೀತಿ ಆ ಒಂದು ಸಂಸ್ಕಾರವನ್ನು ಮಾಡಬೇಕು ಅದು ವಿಧಿ ಕೊಟ್ಟಿದ್ದಾರೆ. ಅದಕ್ಕೆ ಗರ್ಭಾಧಾನ ಸಂಸ್ಕಾರ ಅಂತಾರೆ. ಸೊ ತಂದೆ ತಾಯಿಯ ಚೇತನೆ ಯಾವ ಸ್ಥಿತಿಯಲ್ಲಿರುತ್ತೆ ಆ ರೀತಿಯ ಒಂದು ಮಗು ಹುಟ್ಟೋ ಸಾಧ್ಯತೆ ಇದೆ. ರೈಟ್. ಸೊ ಉದಾಹರಣೆಗೆ ಕಶ್ಯಪ ಮತ್ತು ದಿತಿ ಸಂಧ್ಯಾಕಾಲದಲ್ಲಿ ಭಗವಂತ ಶಿವ ಆಕಾಶ ಮಾರ್ಗದಲ್ಲಿ ಹೋಗ್ತಿರ್ಬೇಕಂತ ಸಮಯದಲ್ಲಿ ಅವರು ಸಂಭೋಗ ಮಾಡ್ತಾರೆ. ದಿತಿ ಕಶ್ಯಪನಿಗೆ ನಿವೇದನೆ ಮಾಡ್ತಾಳೆ, ನನಗೆ ಕಾಮ ವಾಸನೆ ಹೆಚ್ಚುತ್ತಾ ಇದೆ, ದಯವಿಟ್ಟು ನನ್ನ ಆಸೆಯನ್ನು ಪೂರ್ತಿ ಮಾಡಿ ಅಂತ. ಆಗ ಕಶ್ಯಪ ಅವಳ ಮಾತಿಗೆ ಒಪ್ಕೊಂಡು ಅವರು ಸಂಭೋಗ ಮಾಡಿದಾಗ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಹುಡ್ತಾರೆ, ಮಹಾನ್ ರಾಕ್ಷಸರು. ಯಾಕೆಂದರೆ ಅಲ್ಲಿ ಗರ್ಭಾಧಾನ ಸರಿಯಾಗಿ ಆಗಲಿಲ್ಲ. ಸೊ ಗರ್ಭಾಧಾನ ಸಂಸ್ಕಾರ ಆಗಲಿಲ್ಲ ಅಂದರೆ ವರ್ಣಸಂಕರರು ಹುಡ್ತಾರೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಸ್ತ್ರೀಸು ದುಷ್ಟಾಸು ಕೌಂತೆಯ ಜಾಯತೆ ವರ್ಣಸಂಕರ. ಸೊ ಗರ್ಭಾಧಾನ ಸಂಸ್ಕಾರದಿಂದ ಹುಟ್ಟಿದ ಮಕ್ಕಳು ಸುಸಂಸ್ಕೃತವಾಗಿರ್ತಾರೆ. ಸೊ ಅದಕ್ಕೆ ಕೆಲವೊಂದು ತಿಂಗಳುಗಳ ಕಾಲ ಅವರು ತಪಸ್ಸನ್ನು ಮಾಡಿ, ದೇವರ ಪೂಜೆಯನ್ನು ಮಾಡಿ, ಮಂತ್ರಗಳನ್ನು ಪಾಠವನ್ನು ಮಾಡಿ, ಭಗವದ್ಗೀತಾ ಭಾಗವತವನ್ನು ಓದಿ, ಹೆಚ್ಚು ಹರಿಕೃಷ್ಣ ಜಪವನ್ನು ಮಾಡಿ ತಮ್ಮ ಚೇತನೆಯನ್ನು ಸಿದ್ಧಗೊಳಿಸಿಕೊಂಡು ನಂತರ ಮಕ್ಕಳನ್ನು ಪಡೆದಾಗ, ಗರ್ಭಾಧಾನ ಮಾಡಿದಾಗ ಆ ಮಗು ಒಳ್ಳೆಯ ಭಕ್ತನಾಗುವ ಸಾಧ್ಯತೆ ಇರುತ್ತೆ ಅಂತ ಪ್ರಭುಪಾದರು ಹೇಳ್ತಾರೆ. ಸೊ ಗರ್ಭಾಧಾನ ಸಂಸ್ಕಾರ ತುಂಬ ಮುಖ್ಯವಾದದ್ದು. ಸೊ ಆ ರೀತಿ ಹಲವಾರು ಸಂಸ್ಕಾರಗಳಿದೆ. ಸೊ ಗರ್ಭಾಧಾನ ಮೊದಲು, ನಂತರ ಸೀಮಂತ ಸಂಸ್ಕಾರ, ನಂತರ ಜಾತ ಸಂಸ್ಕಾರ. ಹುಟ್ಟಿದ ತಕ್ಷಣ ಯಾವ ಸಂಸ್ಕಾರಗಳನ್ನು ಮಾಡಬೇಕು ಅಂತ ಹುಟ್ಟಿದ ತಕ್ಷಣ ಫಸ್ಟು ಅವನು ಹುಟ್ಟಿದ ಸಮಯವನ್ನು ನೋಡಿ ಯಾವ ಜನ್ಮನಾಮ ಮತ್ತು ನಕ್ಷತ್ರ ಅದೆಲ್ಲ ನೋಡ್ತಾರೆ. ನಂತರ ನಾಮಕರಣವನ್ನು ಮಾಡ್ತಾರೆ. ನಂತರ ಹಲವಾರು ಅನ್ನಪ್ರಾಸನ, ಅಕ್ಷರಾಭ್ಯಾಸ, ಉಪನಯನ, ಈ ರೀತಿ ಚೂಡಾ ಸಂಸ್ಕಾರ. ಸೊ ಈ ರೀತಿ ಹಲವಾರು ಸಂಸ್ಕಾರಗಳಿದೆ. ಸೊ ನಂತರ ಒಬ್ಬ ವ್ಯಕ್ತಿ ಒಳ್ಳೆ ಸುಸಂಸ್ಕೃತ ಭಕ್ತನಾಗ್ತಾನೆ. ಸೊ ಈ ಸಂಸ್ಕಾರಗಳು ತುಂಬ ಮುಖ್ಯವಾದವು ಅಂತ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 14ನೇ ಶ್ಲೋಕದಲ್ಲಿ ಯುಧಿಷ್ಠಿರ ಮಹಾರಾಜ ಸಂತೋಷದಲ್ಲಿ ದಾನವನ್ನು ಕೊಡ್ತಾನೆ. ಏನು ದಾನವನ್ನು ಕೊಡ್ತಾನೆ? ಹಿರಣ್ಯಾಂ ಗಾಂ ಮಹೀಂ ಗ್ರಾಮಂ. ಹಿರಣ್ಯ ಅಂದರೆ ಚಿನ್ನವನ್ನು, ಗಾಂ ಅಂದರೆ ಹಸುಗಳನ್ನು. ಸೊ ಒಳ್ಳೆಯ ಸುಂದರವಾಗಿರುವಂತಹ ಹಾಲು ಕೊಡುವಂತಹ ಹಸುಗಳನ್ನು ದಾನ ಮಾಡ್ತಾನೆ. ಮಹೀಂ ಭೂಮಿಯನ್ನು ದಾನ ಮಾಡ್ತಾನೆ. ಗ್ರಾಮಂ ಹಳ್ಳಿಗಳನ್ನು ಕೊಡ್ತಾನೆ. ಹಸ್ತಿ ಅಶ್ವಾನ್ ಆನೆಗಳನ್ನು, ಕುದುರೆಗಳನ್ನು. ನೃಪತಿರ್ವರಾನ್ ಪ್ರಾದಾತ್ ಸ್ವಾನ್ನಂ. ಅಷ್ಟೇ ಅಲ್ಲ, ಅನ್ನವನ್ನು ಕೂಡ ದಾನ ಮಾಡ್ತಾನೆ. ಸೊ ಪ್ರಾದಾತ್ ಸ್ವಾನ್ನಂ ಚ ವಿಪ್ರೇಭ್ಯ ಬ್ರಾಹ್ಮಣರಿಗೆ ಕೊಡ್ತಾನೆ. ಆ್ಯಕ್ಚುಲಿ ಶುಭ ಸಂದರ್ಭಗಳಲ್ಲಿ ಬ್ರಾಹ್ಮಣರು ಇರಲೇಬೇಕು, ಭಕ್ತರು ಇರಲೇಬೇಕು. ಆ ಭಕ್ತರ ಒಂದು ಉಪಸ್ಥಿತಿಯಿಂದ ಆ ಒಂದು ಕಾರ್ಯ ಅದೆಲ್ಲ ಮಂಗಳಮಯವಾಗುತ್ತೆ. ಯಾವುದೇ ಒಂದು ಸ್ಥಳದಲ್ಲಿ ಕಾರ್ಯ ನಡೀತಿರ್ಬೇಕಾದ್ರೆ ಭಕ್ತರು ಅಥವಾ ಶುದ್ಧ ಬ್ರಾಹ್ಮಣರು ಇಲ್ಲ ಅಂದರೆ ಆ ಕಾರ್ಯ ನಿಷ್ಫಲವಾಗುತ್ತೆ. ಸೊ ಉಪಯೋಗ ಇಲ್ಲ. ಅದಕ್ಕೆ ಆ ಬ್ರಾಹ್ಮಣರನ್ನು ಯುಧಿಷ್ಠಿರ ಮಹಾರಾಜ್ ಕರೆಸಿ ಅವರಿಗೆ ಸತ್ಕಾರವನ್ನು ಮಾಡಿ ದಾನವನ್ನು ಇಲ್ಲಿ ಕೊಡ್ತಾ ಇದ್ದಾನೆ. ಸೊ ಆ ಬ್ರಾಹ್ಮಣರು ಕೂಡ ಆ ಸಂಪತ್ತನ್ನು ಮತ್ತು ಕೃಷ್ಣನ ಸೇವೆಯಲ್ಲೇ ಉಪಯೋಗಿಸ್ತಾರೆ. ಪ್ರಾದಾತ್ ಸ್ವಾನಂ ಚ ವಿಪ್ರೇಭ್ಯ ಪ್ರಜಾತೀರ್ಥೇ ಸ ತೀರ್ಥವಿತ್. ಸೊ ಒಂದು ದಾನ ಕೊಡುವ ಸಮಯದಲ್ಲಿ
ಯಾವ ರೀತಿ ಯಾರಿಗೆ ದಾನ ಕೊಡಬೇಕು ಅಂತ ಅವನಿಗೆ ತಿಳಿದಿತ್ತು. ಅದಕ್ಕೆ ತೀರ್ಥವಿತ್ ಅಂತ ಕರೀತಾರೆ ಇಲ್ಲಿ. ಸೊ ಪ್ರಭುಪಾದರಲ್ಲಿ ತಾತ್ಪರ್ಯದಲ್ಲಿ ಬರೀತಾರೆ, ಸನ್ಯಾಸಿಯರು ಮತ್ತು ಬ್ರಾಹ್ಮಣರು ವಿಶೇಷವಾಗಿ ದಾನವನ್ನು ಸ್ವೀಕರಿಸ್ತಾರೆ. ರೈಟ್. ಸೊ ಬ್ರಾಹ್ಮಣರ ಕೆಲವೊಂದು ಗುಣಗಳಿದೆ. ಯಜನ್, ಯಾಜನ್, ಪಠನ್, ಪಾಠನ್, ದಾನ, ಪ್ರತಿಗ್ರಹ. ಯಜ್ಞಾನ ಮಾಡುವುದು, ಯಜ್ಞಾನ ಮಾಡಿಸುವುದು. ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞಾನ ಮಾಡುವುದು, ಸಂಕೀರ್ತನವನ್ನು ಮಾಡಿಸುವುದು. ಪಠನ್, ಪಾಠನ್, ಶಾಸ್ತ್ರವನ್ನು ಓದಿ ಶಾಸ್ತ್ರವನ್ನು ಕಲಿಸುವುದು. ಮತ್ತು ದಾನ, ಪ್ರತಿಗ್ರಹ, ದಾನವನ್ನು ಕೊಡುವುದು, ದಾನವನ್ನು ತಗೊಳ್ಳುವುದು. ವಿಶೇಷವಾಗಿ ಅವರು ಜ್ಞಾನ ದಾನವನ್ನು ಮಾಡ್ತಾರೆ ಬ್ರಾಹ್ಮಣರು. ಮತ್ತು ಶಿಷ್ಯರು ಏನಾದರೂ ಒಂದು ದಾನವನ್ನು ಕೊಟ್ಟರೆ ಅದನ್ನು ಸ್ವೀಕರಿಸ್ತಾರೆ. ಅದಕ್ಕೆ ಪ್ರತಿಗ್ರಹ ಅಂತ ಕರೀತಾರೆ. ಸೊ ದಾನ, ಪ್ರತಿಗ್ರಹ. ಸೊ ಈ ರೀತಿ ಬ್ರಾಹ್ಮಣರು ತಮ್ಮ ಜೀವನವನ್ನು ನಡೆಸ್ತಾ ಇದ್ದರು. ಯಾರ ಮೇಲೂ ಅವರು ನಿರ್ಭರವಾಗಿರಲಿಲ್ಲ. ಕೇವಲ ದಾನದ ಮೇಲೆ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇದ್ದರು. ಸೊ ಬೇರೆಯವ್ರ ಮೇಲೆ ನಿರ್ಭರರಾದರೆ ಅದು ಅವರು ಶೂದ್ರನ್ನು ಅನ್ಸ್ಕೊತಾರೆ. ಆದರೆ ಅವರು ಕೇವಲ ಕೃಷ್ಣನ ಮೇಲೆ ನಿರ್ಭರರಾಗಿದ್ದಾಗ ಅವರು ನಿಜವಾದ ಬ್ರಾಹ್ಮಣರು. ರೈಟ್. ಸೊ ಕೃಷ್ಣ ನಮ್ಮನ್ನು ನೋಡ್ಕೊತಾನೆ, ಕೃಷ್ಣ ನಮ್ಮ ಪರಮಪಿತ ಅಂತ ಒಂದು ವಿಶ್ವಾಸ ಯಾರಲ್ಲಿದೆಯೋ ಅದು ಬ್ರಾಹ್ಮಣರ ಒಂದು ಗುಣ. ರೈಟ್. ಜ್ಞಾನಂ, ವಿಜ್ಞಾನಂ, ಆಸ್ತಿಕ್ಯಂ. ಆಸ್ತಿಕ್ಯಂ ಒಂದು ರೀತಿಯ ಒಂದು ವಿಶ್ವಾಸ ದೇವರಲ್ಲಿರುತ್ತೆ. ಬ್ರಹ್ಮ ಕರ್ಮ ಸ್ವಭಾವಜಂ, ಇದು ಬ್ರಾಹ್ಮಣರ ಒಂದು ಗುಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಬ್ರಾಹ್ಮಣರು, ಸನ್ಯಾಸಿಯರು ಅವರು ವಿವಿಧ ಸಂಸ್ಕಾರಗಳನ್ನು ಮಾಡ್ತಾರೆ ಮಕ್ಕಳಿಗೋಸ್ಕರ. ಮತ್ತು ಅವರು ವಿಶೇಷವಾಗಿ ಒಂದು ಉತ್ತಮವಾದ ಒಂದು ಸೇವೆಯನ್ನು ಸಮಾಜಕ್ಕೆ ಸಲ್ಲಿಸ್ತಾರೆ. ಆ ಸೇವೆ ಯಾವುದು? ಪ್ರಚಾರ ಕಾರ್ಯ. ಸೊ ಭಗವಂತನ ಪ್ರಚಾರ ಕಾರ್ಯವನ್ನು ಅವರು ಮಾಡ್ತಾ ಇರ್ತಾರೆ. ಸೊ ಆ ಪ್ರಚಾರ ಕಾರ್ಯಕ್ಕೆ ರಾಜರು ಹಲವಾರು ಒಂದು ಫೆಸಿಲಿಟೀಸ್ನ, ಅವರಿಗೆ ಸೌಕರ್ಯಗಳನ್ನು ಒದಗಿಸಿಕೊಡ್ತಾ ಇದ್ದರು. ಸೊ ಅದರಿಂದ ಪ್ರಚಾರ ಕಾರ್ಯಕ್ಕೆ ತುಂಬ ಸರಳವಾಗುತ್ತೆ. ಸೊ 15ನೇ ಶ್ಲೋಕದಲ್ಲಿ ತಮೋಚುರ್ಬ್ರಾಹ್ಮಣಸ್ತುಷ್ಟ ರಾಜಾನಂ ಪ್ರಶ್ರಯಾನ್ವಿತಂ ಏಷ ಹಿ ಅಸ್ಮಿನ್ ಪ್ರಜಾತಂತೋ ಪುರುಣಾಂ ಪುರುಷರ್ಷಭ. ಸೊ ಎಲ್ಲ ಬ್ರಾಹ್ಮಣರು ಹೇಳ್ತಾರೆ, ಇವನು ಈ ಯುಧಿಷ್ಠಿರನನ್ನು ಪುರುಶ್ರೇಷ್ಠ ಅಂತ ಕರೀತಾರೆ. ಎಲ್ಲ ಪುರುವಂಶದಲ್ಲಿ ಶ್ರೇಷ್ಠನವನೇ ಪುರುಷರ್ಷಭ ಅಂತ ಕರೀತಾರೆ. ದೈವೇನ ಪ್ರತಿಘಾತೇನ ಶುಕ್ಲೇ ಸಂಸ್ಥಾಂ ಉಪೇಯುಸಿ ರಾತೋ ವೋ ಅನುಗ್ರಹಾರ್ಥಾಯ ವಿಷ್ಣುನ ಪ್ರಭು ವಿಷ್ಣುನ. ಬ್ರಾಹ್ಮಣರು ಹೇಳ್ತಾರೆ, ಈ ಒಂದು ಮಗು ಏನು ಹುಟ್ಟಿದೆಯಲ್ಲ, ರಾತೋವ ವಿಷ್ಣುನಿಂದ ರಕ್ಷಿಸಲ್ಪಟ್ಟಿದ್ದಾನೆ. ರೈಟ್. ರಾತೋವ ಅನುಗ್ರಹತ ಅರ್ಥಾಯ ವಿಷ್ಣುನ ಪ್ರಭು ವಿಷ್ಣುನ. ಸೊ ಸಾಕ್ಷಾತ್ ವಿಷ್ಣುವಿನಿಂದ, ವಿಷ್ಣುವಿನ ಶಕ್ತಿಯಿಂದ ಅವನು ರಕ್ಷಿಸಲ್ಪಟ್ಟಿದ್ದಾನೆ. ಸೊ ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಪರೀಕ್ಷಿತನಿಗೆ. ಸೊ ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟಿದ್ದಾನೆ. ಅದಕ್ಕೆ ಈ ಮಗುವಿನ ಹೆಸರು ವಿಷ್ಣುರಾತ ಅಂತ ಕೂಡ ಕರೀತಾರೆ ಅಂತ ಬ್ರಾಹ್ಮಣರು ಇಲ್ಲಿ ಹೇಳ್ತಾ ಇದ್ದಾರೆ. ತಸ್ಮಾನ್ ನಾಮ್ನ ವಿಷ್ಣುರಾತ ಇತಿ ಲೋಕೆ ಭವಿಷ್ಯತಿ. ಇವನ ಹೆಸರು ವಿಷ್ಣುರಾತ ಅಂತ ಕೂಡ ಇರುತ್ತೆ. ಈ ಹೆಸರಿನಿಂದ ಅವನು ಲೋಕದಲ್ಲಿ ಪ್ರಖ್ಯಾತನಾಗ್ತಾನೆ. ನ ಸಂದೇಹೋ ಮಹಾಭಾಗ ಮಹಾಭಾಗವತೋ ಮಹಾನ್. ಸಂದೇಹವಿಲ್ಲದೆ ಈ ಪರೀಕ್ಷಿತ ಮಹಾಭಾಗವತ ಅಂತ ನಿಶ್ಚಯವಾಗಿದೆ ಅಂತ ಬ್ರಾಹ್ಮಣರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾರು ಹುಟ್ಟಿದಾಗಲೇ ಉತ್ತಮ ಒಂದು ಭಕ್ತಿಯ ಪ್ರದರ್ಶನವನ್ನು ಮಾಡ್ತಾರೋ ಅಂಥವರಿಗೆ ಮಹಾಭಾಗವತ ಅಂತ ಕರೀತಾರೆ. ಪ್ರಹ್ಲಾದ ಮಹಾರಾಜ ಕೂಡ ಮಹಾಭಾಗವತ. ರೈಟ್. ಭಗವಂತನ ಪರಮ ಭಕ್ತ. ಸೊ ಪ್ರಹ್ಲಾದ ಮಹಾರಾಜರು ಕೂಡ ಗರ್ಭದಲ್ಲಿರಬೇಕಾದ್ರೆ, ಗರ್ಭದಲ್ಲಿದ್ದಾಗ ಅವರು ನಾರದ ಮುನಿಯಿಂದ ಭಾಗವತವನ್ನು ಕೇಳಿ ಅಲ್ಲೇ ಪರಮ ಭಕ್ತರಾದರು. ಹುಟ್ಟೋಕಿನ ಮುಂಚೆನೇ ಅವರು ಬ್ರಹ್ಮಜ್ಞಾನವನ್ನು ಪಡೆದುಕೊಂಡಿದ್ದರು. ಕೃಷ್ಣನ ಬಗ್ಗೆ ಎಲ್ಲವನ್ನು ಅರ್ಥಕೊಂಡಿದ್ದರು. ಇಲ್ಲಿ ಪರೀಕ್ಷಿತ ಕೂಡ ಗರ್ಭದಲ್ಲಿಯೇ ಭಗವಂತನನ್ನು ದರ್ಶನ ಮಾಡ್ತಾನೆ, ಭಗವಂತನ ಬಗ್ಗೆ ಎಲ್ಲವನ್ನೂ ತಿಳ್ಕೊಂಡಿದ್ದಾನೆ. ಅದಕ್ಕೆ ಪರೀಕ್ಷಿತ ಕೂಡ ಮಹಾಭಾಗವತ, ಪ್ರಹ್ಲಾದ ಮಹಾರಾಜ್ ಕೂಡ ಮಹಾಭಾಗವತರು.
ಸೊ ಹಲವಾರು ಭಾಗವತ ಇದ್ದಾರೆ, ಶುದ್ಧ ಭಕ್ತರು. ಶುದ್ಧ ಭಕ್ತರನ್ನು ಕೂಡ ಮಹಾಭಾಗವತ ಅಂತ ಕರೀತಾರೆ. ಎರಡು ಪ್ರಕಾರದ ಭಾಗವತ ಇದೆ. ಒಂದು ಗ್ರಂಥ ಭಾಗವತ, ಇನ್ನೊಂದು ವ್ಯಕ್ತಿ ಭಾಗವತ. ಸೊ ಗ್ರಂಥ ಭಾಗವತವನ್ನು ಓದಿ ನಾವು ಕೃಷ್ಣನ ಬಗ್ಗೆ ತಿಳ್ಕೊಬೋದು. ಆದರೆ ವ್ಯಕ್ತಿ ಭಾಗವತನ ಸಂಘದಿಂದ, ಅವರಿಂದ ಶ್ರವಣ ಮಾಡುವುದರಿಂದ ನಾವು ಭಗವಂತನ ಬಗ್ಗೆ ತಿಳ್ಕೊಬೋದು. ಸೊ ಅದಕ್ಕೆ ಇಬ್ಬರೂ ಬೇಕು, ವ್ಯಕ್ತಿ ಭಾಗವತ, ಗ್ರಂಥ ಭಾಗವತ. ಸೊ ವಿಶೇಷವಾಗಿ ನಾವು ಗ್ರಂಥ ಭಾಗವತವನ್ನು ವ್ಯಕ್ತಿ ಭಾಗವತನ ಮುಖಾಂತರ ನಾವು ಕೇಳಬೇಕು. ನಿತ್ಯಂ ಭಾಗವತ ಸೇವೆಯ ಅಂತ ಪ್ರತಿದಿನ ನಾವು ಹೇಳ್ತೀವಿ. ದಿನನಿತ್ಯ ನಾವು ಭಾಗವತವನ್ನು ಕೇಳಬೇಕು ಅಂತ. ಅದು ಒಂದು ಅರ್ಥ ಆಯಿತು. ಇನ್ನೊಂದು ಅರ್ಥ ಏನಂದರೆ ಪ್ರತಿನಿತ್ಯ ನಾವು ಭಕ್ತರ ಸೇವೆಯನ್ನು ಮಾಡಬೇಕು. ಅದು ಕೂಡ ನಿತ್ಯಂ ಭಾಗವತ ಸೇವೆ. ಸೊ ಭಾಗವತ ಶ್ರವಣ ಮತ್ತು ಭಾಗವತ ಸೇವೆ ಎರಡೂ ಒಟ್ಟಿಗೆ ನಾವು ಪ್ರತಿದಿನ ಸಲ್ಲಿಸಬೇಕು ಅಂತ ಇಲ್ಲಿ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ. ಸೊ ಮಹಾಭಾಗವತ ಅಂದರೆ ಉತ್ತಮ ಭಕ್ತನ ಒಂದು ಪರಿಚಯ. ಸೊ ಭಕ್ತರಲ್ಲಿ ಕೂಡ 3 ಪ್ರಕಾರದ ಭಕ್ತರಿದ್ದಾರೆ: ಕನಿಷ್ಠ, ಮಧ್ಯಮ ಮತ್ತು ಉತ್ತಮ. ಕನಿಷ್ಠ ಭಕ್ತರು ಅಂದರೆ ಅವರು ಭಕ್ತಿಯನ್ನು ಪ್ರಾರಂಭ ಮಾಡಿದ್ದಾರೆ, ಆದರೆ ಎಲ್ಲ ಸದ್ಗುಣಗಳು ಅವರಲ್ಲಿ ಇನ್ನೂ ಬೆಳೆದಿಲ್ಲ. ಕೆಲವೊಮ್ಮೆ ಭಕ್ತರ ಜೊತೆ ಜಗಳ ಆಡ್ಬೋದು, ಕೆಲವೊಮ್ಮೆ ಒಂದು ದುರಾಸೆಗಳು ಅವ್ರ ಹತ್ರ ಇರ್ಬೋದು, ಕೆಲವೊಮ್ಮೆ ಕೆಟ್ಟು ಚಟಗಳು ಅವ್ರ ಹತ್ರ ಇದಿರ್ಬೋದು. ಆದರೆ ಅವರು ಹರಿಕೃಷ್ಣ ಜಪವನ್ನು ಮಾಡ್ತಾ ಇರ್ತಾರೆ, ಭಕ್ತರಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಕನಿಷ್ಠ ಭಕ್ತರು. ನಂತರ ಮಧ್ಯಮ ಅಧಿಕಾರಿಗಳು. ಮಧ್ಯಮ ಅಧಿಕಾರು ಅವರು ದೃಢ ನಿಶ್ಚಯವನ್ನು ಹೊಂದಿರ್ತಾರೆ. ಅವರೆಲ್ಲ ಶಾಸ್ತ್ರದ ಜ್ಞಾನವನ್ನು ಕೂಡ ತಿಳ್ಕೊಂಡಿದ್ದಾರೆ, ಪ್ರಚಾರ ಕಾರ್ಯವನ್ನು ಕೂಡ ಮಾಡ್ತಾರೆ. ರೈಟ್, ಅವರ ಮನಸ್ಸು ಕೂಡ ನಿರ್ಮಲವಾಗಿರುತ್ತೆ. ಸೊ ಅವರು ಮಧ್ಯಮ ಅಧಿಕಾರಿಗಳು. ಅದಕ್ಕಿಂತ ಮೇಲೆ ಉತ್ತಮ ಅಧಿಕಾರಿಗಳು ಇರ್ತಾರೆ. ಉತ್ತಮ ಅಧಿಕಾರಿಗಳು ಅತಿ ಉತ್ತಮ ಸ್ತರದಲ್ಲಿ ಇರ್ತಾರೆ. ಅವರು ಯಾವ ಭೇದ ಭಾವವನ್ನು ಕೂಡ ನೋಡೋದಿಲ್ಲ, ಎಲ್ಲರಲ್ಲಿ ಕೃಷ್ಣನನ್ನು ನೋಡ್ತಾರೆ. ಅಂಥ ಒಂದು ದೃಷ್ಟಿ ಅವರಲ್ಲಿರುತ್ತೆ. ಅದಕ್ಕೆ ಅವರು ಪ್ರಚಾರ ಮಾಡೋದಿಲ್ಲ, ಯಾಕೆಂದರೆ ಎಲ್ಲ ಕಡೆ ಅವರು ಕೃಷ್ಣನನ್ನೇ ನೋಡ್ತಾ ಇರ್ತಾರೆ. ಎಲ್ಲ ಆತ್ಮಗಳನ್ನು ಶುದ್ಧ ಭಕ್ತರಾಗಿ ನೋಡ್ತಾರೆ. ಅಂಥ ಒಂದು ಉತ್ತಮ ದೃಷ್ಟಿ ಉತ್ತಮ ಅಧಿಕಾರಿಗಳಲ್ಲಿ ಇರುತ್ತೆ. ಸೊ ಪರೀಕ್ಷಿತ್ ಮಹಾರಾಜ ಉತ್ತಮ ಅಧಿಕಾರಿ ಸ್ತರದಲ್ಲಿ ಅವರಿದ್ದರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾವುದೇ ಒಂದು ಕುಲದಲ್ಲಿ ಮಹಾಭಾಗವತರು ಜನಿಸಿದರೆ ಆ ಕುಲ ಪಾವನವಾಗುತ್ತೆ, ಭಾಗ್ಯಶಾಲಿ ಆಗುತ್ತೆ. ಆ ಕುಲದಲ್ಲಿ ಬಂದಿರುವಂತಹ ಎಲ್ಲ ಜನರು ಬರುವಂತಹ ಎಲ್ಲ ಜನರು ಎಲ್ಲರಿಗೂ ಭಕ್ತಿಯ ಒಂದು ಶಕ್ತಿ, ಭಕ್ತಿಯ ಅನುಗ್ರಹ ಅವರಿಗೆ ಸಿಗುತ್ತೆ ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅದಕ್ಕೆ ಸೊ ಯಾರಾದರೂ ಒಬ್ಬ ಕುಲದಲ್ಲಿ ಯಾರಾದರೂ ಸನ್ಯಾಸಿ ಆದರೆ ಅಥವಾ ಮಹಾನ್ ಭಕ್ತರಾದರೆ ಅದು ಕುಲಪಾವನ ಅಂತ ಹೇಳ್ತಾರೆ. ಎಲ್ಲ ಕುಲದಲ್ಲಿರುವಂತಹ ಜನರಿಗೆ ಪವಿತ್ರಗೊಳಿಸುತ್ತೆ. ಆಗ ಪರೀಕ್ಷಿತ್ ಮಹಾರಾಜನ ಬಗ್ಗೆ ರಾಜ ಪ್ರಶ್ನೆ ಕೇಳ್ತಾನೆ. ಯುಧಿಷ್ಠಿರ ಮಹಾರಾಜ್ ಪ್ರಶ್ನೆ ಮಾಡ್ತಾನೆ 18ನೇ ಶ್ಲೋಕದಲ್ಲಿ. ಶ್ರೀ ರಾಜೋ ವಾಚ ಅಪ್ಯೇಷ ವಂಶ್ಯಾನ್ ರಾಜರ್ಷೀನ್ ಪುಣ್ಯಶ್ಲೋಕಾನ್ ಮಹಾತ್ಮನಃ ಅನುವರ್ತಿತ ಸ್ವಿದ್ ಯಶಸ ಸಾಧು ವಾದೇನ ಸತ್ತಮಾಹ. ಈ ಹುಡುಗ ಭವಿಷ್ಯದಲ್ಲಿ ಒಳ್ಳೆಯ ರಾಜನಾಗ್ತಾನ. ಅವನ ಕಾರ್ಯಗಳು ಯಾವ ರೀತಿ ಇರುತ್ತೆ, ಸೊ ಅದರ ಬಗ್ಗೆ ದಯವಿಟ್ಟು ಹೇಳ್ತೀರಾ ಅಂತ ಪ್ರಶ್ನೆಯನ್ನು ಮಾಡ್ತಾನೆ. ಸೊ ಜಾತಕರ್ಮ ಮಾಡುವಂಥ ಬ್ರಾಹ್ಮಣರಿಗೆ ಇದೆಲ್ಲ ತಿಳಿದಿರುತ್ತೆ. ಸೊ ಅವರು ಅವರ ಒಂದು ಜಾತಪತ್ರವನ್ನು ನೋಡಿ, ಕುಂಡಲಿಯನ್ನು ನೋಡಿ ಆ ವ್ಯಕ್ತಿಯ ಬಗ್ಗೆ ಹೇಳುವಂಥ ಸಾಮರ್ಥ್ಯ ಅವರಿಗಿತ್ತು. ಆದರೆ ಈಗಿನ ಕಾಲದಲ್ಲಿ ಅಂತಹ ಶುದ್ಧ ಬ್ರಾಹ್ಮಣರು ಸಿಗೋದು ಕಷ್ಟ. ಸೊ ಪ್ರಭುಪಾದ ಹೇಳ್ತಾರೆ, ಅಂಥ ಒಂದು ಶುದ್ಧ ಬ್ರಾಹ್ಮಣರ ಅವಶ್ಯಕತೆ ಇದೆ. ಆದರೆ ದುರ್ಭಾಗ್ಯವಶವಾಗಿ ಅಂಥವರು ಹೆಚ್ಚು ಸಿಗೋದಿಲ್ಲ ಈ ಜಗತ್ತಿನಲ್ಲಿ, ಕಲಿಯುಗದಲ್ಲಿ ಅಂತ ಹೇಳ್ತಾರೆ. ಸೊ ಈಗ ಬ್ರಾಹ್ಮಣರು ಪರೀಕ್ಷಿತ್ ಮಹಾರಾಜರ ಗುಣಗಳ ವರ್ಣನೆಯನ್ನು ಮಾಡ್ತಾರೆ. ಸುಮಾರು 19ನೇ ಶ್ಲೋಕದಿಂದ ಪ್ರಾರಂಭವಾಗುತ್ತೆ ಇವರ ವರ್ಣನೆ. ಸುಮಾರು 28ನೇ ಶ್ಲೋಕದವರೆಗೂ ಹೋಗುತ್ತೆ ಅನಿಸುತ್ತೆ. 29ನೇ ಶ್ಲೋಕದವರೆಗೂ ಬ್ರಾಹ್ಮಣರು ಪರೀಕ್ಷಿತನ ಬಗ್ಗೆ ಹೇಳ್ತಾರೆ. ಹಲವಾರು ಗುಣಗಳನ್ನು ಹೇಳ್ತಾರೆ, ಕಂಪೇರ್ ಮಾಡಿ ಹೇಳ್ತಾರೆ. ಪಾರ್ಥ ಪ್ರಜಾವಿತಾ ಸಾಕ್ಷಾತ್ ಇಕ್ಷ್ವಾಕೂರಿವ ಮಾನವಃ. ಪ್ರಜೆಗಳನ್ನು ರಕ್ಷಣೆ ಮಾಡುವುದರಲ್ಲಿ ಇಕ್ಷ್ವಾಕು ಥರ ಇವನು ಇರ್ತಾನೆ ಅಂತ ಹೇಳ್ತಾರೆ. ಸೊ ಇಲ್ಲಿ PPTಯಲ್ಲಿ ಸೀಕ್ವೆನ್ಸ್ ಬೇರೆ ಇದೆ, ಅಲ್ಲಿ ಪರೀಕ್ಷಿತ ಅಂತ ಒಂದು ಅಕ್ರೋನಿಮ್ ಇದೆ, PARIKSHIT. ಆ ರೀತಿ ಗುಣಗಳನ್ನು ಇಲ್ಲಿ PPTಯಲ್ಲಿ ನೀವು ನೋಡ್ತಿರ್ಬೋದು. ಆದರೆ ಇಲ್ಲಿ ಶ್ಲೋಕಗಳಲ್ಲಿ ಬೇರೆ ಒಂದು ಕ್ರಮ ಇದೆ. ಸೊ ನಾವು ಎರಡನ್ನು ನೋಡೋಣ. ಇಲ್ಲಿ ಇಕ್ಷ್ವಾಕು ಥರ ಅವನು
ಮನುವಿನ ಪುತ್ರ ಇಕ್ಷ್ವಾಕು, ವೈವಸ್ವತುವಿನ ಮನುವಿನ ಪುತ್ರ ಇಕ್ಷ್ವಾಕು. ಇಕ್ಷ್ವಾಕು ಪ್ರಜೆಗಳ ರಕ್ಷಣೆ ಮಾಡೋದರಲ್ಲಿ ಶ್ರೇಷ್ಠನಾಗಿದ್ದ. ಆ ರೀತಿ ಒಂದು ಗುಣ ಪರೀಕ್ಷಿತನಲ್ಲಿ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮಣ್ಯ ಸತ್ಯಸಂಧಶ್ಚ ರಾಮೋ ದಾಶರಥೈರ್ ಯಥಾ. ಸೊ ಸತ್ಯಸಂಧ ಅಂದರೆ ತನ್ನ ವಾಕ್ಯವನ್ನು ಪರಿಪಾಲಿಸುವುದರಲ್ಲಿ ದೃಢವಾಗಿರ್ತಾನೆ, ದೃಢ ನಿಶ್ಚಯವನ್ನು ಹೊಂದಿರ್ತಾನೆ. ಸೊ ಪ್ರಭು ರಾಮಚಂದ್ರರು ದಶರಥನ ವಾಕ್ಯವನ್ನು ಪರಿಪಾಲನೆ ಮಾಡೋದರಲ್ಲಿ, ಪಿತೃವಾಕ್ಯ ಪರಿಪಾಲನೆ ಕಟ್ಟುನಿಟ್ಟಾಗಿ ಮಾಡಿದ್ರು. ಅದಕ್ಕೆ ಅವರಿಗೆ ಸತ್ಯಸಂಧ ಅಂತ ಕರೀತಾರೆ. ಅದೇ ರೀತಿ ಪರೀಕ್ಷಿತ್ ಕೂಡ ತಾನು ಕೊಟ್ಟಿರೋ ವಾಕ್ಯವನ್ನು ಎಂದು ಮುರಿಯೋದಿಲ್ಲ, ಅವನು ಪರಿಪಾಲಿಸ್ತಾನೆ. ಸೊ ರಾಮಚಂದ್ರರ ಹಾಗೆ ಅವರು ಆಡಳಿತವನ್ನು ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು 19ನೇ ಶ್ಲೋಕದಲ್ಲಿ 2 ಗುಣಗಳು ಬರುತ್ತೆ. ಸೊ ರಾಮ ಮತ್ತು ಇಕ್ಷ್ವಾಕು, ಇದು ನೀವು ಅಲ್ಲಿ ನೋಡ್ಬೋದು. ಸೊ ರಾಮಚಂದ್ರರ ಹಾಗೆ ಸತ್ಯಸಂಧ ಮತ್ತು ಇಕ್ಷ್ವಾಕುವಿನ ಹಾಗೆ ಪ್ರಜೆಗಳ ರಕ್ಷಣೆಯನ್ನು, ಪ್ರಜೆಗಳ ಪಾಲನೆಯನ್ನು ಮಾಡ್ತಾನೆ. ಏಷ ದಾತ ಶರಣ್ಯಶ್ಚ ಯಥಾ ಹಿ ಔಷೀನರ ಶಿಭಿಃ ಯಶೋ ವಿತನಿತಾ ಸ್ವಾನಂ ದೌಷ್ಯಂತೀರಿವ ಯಜ್ವನಾಂ. ದಾನ ಕೊಡೋದರಲ್ಲಿ ಶಿಬಿ ಮಹಾರಾಜ ಇರ್ತಾನಂತೆ. ಶಿಬಿ ಮಹಾರಾಜರು ನೀವು ಲಾಸ್ಟಲ್ಲಿ ನೋಡ್ಬೋದು, 20ನೇ ಲಾಸ್ಟಲ್ಲಿ ಶಿಬಿ ಮಹಾರಾಜರಿದ್ದಾರೆ. ಸೊ ದಾನ ಕೊಡೋದರಲ್ಲಿ ಅವರು ಉತ್ತಮರಾಗಿದ್ದರು. ಶಿಬಿ ಮಹಾರಾಜರ ಕತೆ ಭಾಗವತದಲ್ಲಿ ಬರುತ್ತೆ. ಸೊ ಒಂದು ದಿನ ಇಂದ್ರ ಒಂದು ಗಿಡುಗ ಅಥವಾ ಹದ್ದಿನ ರೂಪವನ್ನು ತಗೊಂಡು ಬೇಟೆಯಾಡೋದಕ್ಕೆ ಬರ್ತಾನೆ. ಸೊ ಅಗ್ನಿ ಒಂದು ಪಾರಿವಾಳದ ರೂಪವನ್ನು ತಗೊತಾನೆ. ಸೊ ಪಾರಿವಾಳವನ್ನು ಹದ್ದು ಬೇಟೆಯಾಡ್ತಾ ಇತ್ತು. ಆಗ ಪಾರಿವಾಳ ಶಿವಿ ಮಹಾರಾಜರ ರಕ್ಷಣೆಗೆ ಶಿವಿ ಮಹಾರಾಜರ ಆಶ್ರಯವನ್ನು ಪಡೆಯುತ್ತೆ. ಅವರ ತೊಡೆ ಮೇಲೆ ಬಂದು ಬೀಳುತ್ತೆ, ನನಗೆ ರಕ್ಷಣೆ ಕೊಡಿ ಅಂತ. ಆಗ ಹದ್ದು ಕೇಳುತ್ತೆ, ನನ್ನ ಊಟ ಅದು ನನಗೆ ಬೇಕು. ಆಗ ಶಿವಿ ಮಹಾರಾಜರು ಹೇಳ್ತಾರೆ, ನಾನು ಇದನ್ನು ರಕ್ಷಣೆ ಮಾಡಬೇಕು, ನನ್ನ ಆಶ್ರಯವನ್ನು ಪಡೆದಿದ್ದೆ, ನಾನೆಂದು ಕೊಡೋಕ್ಕಾಗಲ್ಲ. ಆಗ ಹದ್ದು ಹೇಳುತ್ತೆ, ಆ್ಯಕ್ಚುಲಿ ನಾನು ಕೂಡ ನಿಮ್ಮ ಪ್ರಜೆ, ನನಗೂ ಕೂಡ ನೀವು ಊಟ ಆಗಬೇಕು. ಆಗ ಶಿವ ಮಹಾರಾಜ್ ಹೇಳ್ತಾರೆ, ಆಯಿತು, ನಾನು ನನ್ನ ದೇಹದಲ್ಲಿರುವಂತಹ ಮಾಂಸವನ್ನು ಕೊಡ್ತೀನಿ, ಆ ಪಾರಿವಾಳದ ತೂಕ ಎಷ್ಟಿದೆ ಅಷ್ಟು ತೂಕದಷ್ಟು ನಾನು ಮಾಂಸವನ್ನು ಕೊಡ್ತೀನಿ ಅಂತ. ಸೊ ಪಾರಿವಾಳವನ್ನು ಒಂದು ತಕ್ಕಡಿಯಲ್ಲಿ ಒಂದು ಕಡೆ ಇಟ್ಟು ಇನ್ನೊಂದು ಕಡೆ ತನ್ನ ತೊಡೆಯಿಂದ ಮಾಂಸವನ್ನು ತೆಗೆದು ಹಾಕ್ತಾ ಇದ್ದ. ಎಷ್ಟೇ ಮಾಂಸ ಹಾಕಿದ್ರು ಪಾರಿವಾಳ ಇನ್ನೂ ಅದು ಭಾರಿಯಾಗಿತ್ತು. ಆಗ ತಾನೇ ಕೂತ್ಬಿಡ್ತಾನೆ ಇದ್ರ ಮೇಲೆ, ತಕ್ಕಡಿಯ ಮೇಲೆ. ಸೊ ಆಗ ಹದ್ದು ಮತ್ತು ಪಾರಿವಾಳ ಅವರು ತಮ್ಮ ನಿಜವಾದ ರೂಪವನ್ನು ತೋರಿಸ್ತಾರೆ, ಇಂದ್ರ ಮತ್ತು ಅಗ್ನಿಯ ರೂಪ. ಆಗ ಅವ್ರು ಹೇಳ್ತಾರೆ, ನೀವು ನಮ್ಮ ಪರೀಕ್ಷೆಯನ್ನು ಪಾಸಾಗಿದ್ದೀರಾ, ನಾವು ನಿಮ್ಮ ಪರೀಕ್ಷೆ ಮಾಡ್ತಾಯಿದ್ವಿ, ನೀವು ಭವಿಷ್ಯದಲ್ಲಿ ಅತಿ ಮಹಾದಾನಿ ಅಂತ ನೀವು ಪ್ರಸಿದ್ಧರಾಗ್ತೀರಾ ಅಂತ. ಸೊ ಅದೇ ರೀತಿ ಪರೀಕ್ಷಿತನು ಕೂಡ ದಾನ ಕೊಡುವುದರಲ್ಲಿ ಫೇಮಸ್ ಆಗಿರ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ದೌಷ್ಯಂತಿರಿವ ಯಾಜವನ್. ಸೊ ದುಷ್ಯಂತನ ಮಗ ಭರತ. ಸೊ ಅಲ್ಲಿ ಮಧ್ಯದಲ್ಲಿ ಒಂದು ಹೆಸರು ಬರುತ್ತೆ, ಭರತ ಮಹಾರಾಜ. ಸೊ ಕುಲದ ಯಶವನ್ನು ಹೆಚ್ಚಿಸುತ್ತಾನೆ ಯಜ್ಞಗಳನ್ನು ಮಾಡಿ. ಸೊ ಹಲವಾರು ಯಜ್ಞಗಳನ್ನು ಮಾಡಿ ಭರತ ಮಹಾರಾಜರು ತನ್ನ ಕುಲದ ಯಶವನ್ನು ಹರಡಿಸಿದರು. ಸೊ ಆ ರೀತಿ ಇವರು ಕೂಡ ಪಾಂಡವರ ಯಶವನ್ನು, ಕುರುವಂಶದ ಯಶವನ್ನು ಅವರು ಎಲ್ಲ ಕಡೆ ಹರಡಿಸ್ತಾರೆ. ಶ್ರೀ ಭರತ ಮಹಾರಾಜರು ಶಕುಂತಲಾ ಮತ್ತು ದುಷ್ಯಂತನ ಮಗನಾಗಿ ಹುಟ್ಟಿದರು. ಅವರು ಕಣ್ವ ಋಷಿಯ ಆಶ್ರಮದಲ್ಲಿ ಬೆಳೆದಿದ್ದರು. ಇಷ್ಟು ಪರಾಕ್ರಮಿಯಾಗಿದ್ದರು ಅಂದರೆ ಅವರು ಸಿಂಹ ಮತ್ತು ಆನೆಗಳ ಜೊತೆ ಹೋರಾಡ್ತಾಯಿದ್ರು ಮಗು ಆಗಿರಬೇಕಾದಾಗ. ಅಷ್ಟು ಪರಾಕ್ರಮಿಯಾಗಿದ್ದರು. ಮುಂದೆ ಅವರು ಇಡೀ ಜಗತ್ತಿನ ಒಂದು ರಾಜರಾಗ್ತಾರೆ. ಆಗ ಇಡೀ ಜಗತ್ತಿಗೆ ಭಾರತ ವರ್ಷ ಅಂತ ಹೆಸರು ಬರುತ್ತೆ. ಧನವೀನಾಂ ಅಗ್ರಣೀರೇಶ ತುಲ್ಯಶ್ಚಾರ್ಜುನಯೋರ್ದ್ವಯೋ. ಅವರು ಪರೀಕ್ಷಿತ ಅರ್ಜುನನ ಹಾಗೆ ಧನ್ವಿ. ಸೊ ಈ ಲಿಸ್ಟಲ್ಲಿ 2ನೇ ಹೆಸರು ಅರ್ಜುನ. ಅರ್ಜುನನ ಹಾಗೆ ಧನ್ವಿ, ಧನುಷ್ಯನ ಅವನು ಪ್ರಯೋಗ ಮಾಡ್ತಾನೆ. ಹುತಾಶ ಇವ ದುರ್ದರ್ಶ, ಬೆಂಕಿಯ ಥರ, ಅಗ್ನಿಯ ಹಾಗೆ ದುರ್ದರ್ಶ, ನೋಡೋದು ಕಷ್ಟ ಆಗುತ್ತೆ, ಇರೆಸಿಸ್ಟಿಬಲ್. ಸಮುದ್ರ ಇವ ದುಸ್ತರ, ಸಮುದ್ರವನ್ನು ಪಾರು ಮಾಡೋದು ಕಷ್ಟ. ಅದೇ ರೀತಿ ಪರೀಕ್ಷಿತನನ್ನು ಯಾವುದೇ ಸಂಗ್ರಾಮದಲ್ಲಿ, ಯುದ್ಧದಲ್ಲಿ ಅವನು ಸೋಲಿಸೋದು ಕಷ್ಟ ಅಂತ ಇಲ್ಲಿ
ವರ್ಣನೆ ಮಾಡ್ತಾ ಇದ್ದಾರೆ. ಸೊ ತನ್ನ ತಾತನಾದಂತಹ ಅರ್ಜುನನ ಗುಣವನ್ನು ಇಲ್ಲಿ ಅವನಿಗೆ ಹೋಲಿಸ್ತಾ ಇದ್ದಾರೆ. ಅರ್ಜುನ ಮಹಾನ್ ಧನ್ವಿಯಾಗಿದ್ದ. ಅವನು ಗಾಂಡೀವವನ್ನು ಇಟ್ಕೊಂಡು ನಿಂತ್ಬಿಟ್ರೆ ಯಾರೂ ಅವನ ಜೊತೆ ಹೋರಾಡೋದಕ್ಕೆ ಸಾಧ್ಯವಿರಲಿಲ್ಲ. ಅಂಥ ಒಂದು ಮಹಾನ್ ಧನ್ವಿ ಪರೀಕ್ಷಿತ ಕೂಡ ಆಗ್ತಾನೆ ಅಂತ ಇಲ್ಲಿ ಒಂದು ಭವಿಷ್ಯವಾಣಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 22ನೇ ಶ್ಲೋಕದಲ್ಲಿ ಮೃಗೇಂದ್ರಯೋ ವಿಕ್ರಾಂತೋ, ಸಿಂಹದ ಥರ ಪರಾಕ್ರಮಿಯಾಗಿರ್ತಾನೆ. ನಿಷೇವ್ಯೋ ಹಿಮವಾನ್ ಇವ, ಹಿಮಾಲಯ ಪರ್ವತ ಆಶ್ರಯವನ್ನು ಕೊಡುತ್ತೆ. ಯಾಕಂದರೆ ವಿಶಾಲವಾಗಿದೆ. ಹಿಮಾಲಯ ಪರ್ವತದಲ್ಲಿ ಹಲವಾರು ಗಿಡಗಳು, ಋಷಿಗಳು, ಮುನಿಗಳು ಕೂಡ ಆಶ್ರಯವನ್ನು ಪಡಿತಾರೆ. ಆ ರೀತಿ ಪರೀಕ್ಷಿತ್ ಕೂಡ ಹಿಮಾಲಯ ಥರ ಜನರಿಗೆ ಒಂದು ಆಶ್ರಯವನ್ನು ಕೊಡ್ತಾನೆ. ತಿತಿಕ್ಷೂರ್ ವಸುದೇವಾಸೌ. ಸೊ ಭೂಮಿಯ ಥರ ಸಹಿಷ್ಣುವಾಗಿರ್ತಾನೆ. ಭೂಮಿ ಮೇಲೆ ಎಷ್ಟೇ ಒಂದು ಅತ್ಯಾಚಾರ ಮಾಡಿದ್ರು ಭೂಮಿ ಸಹಿಸ್ಕೊಳ್ತಾಳೆ. ಭೂಮಿ ಮೇಲೆ ನಾವು ನಡೆದಾಡ್ತೀವಿ, ಕುಣಿತೀವಿ, ಮಲಮೂತ್ರ ವಿಸರ್ಜನೆ ಮಾಡ್ತೀವಿ, ಕೆಲವೊಮ್ಮೆ ಬೋರಿಂಗ್ ನೀರು ತೆಗೆಯೋದಕ್ಕೆ ಬೋರ್ ಹಾಕ್ತಾರೆ, ಆದರೂ ತಾಯಿ ಸಹಿಸ್ಕೊಳ್ತಾಳೆ. ಸೊ ಹೇಗೆ ಮಕ್ಕಳು ಕೂಡ ಏನೋ ಒಂದು ಕಿಡಿಗಿಡಿತನ ಮಾಡಿದ್ರು ಕೂಡ ತಂದೆ ತಾಯಿ ಕ್ಷಮಿಸಿ ಅವರು ಸಹಿಸ್ಕೊಳ್ತಾಳೆ, ರೈಟ್. ಸೊ ಕೆಲವೊಮ್ಮೆ ಚಿಕ್ಕ ಮಗುವನ್ನು ಎತ್ಕೊಂಡಾಗ ಮಗು ಕಾಲಿಂದ ಒದಿಯುತ್ತೆ ತಾಯಿಗೆ, ಆದರೂ ತಾಯಿ ಸಹಿಸ್ಕೊತಾಳೆ. ಸೊ ಅದೇ ರೀತಿ ಈ ಪರೀಕ್ಷಿತ್ ಮಹಾರಾಜ್ ಕೂಡ ಜನರು ಮಾಡಿರುವಂತಹ ಕೆಲವೊಂದು ಕಿಡಿಗಿಡಿತನವನ್ನು ಸಹಿಸ್ಕೊಳ್ತಾ ಇದ್ದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ತಿತಿಕ್ಷುರ್, ಭೂಮಿಯ ಥರ ತಿತಿಕ್ಷು, ಟಾಲರೆಂಟ್ ಆ್ಯಂಡ್ ಪಿತರಾವ್. ಹೇಗೆ ತಂದೆ ತಾಯಿ ಕೂಡ ಸಹಿಸ್ಕೋತಾರೆ, ಅದೇ ರೀತಿ ತಾಯಿ ಭೂಮಿ ಕೂಡ ಸಹಿಸ್ಕೋತಾಳೆ. ಪಿತಾಮಹ ಸಮಸಾಮ್ಯೇ ಪ್ರಸಾದೇ ಗಿರಿಸೋಪಮಃ. ಪಿತಾಮಹ ಅಂದರೆ ಇಲ್ಲಿ ತಾತ ಅಂತ ಅರ್ಥ. ಸೊ ಪಿತಾಮಹ ಅಂದರೆ ಯುಧಿಷ್ಠಿರ. ಬ್ರಹ್ಮಾಜಿಯು ಕೂಡ ಪಿತಾಮಹ ಅಂತ ಕರೀತಾರೆ. ಸೊ ಇಬ್ಬರು ಪಿತಾಮಹರು. ಸೊ ಶ್ರೀಧರ ಸ್ವಾಮಿ ಪಿತಾಮಹ ಅಂದರೆ ಬ್ರಹ್ಮಾಜಿ ಅಂತ ಹೇಳ್ತಾರೆ. ವಿಶ್ವನಾಥ್ ಚಕ್ರವರ್ತಿ ಠಾಕೂರವರು ಪಿತಾಮಹ ಅಂದರೆ ಯುಧಿಷ್ಠಿರ ಅಂತ ಹೇಳ್ತಾರೆ. ಸೊ ಎರಡೂ ಸತ್ಯ. ಸೊ ಇಬ್ಬರು ಸೊ ಈ ಮಗು ಚಿತ್ತಸ್ಥೈರ್ಯದಲ್ಲಿ, ಅಂದರೆ ಅವರ ಸಾಮ್ಯ ಅಂದರೆ ಅವರ ಚಿತ್ತದಲ್ಲಿ ಯಾವಾಗಲೂ ಶಾಂತವಾಗಿ ಅವರು ಇರ್ತಾಯಿದ್ರು. ಯುಧಿಷ್ಠಿರ ಅಂದರೆ ಯುದ್ಧದಲ್ಲಿ ಸ್ಥಿರವಾಗಿರುವವನು, ಸ್ಥೈರ್ಯವನ್ನು ಹೊಂದಿರುವವರು. ಆ ರೀತಿ ಒಂದು ಸ್ಥೈರ್ಯ ಪರೀಕ್ಷಿತನಲ್ಲಿ ಇರುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಪ್ರಸಾದೇ ಗಿರೀಶೋಪಮಃ, ಪ್ರಸಾದ ಕೊಡುವುದರಲ್ಲಿ ಅಂದರೆ ಅನುಗ್ರಹ ಕೊಡುವುದರಲ್ಲಿ ಗಿರಿ ಈಶ ಅಂದರೆ ಶಿವನಿಗೆ ಆಶುತೋಷ ಅಂತ ಕೂಡ ಹೆಸರು. ಏಕೆಂದರೆ ಯಾರಾದರೂ ಅವನಿಗೆ ಶಿವನ ಪೂಜೆ ಮಾಡಿದರೆ ತಕ್ಷಣ ವರವನ್ನು ಕೊಟ್ಟುಬಿಡ್ತಾನೆ. ಅದಕ್ಕೆ ಆಶುತೋಷ, ಭೋಲೆನಾಥ ಅಂತ ಕೂಡ ಕರೀತಾರೆ. ಸೊ ಹಲವಾರು ಉದಾಹರಣೆಗಳಿದೆ. ವೃತ್ರಾಸುರ ಅನ್ನೋ ರಾಕ್ಷಸ ಶಿವನ ಪೂಜೆ ಮಾಡ್ದ. ಸೊ ಅವನಿಗೆ ತಕ್ಷಣ ವರವನ್ನು ಕೊಟ್ಬಿಟ್ರು. ಅವರ ಯಾವುದು, ನಿನ್ನ ಯಾರಾದರೂ ತಲೆ ಮೇಲೆ ನಾನು ಕೈ ಇಟ್ಬಿಟ್ರೆ ಅವನು ಸತ್ತು ಹೋಗ್ತಾನೆ ಅಂತ. ಆ ರೀತಿ ವರವನ್ನು ಕೂಡ ಶಿವ ಕೊಟ್ಬಿಟ್ಟ. ಸೊ ಅತಿ ಬೇಗನೆ ಜನರಿಗೆ ವರವನ್ನು ಕೊಡ್ತಾನೆ, ಆಶುತೋಷ ಅಂತ ಕರೀತಾರೆ. ರಾವಣ ಕೂಡ ಶಿವನ ಪೂಜೆ ಮಾಡಿ ವರವನ್ನು ಪಡೆದ, ರೈಟ್. ಸೊ ರಾವಣ ಶಿವನ ಭಕ್ತನಾಗಿದ್ದ. ಸೊ ಪ್ರಸಾದಿ ಗಿರೀಶೋಪಮಃ ಆಶ್ರಯ ಸರ್ವಭೂತಾನಾಂ ಯಥಾ ದೇವೋ ರಮಾಶ್ರಯ. ಹೇಗೆ ಲಕ್ಷ್ಮಿ ವಿಷ್ಣುವಿನ ಆಶ್ರಯವನ್ನು ಪಡಿತಾಳೆ, ರಮಾಶ್ರಯ. ಸೊ ಅದೇ ರೀತಿ ಎಲ್ಲ ಜೀವಿಗಳಿಗೆ ಆಶ್ರಯವನ್ನು ಕೊಡ್ತಾನೆ ಪರೀಕ್ಷಿತ ಮಹಾರಾಜ. ಸೊ 24ನೇ ಶ್ಲೋಕ. ಸರ್ವಸದ್ಗುಣ ಮಾಹಾತ್ಮ್ಯೇ ಏಷ ಕೃಷ್ಣಂ ಅನುವ್ರತಃ ರಾಂತಿದೇವ ಇವೋದಾರೋ ಯಯಾತೀರಿವ ಧಾರ್ಮಿಕಃ. ಇವರು ಕೃಷ್ಣನನ್ನು ಅನುಸರಿಸ್ತಾರೆ, ಅದಕ್ಕೆ ಕೃಷ್ಣನ ಹಾಗೆ ಇವರು ಯಶಸ್ಸನ್ನು ಪಡಿತಾರೆ ಅಂತ ಹೇಳ್ತಾನೆ. ರಾಂತಿದೇವ ಇವ ಉದಾರ. ಸೊ ರಾಂತಿದೇವನ ಥರ ಅವನು ಉದಾರ ಅಥವಾ ದಾನವನ್ನು ಕೂಡ ಕೊಡ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಸೊ ರಾಂತಿದೇವರು ಸುಮಾರು 48 ದಿನಗಳ ಕಾಲ ಉಪವಾಸವನ್ನು ಮಾಡಿ ಅವರು ಉಪವಾಸ
ಪ್ರಸಾದವನ್ನು ಸ್ವೀಕರಿಸ್ತಿರ್ಬೇಕಾದ್ರೆ, ಸೊ ಅನುಕಲ್ಪ ಪ್ರಸಾದ ತಗೋತಿರ್ಬೇಕಾದ್ರೆ ಆಗ ಕೆಲವರು ಒಬ್ಬ ಬ್ರಾಹ್ಮಣ ಬರ್ತಾನೆ, ಹಸುವಾಗಿದೆ ಅಂತ ಕೇಳ್ತಾನೆ, ಆಗ ಅರ್ಧ ಭಾಗವನ್ನು ಕೊಟ್ಬಿಡ್ತಾರೆ. ನಂತರ ಒಬ್ಬ ಶೂದ್ರ ಬರ್ತಾನೆ, ನನಗೂ ಹಸುವಾಗಿದೆ ಅಂತ ಇನ್ನಿಷ್ಟು ಭಾಗವನ್ನು ಕೊಟ್ಬಿಡ್ತಾನೆ. ನಂತರ ಒಬ್ಬ ಚಾಂಡಾಳ ಬರ್ತಾನೆ, ಅವನು ಕೇಳ್ತಾನೆ ನನಗೆ ಹಸುವಾಗಿದೆ ಅಂತ, ಎಲ್ಲ ಭಾಗವನ್ನು ಕೊಟ್ಬಿಡ್ತಾನೆ. ನಂತರ ನಾಯಿಗಳು ಬರ್ತವೆ, ಚಾಂಡಾಲ ನಾಯಿಗಳಿಗೆ ನೀರಿಲ್ಲ, ನೀರು ಕೊಡಿ ಅಂತ, ಆಗ ರಾಂತಿದೇವ ಉಳಿದಿರುವಂತಹ ನೀರನ್ನು ಕೂಡ ಕೊಟ್ಬಿಡ್ತಾನೆ. ಸೊ ಅಂಥ ಉದಾರ ಭಾವನೆ ರಾಂತಿದೇವಂತಾಗಿತ್ತು. ಸೊ ಆ ಒಂದು ಗುಣ ಪರೀಕ್ಷಿತನಲ್ಲಿ ಇರುತ್ತೆ ಅಂತ ಇವರು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಯಯಾತಿಯ ಥರ ಧರ್ಮವನ್ನು ಆಚರಿಸ್ತಾನೆ. ಸೊ ಯಯಾತಿಯ ವಂಶದಲ್ಲಿ ಯದು ಮಹಾರಾಜರು ಹುಟ್ಟಿದ್ರು, ಯದು ಮಹಾರಾಜರ ವಂಶದಲ್ಲಿ ಕೃಷ್ಣ ಬಂದ, ಅದಕ್ಕೆ ಯಯಾತಿಯರು ಖ್ಯಾತಿ ಹೆಚ್ಚಾಯಿತು. ಸೊ ಮತ್ತು 25ನೇ ಶ್ಲೋಕದಲ್ಲಿ ಹೇಳ್ತಾರೆ, ಧೃತ್ಯ ಬಲಿ ಸಮಃ ಕೃಷ್ಣೇ. ಧೃತ್ಯ ಅಂದರೆ ಒಂದು ತಾಳ್ಮೆ, ಬಲಿ ಮಹಾರಾಜನ ಥರ ತಾಳ್ಮೆ. ಬಲಿ ಮಹಾರಾಜರನ್ನು ವಾಮನ ದೇವರು ಕಟ್ಟಾಕಿ ಹಿಂಸೆ ಕೊಟ್ಟರು, ಅವಮಾನ ಮಾಡಿದ್ರು, ಆದರೂ ಬಲಿ ಮಹಾರಾಜ ಎಲ್ಲ ತಾಳ್ಮೆಯಿಂದ ಎಲ್ಲ ಸಹಿಸ್ಕೊಂಡ್ರು. ಸೊ ಆ ಒಂದು ಗುಣ ಪರೀಕ್ಷಿತನಲ್ಲಿ ಇರುತ್ತೆ ಅಂತ. ಸೊ ಪ್ರಹರಾದೇವ ಸದ್ಗ್ರಹ. ಸೊ ಪ್ರಹ್ಲಾದ್ ನಂತರ ಅವನು ಭಕ್ತನಾಗಿರ್ತಾನೆ. ಆಹರ್ತೈಷೋ ಅಶ್ವಮೇಧಾನಾಂ ವೃದ್ಧಾನಾಂ ಪರ್ಯುಪಾಸಕಃ. ಸೊ ಪ್ರಹ್ಲಾದ್ ನಂತರ ಅವನು ಒಳ್ಳೆ ಅಶ್ವಮೇಧ ಯಜ್ಞಗಳನ್ನು ಮಾಡ್ತಾನೆ. ಮತ್ತು ಎಲ್ಲ ವೃದ್ಧರನ್ನು, ಅಂದರೆ ಹಿರಿಯರನ್ನು ಅವನು ಹಿರಿಯರ ವಚನಗಳನ್ನು ಪರಿಪಾಲಿಸ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ರಾಜರ್ಷೀಣಾಂ ಜನಯಿತ ಶಾಷ್ಟ ಚೋತ್ಪಥಗಾಮಿನಾಂ. ಸೊ ರಾಜರ್ಷಿ ಥರ ಅವನಾಗಿರ್ತಾನೆ. ರಾಜ ಮತ್ತು ಋಷಿ ಇಬ್ಬರ ಗುಣಗಳನ್ನು ಅವರು ಹೊಂದಿರ್ತಾರೆ. ಮತ್ತು ಶಾಷ್ಟ ಉತ್ಪಥ ಗಾಮಿನಾಂ, ಯಾರು ಕ್ಷತ್ರಿಯರು ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಪನಿಷ್ಮೆಂಟ್, ಅವರನ್ನು ನಿಗ್ರಹಿಸ್ತಾನೆ. ನಿಗ್ರಹೀತ ಕಲೇರೇಶ ಭುವೋ ಧರ್ಮಸ್ಯ ಕಾರಣಾತ್. ಕಲಿಯ ನಿಗ್ರಹ ಕೂಡ ಮಾಡ್ತಾನೆ ಅಂತ ಇಲ್ಲಿ ಭವಿಷ್ಯವನ್ನು ಹೇಳ್ತಾ ಇದ್ದಾರೆ 26ನೇ ಶ್ಲೋಕದಲ್ಲಿ. ಈ ರೀತಿ ಹಲವಾರು ಗುಣಗಳನ್ನು ಹೇಳ್ತಾ ಇದ್ದಾರೆ. ನಂತರ 27ನೇ ಶ್ಲೋಕದಲ್ಲಿ ಅವರು ಹೇಳ್ತಾರೆ, ತಕ್ಷಕನಿಂದ ಅವನು ತಕ್ಷಕವರನ್ನು ಕಚ್ಚಿದಾಗ ತಕ್ಷಕಾದ್ ಆತ್ಮನೋ ಮೃತ್ಯುಂ ದ್ವಿಜ ಪುತ್ರೋ ಉಪಸರ್ಜಿತಾತ್. ಶಮಿಕ ಋಷಿಯ ಮಗನಾದ ಶೃಂಗಿಯ ಶಾಪದಿಂದ ಅವರು ತಕ್ಷಕ ಅನ್ನುವ ಒಂದು ಸರ್ಪದಿಂದ ಅವರು ಕಚ್ಚಲ್ಪಡ್ತಾರೆ. ನಂತರ ಪ್ರಪತ್ಸ್ಯತ ಉಪಶ್ರುತ್ಯ ಮುಕ್ತ ಸಂಘ ಪದಂ ಹರೇ. ಮತ್ತು ಅವರು ಭಾಗವತವನ್ನು ಕೇಳಿ ಕೃಷ್ಣನ ಆಶ್ರಯವನ್ನು ಪಡೆದು ಅವರೆಲ್ಲ ಬಂಧನದಿಂದ ಮುಕ್ತರಾಗ್ತಾರೆ ಅಂತ ಅವರ ನಿಧನದ ಬಗ್ಗೆ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅವರ ಜನ್ಮ ಸಮಯದಲ್ಲಿಯೇ, ಜಾತಕ ಸಂಸ್ಕಾರದ ಸಮಯದಲ್ಲಿಯೇ ಅವರ ನಿಧನದ ಸಮಯದ ಬಗ್ಗೆ ಕೂಡ ಹೇಳ್ಬಿಡ್ತಾರೆ. ಸೊ ಯಾಕೆಂದರೆ ಎಲ್ಲರ ಹುಟ್ಟು ಮತ್ತು ಸಾವು ಖಚಿತವಾಗಿದೆ. ನಮ್ಮ ವಿಧಿಯ ಅನುಸಾರವಾಗಿ ಎಷ್ಟು ದಿನ ನಾವು ಬಾಳ್ತೀವಿ ಅನ್ನೋದು ಅದು ಕೂಡ ಫಿಕ್ಸ್ ಆಗಿರುತ್ತೆ. ಸೊ ಅದು ಕೆಲವೊಬ್ಬರು ಜ್ಯೋತಿಷ್ಯರು, ಪ್ರಾಮಾಣಿಕವಾದಂತಹ ಜ್ಯೋತಿಷ್ಯರು ಅವ್ರು ನೋಡಿ ಹೇಳ್ಬೋದು, ರೈಟ್, ಮೃತ್ಯು ಬರುತ್ತೆ. ಸೊ ಹಾಗೆ ಮೃತ್ಯು ಬಂದಾಗ ನಾವು ಸಿದ್ಧರಾಗಬೇಕು. ಯಾವ ರೀತಿ ನಾವು ಆ ಮೃತ್ಯುವನ್ನು ಎದುರಿಸಬೇಕು ಅನ್ನೋದಕ್ಕೆ ನಾವು ಸಿದ್ಧತೆಯನ್ನು ಮಾಡಬೇಕು. ಸೊ ಅದೇ ಇಲ್ಲಿ ಕಲಿಬೋದು ಇದರಿಂದ ನಾವು. ಸೊ ಪರೀಕ್ಷಿತ್ ಮಹಾರಾಜ ಅಂತ್ಯಕಾಲ ಬಂದಾಗ ಶುಕದೇವ್ ಗೋಸ್ವಾಮಿಯವರಿಂದ ಭಾಗವತವನ್ನು ಕೇಳಿ ಎಲ್ಲ ಸಂಘದಿಂದ ಮುಕ್ತರಾಗ್ತಾರೆ. ಅದೇ ರೀತಿ ತಾವೆಲ್ಲರೂ ಕೂಡ ಭಾಗವತವನ್ನು ಕೇಳ್ತಾ ಇದ್ದೀರಾ. ಈ ರೀತಿ ಇಡೀ ಜೀವನ ಭಾಗವತವನ್ನು ಪ್ರತಿನಿತ್ಯ ಕೇಳ್ತಾ ಇದ್ದರೆ ಅಂತಿಮ ಸಮಯದಲ್ಲಿ ನಮಗೆ ಭಗವಂತನ ನೆನಪಾಗುತ್ತೆ. ನಾವು ಟಿ ವಿ ಅಥವಾ ಧಾರಾವಾಹಿ ಅಥವಾ ಮೂವೀಸ್ ನೋಡ್ತಾ ಇದ್ದರೆ ಅದು ನೆನಪಾಗುತ್ತೆ. ಆದರೆ ಭಾಗವತವನ್ನು ಕೇಳ್ತಾ ಇದ್ದರೆ ಭಗವಂತ ನೆನಪಾಗ್ತಾನೆ. ಭಗವಂತ ನೆನಪಾದಾಗ ಎಲ್ಲ ಸಂಘದಿಂದ ಮುಕ್ತರಾಗಿ ನಾವು ಭಗವಂತನ ಧಾಮಕ್ಕೆ ಹೋಗೋದು ಸಾಧ್ಯವಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಜಿಜ್ಞಾಸಿತಾತ್ಮ ಯಾಥಾರ್ಥ್ಯೋ ಮುನೇರ್ವ್ಯಾಸಸುತಾತ್ ಅಸೌ ಹಿತ್ವೇದಂ ನೃಪಗಂಗಾಯಾಂ ಯಾಸ್ಯತಿ ಅದ್ಧ ಕುತೋ ಭಯಂ. ಓಕೆ, ಸೊ ಅವರು ವ್ಯಾಸದೇವರ ಪುತ್ರರಾದಂತಹ ಶುಕದೇವ್ ಗೋಸ್ವಾಮಿಯವರಿಂದ ಅವರು ತತ್ವದ ಬಗ್ಗೆ, ಕೃಷ್ಣನ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಆಗ ಅವರ ಉತ್ತರವನ್ನು ಕೇಳಿ ಅವರು ಅಕುತೋ ಭಯಂ, ಎಲ್ಲ ಭಯದಿಂದ ಮುಕ್ತರಾಗ್ತಾರೆ.
ರೈಟ್. ಸೊ ಎಲ್ಲರಿಗೂ ಮೃತ್ಯುವಿನ ಭಯ ಇರುತ್ತೆ, ಆದರೆ ಪರೀಕ್ಷಿತ್ ಮಹಾರಾಜರು ಅಕೂತೋ ಭಯಂ, ಮೃತ್ಯುವಿನ ಭಯದಿಂದ ಅವರು ಪಾರಾದರು. ಯಾಕೆಂದರೆ ಭಾಗವತವನ್ನು ಕೇಳಿದರು. ಸೊ ಯಾರು ಭಾಗವತದ ಶ್ರವಣ ಮಾಡ್ತಾರೋ ಅವರಿಗೆ ಮೃತ್ಯುವ ಭಯ ಹೊರಟು ಹೋಗುತ್ತೆ. ಇತಿ ರಾಜ್ಞ ಉಪಾದಿಶ್ಯ ವಿಪ್ರಾ ಜಾತಕ ಕೋವಿದಾ ಅಪಚಿತೆಯ ಸರ್ವೇ ಪ್ರತಿ ಜಗ್ಮೂ ಸುಖಾನ್ ಗ್ರಹಾನ್. ಈ ರೀತಿ ಜಾತ ಸಂಸ್ಕಾರವನ್ನು ಮಾಡಿದ ನಂತರ ಬ್ರಾಹ್ಮಣರಿಗೆ ಯುಧಿಷ್ಠಿರ ದಾನವನ್ನು ಕೊಡ್ತಾನೆ. ಆ ದಾನವನ್ನು ಸ್ವೀಕರಿಸಿ ಎಲ್ಲ ಬ್ರಾಹ್ಮಣರು ತಮ್ಮ ತಮ್ಮ ಗೃಹಕ್ಕೆ ಹೋಗಿಬಿಡ್ತಾರೆ. ಸೊ ಸ ಏಷ ಲೋಕೆ ವಿಖ್ಯಾತಃ ಪರೀಕ್ಷಿತ್ ಇತಿ ಯತ್ ಪ್ರಭುಃ. ಮುಂದಿನ ಶ್ಲೋಕ ಬರುತ್ತೆ ಇಲ್ಲಿ. ಸೊ 30ನೇ ಶ್ಲೋಕ. ಸೊ ಇದಿಷ್ಟು ಯಜ್ಞ ಮಾಡ್ತಾನೆ ಇಲ್ಲಿ. ಇಲ್ಲಿ 30ನೇ ಶ್ಲೋಕವಿದೆ ನೋಡಿ. ಸ ಏಷ ಲೋಕೆ ವಿಖ್ಯಾತಃ ಪರೀಕ್ಷಿತ್ ಇತಿ ಯತ್ ಪ್ರಭುಃ ಗರ್ಭೆ ಪೂರ್ವಂ ದೃಷ್ಟಂ ಅನುಧ್ಯಾಯನ್ ಪರೀಕ್ಷೇತ ನರೇಶ್ವಿಹ. ಸೊ ಗರ್ಭದಲ್ಲಿ ಅವರು ಭಗವಂತನನ್ನು ನೋಡಿದ್ರು. ಆ ಭಗವಂತನನ್ನು ಅವರು ಹುಡುಕ್ತಾ ಇದ್ರು. ಅದಕ್ಕೆ ಅವರ ಹೆಸರು ಪರೀಕ್ಷೇತ. ಸೊ ಪರೀಕ್ಷೆಯನ್ನು ಮಾಡ್ತಾಯಿದ್ರು, ಅದಕ್ಕೆ ಅವರಿಗೆ ಪರೀಕ್ಷಿತ ಅಂತ ಹೆಸರು ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಪ್ರಭಾದರು ಇಲ್ಲಿ ತಮ್ಮ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ, ನಾವು ಕೂಡ ಒಂದು ಉತ್ತಮ ಕುಲದಲ್ಲಿ ಹುಟ್ಟಿದ್ವಿ ಅಂತ ಹೇಳ್ತಾ ಇದ್ದಾರೆ ಪ್ರಭಾದರು ತಂದೆ ಶುದ್ಧ ಭಕ್ತರಾಗಿದ್ದರು. ಅಭಯ್ ಚರಣ್ ದೇನ ತಂದೆ ಗೌರಮೋಹನ್ ದೇ ಶುದ್ಧ ಭಕ್ತರಾಗಿದ್ದರು. ಹುಟ್ಟಿದಾಗಲೇ ಅವರಿಗೆ ಹಲವಾರು ಭಕ್ತಿಯ ಜ್ಞಾನವನ್ನು ಅವರಿಗೆ ಕೊಡ್ತಾಯಿದ್ರು. ರಾಧಾಕೃಷ್ಣನ ವಿಗ್ರಹವನ್ನು ಕೂಡ ಕೊಟ್ಟರು. ರಥಯಾತ್ರೆ ಮಾಡೋದಕ್ಕೆ ರಥವನ್ನು ಸಿದ್ಧ ಮಾಡಿಕೊಟ್ರು. ಸೊ ಅಂಥ ಒಂದು ಕುಲದಲ್ಲಿ ಹುಟ್ಟಿರೋರು ತುಂಬ ಸೌಭಾಗ್ಯಶಾಲಿಗಳು. ಸೊ ಪ್ರಭಾದರು ಹೇಳ್ತಾರೆ, ಐ ವಾಸ್ ವೆರಿ ಫಾರ್ಚುನೇಟ್, ನಾನು ತುಂಬ ಭಾಗ್ಯವಂತನಾಗಿದ್ದೆ, ಇಂಥ ಒಂದು ಕುಟುಂಬದಲ್ಲಿ ನಾನು ಹುಟ್ಟಿದೆ ಅಂತ. ಸೊ ಪ್ರಭಾದರು ಕೂಡ ಅವರ ಜನ್ಮ ಅದ್ಭುತವಾಗಿತ್ತು. ಅವರು ಜನ್ಮಾಷ್ಟಮಿಯ ನಂತರ ನಂದೋತ್ಸವದ ದಿನ ಅವರು ಹುಟ್ಟಿದ್ದು. ಅವರು ಪ್ರಭಾದರ ಜಾತಕವನ್ನು ನೋಡಿದ ಬ್ರಾಹ್ಮಣರು ಕೂಡ ಹೇಳಿದರು, ಹುಟ್ಟಿದಾಗ ಅವರಿಗೆ ಹೇಳ್ತಾರೆ, ಈ ಹುಡುಗ, ಈ ಬಾಲಕ ಇಡೀ ಜಗತ್ತಿನಲ್ಲಿ ಕೃಷ್ಣ ಭಕ್ತಿಯನ್ನು ಹರಡಿಸ್ತಾನೆ ಮತ್ತು ಕೃಷ್ಣನ ದೇವಸ್ಥಾನಗಳನ್ನು ಸ್ಥಾಪಿಸ್ತಾನೆ, 108 ದೇವಸ್ಥಾನಗಳನ್ನು ಸ್ಥಾಪಿಸ್ತಾನೆ ಅಂತ ಭವಿಷ್ಯವಾಣಿ ಅವರು ಹುಟ್ಟಿದಾಗಲೇ ಒಬ್ಬರು ಬ್ರಾಹ್ಮಣರು ಹೇಳಿಬಿಟ್ಟಿದ್ರು. ಇನ್ನೊಂದು ವಿಷಯ ಹೇಳಿದ್ರು, ಇವನೊಂದು ಮನೆ ಕಟ್ತಾನೆ, ಆ ಮನೆಯಲ್ಲಿ ಇಡೀ ಜಗತ್ತು ವಾಸ ಮಾಡುತ್ತೆ ಅಂತ. ಸೊ ಆ ಮನೆ ಇಸ್ಕಾನ್. ಈ ಇಸ್ಕಾನ್ ಮನೆಯಲ್ಲಿ ಎಲ್ಲ ದೇಶದ ಜನರು ಒಟ್ಟಿಗೆ ಕೃಷ್ಣ ಭಕ್ತರು ಈ ಸುಖವಾಗಿ ಇಸ್ಕಾನಲ್ಲಿ ಇದ್ದು ಕೃಷ್ಣನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಂಥ ಭವಿಷ್ಯವಾಣಿ ಹುಟ್ಟಿದಾಗಲೇ ಆಗಿತ್ತು. ಸೊ ಅವರಿಗೆ ಕೃಷ್ಣನ ಮೇಲೆ ಅತ್ಯಂತ ಆಕರ್ಷಣೆ ಇತ್ತು. ಅವರು ರಾಧಾ ಗೋವಿಂದನ ವಿಗ್ರಹದ ಪೂಜೆಯನ್ನು ಕೂಡ ಮಾಡ್ತಾಯಿದ್ರು. ಸೊ ನಂತರ ಅವರು ತಮ್ಮ ಗುರುಗಳನ್ನು ಭೇಟಿಯಾಗ್ತಾರೆ. ಸೊ ಗುರುಗಳ ಅನುಗ್ರಹದಿಂದ ಅವರು ಈ ಕೃಷ್ಣ ಭಕ್ತಿಯನ್ನು ಇಡೀ ಜಗತ್ತಿಗೆ ತಗೊಂಡು ಹೋಗ್ತಾರೆ. ಸೊ ಈ ರೀತಿ ಅವರು ತಮ್ಮ ಗುರುಗಳ ಬಗ್ಗೆ ಕೂಡ ಈ ತಾತ್ಪರ್ಯದಲ್ಲಿ ಬರಿತಾ ಇದ್ದಾರೆ. ಸಾಗ ಸ ರಾಜಪುತ್ರೋ ವಿವೃದ್ಧೆ ಆಸೋ ಶುಕ್ಲ ಇವೋಡುಪಃ ಅಪೂರ್ಯಮಾಣ ಪಿತೃಭಿಃ ಕಾಷ್ಠಾಭಿರ್ ಇವ ಸೋನ್ವಹಂ. ಹೇಗೆ ಚಂದ್ರ ಅಮಾವಾಸ್ಯದಿಂದ ಪೂರ್ಣಿಮಾವರೆಗೆ ಬೆಳೀತಾ ಇರ್ತಾನೆ, ಅದೇ ರೀತಿ ಪರೀಕ್ಷಿತ ಕೂಡ ಬೆಳೀತಾನೆ, ದೊಡ್ಡವನಾಗ್ತಾನೆ, ಪ್ರಕಾಶಮಯವಾಗ್ತಾನೆ. ಯಕ್ಷಮಾಣೋ ಅಶ್ವಮೇಧೇನ ಜ್ಞಾತಿದ್ರೋಹ ಜಿಹಾಸೆಯ ರಾಜ ಲಬ್ಧಧನೋ ದಧ್ಯೋ ನಾನ್ಯತ್ರ ಕರದಂಡಯೋ. ಆಗ ಯುಧಿಷ್ಠಿರ ಮಹಾರಾಜ ಯಜ್ಞ ಮಾಡಬೇಕು ಅಂತ ಒಂದು ಇಚ್ಛೆ ಪಡ್ತಾನೆ, ಅಶ್ವಮೇಧ ಯಜ್ಞಗಳನ್ನು ಮಾಡಬೇಕು ಅಂತ. ಆದರೆ ಯಶೋವೇಧ ಯಜ್ಞ ಯಾಕೆ ಮಾಡಬೇಕಂತ ಇಷ್ಟ ಆಗಿತ್ತು? ಯಾಕೆಂದರೆ ಎಷ್ಟೊಂದು ಪಾಪ ಮಾಡಿದ್ದೀನಿ, ಅದಕ್ಕೆ ಪಶ್ಚಾತ್ತಾಪವಾಗಿ ಒಂದು ಯಜ್ಞಗಳನ್ನು ಮಾಡೋಣ ಅಂತ, ನನ್ನ ಶುದ್ಧಿಗೊಳಿಸೋದಕ್ಕೆ ಯಜ್ಞಗಳನ್ನು ಮಾಡೋಣಂತ. ಆ್ಯಕ್ಚುಲಿ ಯುಧಿಷ್ಠಿರ ಏನೂ ಪಾಪ ಮಾಡಿರಲಿಲ್ಲ, ಕೃಷ್ಣನು ಹೇಳಿದ ಹಾಗೆ ಅವನು ಮಾಡಿದ್ದ. ಸೊ ಕೃಷ್ಣನ ಆಜ್ಞೆನ ಪಾಲನೆ ಮಾಡೋದ್ರಲ್ಲಿ ಯಾವುದೇ ಪಾಪ ಇಲ್ಲ. ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಅಂತ ಭಗವಂತ ಹೇಳ್ತಾನೆ. ಕೃಷ್ಣನ ಆಜ್ಞೆಯಲ್ಲಿ ಕೆಲಸ ಮಾಡಬೇಕಾದಾಗ ಏನೇ ಪಾಪ ಬಂದರೂ ಕೃಷ್ಣ ನೋಡ್ಕೊತಾನೆ.
ಆದರೂ ಯುಧಿಷ್ಠಿರನ ಸೌಮ್ಯ ಸ್ವಭಾವ ಆಗಿತ್ತು. ಅವನು ತಿಳ್ಕೊತಾನೆ, ನನ್ನಿಂದ ಎಷ್ಟು ಕಷ್ಟ ಆಗಿದೆ ಜನರಿಗೆ, ಸೊ ನಾನು ಪಶ್ಚಾತ್ತಾಪ ಪಡಬೇಕು, ನಾನು ಯಜ್ಞ ಮಾಡ್ತೀನಿ ಅಂತ ಒಂದು ವ್ರತವನ್ನು ಮಾಡ್ತಾನೆ. ಆದರೆ ದುಡ್ಡು ಇರಲಿಲ್ಲ, ಹೆಚ್ಚು ದುಡ್ಡು ಇರಲಿಲ್ಲ, ಬರೀ ಟ್ಯಾಕ್ಸ್ ಏನು ಕಲೆಕ್ಟ್ ಮಾಡಿದ್ರು ಅಷ್ಟೇ ಇತ್ತು. ಯಜ್ಞ ಮಾಡೋದಕ್ಕೆ ಇನ್ನೂ ಹೆಚ್ಚು ದುಡ್ಡು ಬೇಕಿತ್ತು. ಆಗ ತನ್ನ ಸಹೋದರರನ್ನು ಕರೆದು ಅವರನ್ನು ಕಳಿಸ್ತಾನೆ, ದಯವಿಟ್ಟು ನೀವು ಹೋಗಿ ದುಡ್ಡನ್ನು, ಧನವನ್ನು ಸಂಗ್ರಹಿಸ್ಕೊಂಡು ಬನ್ನಿ ಅಂತ. ಹಾಗೆ ಎಲ್ಲ ಅವರು ಹೋಗ್ತಾರೆ. ಧನಂ ಪ್ರಹೀಣಂ ಆಜಗೃಹು ಉದೀಚ್ಯಾಂ ದಿಶಿ ಭೂರಿಷ. ಉತ್ತರ ದಿಶೆಯಲ್ಲಿ ಹೋಗಿ ಹಿಮಾಲಯದ ಹತ್ತಿರ ಒಬ್ಬ ಮರುತ್ತ ಅಂತ ಒಬ್ಬ ರಾಜನಿದ್ದ. ಅವನು ಯಜ್ಞವನ್ನು, ಸಾಕಷ್ಟು ಚಿನ್ನವನ್ನು ಅಲ್ಲೇ ಬಿಟ್ಟು ಹೋಗಿದ್ದ. ಸೊ ಯುಧಿಷ್ಠಿರ ಮಹಾರಾಜರ ಅರ್ಜುನನನ್ನು ಕಳಿಸಿರ್ತಾನೆ, ಅಲ್ಲಿ ಹೋಗಿ ಧನವನ್ನು ತೊಗೊಂಡು ಬರ್ತಾನೆ ಯಜ್ಞ ಮಾಡೋದಕ್ಕೆ. ಸೊ ಧನವನ್ನು ತಂದ ಮೇಲೆ ಅವರು 3 ಅಶ್ವಮೇಧ ಯಜ್ಞಗಳನ್ನು ಮಾಡ್ತಾರೆ. ವಾಜಿಮೇಧೈಸ್ತ್ರಿಭೀರ್ಭೀತೋ ಯಜ್ಞೇ ಸಮಜಯದ್ ಧರಿಂ. ಸೊ ಅವರು ಯಜ್ಞಗಳನ್ನು ಮಾಡಿ ಹರಿಯನ್ನು, ಕೃಷ್ಣನನ್ನು ಅವರು ಆರಾಧನೆಯನ್ನು ಮಾಡ್ತಾರೆ. ಈ ಯಜ್ಞಗಳಿಗೆ ಕೃಷ್ಣ ಕೂಡ, ಸಾಕ್ಷಾತ್ ಕೃಷ್ಣ ಕೂಡ ಬಂದಿದ್ದ. ಸೊ ಕೃಷ್ಣ ಕೂಡ ಅಲ್ಲಿ ಬಂದು ಆ ಯಜ್ಞೆಯಲ್ಲಿ ಭಾಗವಹಿಸಿದರು. ಆಹುತೋ ಭಗವಾನ್ ರಾಜ್ಞಾ ಯಾಜಯಿತ್ವಾ ದ್ವಿಜೈರ್ನೃಪಃ ಉವಾಸ ಕತಿಚೀನ್ ಮಾಸಾನ್ ಸುಹೃದಂ ಪ್ರಿಯಕಾಮ್ಯಯ. ಸೊ ಕೃಷ್ಣ ದ್ವಾರಕೆಗೆ ಹೋಗಿದ್ದ, ಮತ್ತೆ ಯಜ್ಞಗೋಸ್ಕರ ಬರ್ತಾನೆ. ಬಂದು ಕೆಲವು ಮಾಸಗಳು, ಕೆಲವು ತಿಂಗಳು ಮತ್ತೆ ಇರ್ತಾನೆ ಯುಧಿಷ್ಠಿರನ ಜೊತೆ. ನೋಡಿ ಯುಧಿಷ್ಠಿರ ಎಷ್ಟು ಪ್ರಿಯವಾಗಿದ್ದ ಕೃಷ್ಣನಿಗೆ. ಸೊ ಕೃಷ್ಣ ಅವ್ರ ಜೊತೆ ಇದ್ದು ಮತ್ತೆ ವಾಪಸ್ ಬರ್ತಾನೆ. ತಥೋ ರಾಜ್ಞಾ ಅಭ್ಯನುಜ್ಞಾತಃ ಕೃಷ್ಣಾಯ ಸಹ ಬಂಧುಭಿಃ ಯಯೌ ದ್ವಾರವತೀಂ ಬ್ರಹ್ಮನ್ ಸಾರ್ಜುನೋ ಯದುಭೀರ್ವ್ರತಃ. ಸೊ ಅರ್ಜುನ ಮತ್ತು ಕೃಷ್ಣ ಯದುಗಳ ಜೊತೆ ಅವರು ದ್ವಾರಕೆಗೆ ಹೋಗ್ತಾರೆ ಅಂತ ಇಲ್ಲಿ ಹೇಳ್ತಾ ಈ ಒಂದು ಅಧ್ಯಾಯ ಇಲ್ಲಿ ಸಂಪೂರ್ಣಗೊಳ್ಳುತ್ತೆ. ಸೊ ಇಲ್ಲಿ ಪರೀಕ್ಷಿತನ ಜನ್ಮದ ಬಗ್ಗೆ ನಾವು ನೋಡಿದ್ವಿ. ಸೊ ಪರೀಕ್ಷಿತನ ಬಗ್ಗೆ ಪ್ರಶ್ನೆಗಳು, ಮತ್ತು ಯುಧಿಷ್ಠಿರ ಹೇಗೆ ಆಡಳಿತವನ್ನು ಮಾಡ್ದ, ಮತ್ತು ಕೃಷ್ಣನಿಂದ ಪರೀಕ್ಷಿತನ ರಕ್ಷಣೆ, ಗರ್ಭದಲ್ಲಿ ಪರೀಕ್ಷಿತನಿಗೆ ಕೃಷ್ಣ ದರ್ಶನ ಕೊಡ್ತಾನೆ, ಗದೆಯಿಂದ ಪರೀಕ್ಷಿತನ ರಕ್ಷಣೆಯನ್ನು ಮಾಡ್ತಾನೆ. ಮತ್ತು ಜನ್ಮ ಕಾರ್ಯಗಳು ಅಂದರೆ ಜಾತಕರ್ಮವನ್ನು ಬ್ರಾಹ್ಮಣರು ಮಾಡ್ತಾರೆ. ಸೊ ಬ್ರಾಹ್ಮಣರು ಪರೀಕ್ಷಿತನ ಭವಿಷ್ಯವನ್ನು ಅವರು ಹೇಳ್ತಾರೆ ಯುಧಿಷ್ಠಿರನಿಗೆ. ನಂತರ ಯುಧಿಷ್ಠಿರ ಪ್ರಸನ್ನವಾಗಿ ಅಶ್ವಮೇಧ ಯಜ್ಞವನ್ನು ಆಯೋಜಿಸ್ತಾನೆ. ಅಲ್ಲಿ ಕೃಷ್ಣನನ್ನು ಕರೆದು ಕೃಷ್ಣನಿಗೆ ಪೂಜೆಯನ್ನು ಮಾಡ್ತಾನೆ. ಆ ಅಶ್ವಮೇಧ ಯಜ್ಞದ ನಂತರ ಮತ್ತೆ ಅಲ್ಲಿಗೆ ಅವರು ಹೊರಟೋಗ್ತಾರೆ. ಕೃಷ್ಣ ಮತ್ತೆ ದ್ವಾರಕೆಗೆ ಹೋಗ್ತಾನೆ. ಸೊ ಈ ರೀತಿ ಈ ಒಂದು ಅಧ್ಯಾಯ 12ನೇ ಅಧ್ಯಾಯದಲ್ಲಿ ಮುಗೀತು. ಈಗ ಮುಂದಿನ ಅಧ್ಯಾಯದಲ್ಲಿ ಸ್ವಲ್ಪ ಟಾಪಿಕ್ ಮತ್ತೆ ಚೇಂಜ್ ಆಗುತ್ತೆ. ಸೊ ಧೃತರಾಷ್ಟ್ರ ಹೇಗೆ ಮನೆ ಬಿಟ್ಟು ಹೋಗ್ತಾನೆ, ಸೊ ಧೃತರಾಷ್ಟ್ರನ ಮನೆಯಿಂದ ನಿರ್ಗಮನ, ಆ ಒಂದು ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ ಇಲ್ಲಿ ನಾಳೆ. ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಯಾಕೆಂದರೆ ವಿದುರ ಅವನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಅವನು ಕಾಡಿಗೆ ಹೋಗಿದ್ದ, ತೀರ್ಥಯಾತ್ರೆಗೆ ಹೋಗಿದ್ದ. ಸೊ ತೀರ್ಥಯಾತ್ರೆಯಿಂದ ಬಂದು ಯುಧಿಷ್ಠಿರನಿಗೆ ಪ್ರಚಾರ ಮಾಡ್ತಾನೆ, ಇದು ಧೃತರಾಷ್ಟ್ರನಿಗೆ ಪ್ರಚಾರ ಮಾಡ್ತಾನೆ. ಧೃತರಾಷ್ಟ್ರ ಆ ಮನೆಯಿಂದ ಬಿಟ್ಟು ಹೋಗ್ತಾನೆ. ಸೊ ಆಗ ಯುಧಿಷ್ಠಿರ ದುಃಖಿತನಾಗ್ತಾನೆ. ಆ ದುಃಖವನ್ನು ನಾಶ ಮಾಡೋದಕ್ಕೆ ಮತ್ತೆ ನಾರದ ಮುನಿಗಳು ಬಂದು ಕೆಲವೊಂದು ಉಪದೇಶಗಳನ್ನು ಯುಧಿಷ್ಠಿರನಿಗೆ ಕೊಡ್ತಾರೆ. ಆ ವಿಷಯದ ಬಗ್ಗೆ ನಾವು ನಾಳೆ ಚರ್ಚೆ ಮಾಡೋಣ 13ನೇ ಅಧ್ಯಾಯದಲ್ಲಿ. ಸೊ ತಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಹರೇ ಕೃಷ್ಣ.